ಪಾಲಿಟಿನಲ್ಲಿ. ಸೊ ವಾಟ್ ಈಸ್ ಪಾಲಿಟಿ ಆಕ್ಚುಲಿ? ಸೊ ನಿಮ್ಮ ಪ್ರಕಾರ ಏನಕ್ಕೆ ಪಾಲಿಟಿ ಇಂಪಾರ್ಟೆಂಟ್? ಸೊ ನಾವು ಓದುವಂಥದ್ದು. ಸೊ ಎನಿವನ್ ಏನು ಗೊತ್ತಿದೆ? ಯು ಸೇ ಇಟ್. ಹೇಳ್ಬೋದಾ? ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಓಕೆ, ದೆನ್ democracy. Okay, then Study the constitution. constitution. Okay, then yaradu. Okay, whatever you know you can say whether it is right or wrong. Different types of government. See, ನಾವು ಪ್ರಿಲಿಮ್ಸ್ ಆಗಿರ್ಬೋದು ಅಥವಾ ಮೇನ್ಸ್ ಆಗಿರ್ಬೋದು, ಗೊತ್ತಾಗ್ತಿದ್ಯಾ? ಸೊ ಎರಡನ್ನೂ ನಾವು ನೋಡಿದಾಗ, ಸೊ ಇಫ್ ಯು ಕಂಪೇರ್, ಸೊ ಪ್ರಿಲಿಮ್ಸ್ ನಲ್ಲಿ ಮ್ಯಾಕ್ಸಿಮಮ್ ಕ್ವೆಶನ್ಸ್ ಬರುವಂತದ್ದೇ ಪಾಲಿಟಿಯಿಂದ, ಗೊತ್ತಾಗ್ತಿದ್ಯಾ? ಸೊ ಅರೌಂಡ್ 15 to 16 ಕ್ವೆಶನ್ಸ್ ಗಳೇನಿದೆ, ಸೊ ಇಟ್ ಕಮ್ಸ್ ಫ್ರಮ್ ಪಾಲಿಟಿ, ಗೊತ್ತಾಗ್ತಿದ್ಯಾ? ಸೊ ಬೇಸಿಕ್ ಆಗಿ ನಮಗೆ ಸ್ಟ್ಯಾಟಿಕ್ ಗೊತ್ತಿದ್ದು, ಸೊ ಕರೆಂಟ್ ಅಫೇರ್ಸ್ ನಲ್ಲಿ, ಸೊ ಸುಪ್ರೀಂ ಕೋರ್ಟ್ ಇವಾಗ ನಾವು ಹೇಳಿದ್ವಿ ಅಲ್ವಾ, ರೈಟ್ ಟು ಪ್ರೊಟೆಸ್ಟ್ ಏನಿದೆ, ಸೊ ಅದು ನಮ್ದು ಫಂಡಮೆಂಟಲ್ ರೈಟ್. ಬಟ್ ಆ ಪ್ರೊಟೆಸ್ಟ್ ಏನಿದೆ ಅದು ಪೀಸ್ಫುಲ್ ಮ್ಯಾನರ್ ಆಗಿ ಇರಬೇಕು, ಗೊತ್ತಾಗ್ತಿದೆ ಯಾವ ರೀತಿ ಅಂತ ಅಂದ್ಬಿಟ್ಟು. ಸೊ ಸ್ಟ್ಯಾಟಿಕ್ ಅಂಡ್ ಇನ್ನೊಂದು ಯಾವುದು ಡೈನಾಮಿಕ್ ಅಂತಂದ್ರೆ ಕರೆಂಟ್ ಅಫೇರ್ಸ್ ನಲ್ಲಿ ಬರುತ್ತೆ. ಯಾವ ರೀತಿ ಒಂದು ಟಾಪಿಕ್ ಅನ್ನ ರಿಲೇಟ್ ಮಾಡೋದು ಅಂತಂದ್ರೆ, ಸ್ಟ್ಯಾಟಿಕ್ ನಲ್ಲಿ ಐಸೆ, ಸೊ ಆರ್ಟಿಕಲ್ 19 ಏನಿದೆ, ಸೊ ಇಟ್ ಡೀಲ್ಸ್ ವಿತ್ ರೈಟ್ ಟು ಫ್ರೀಡಮ್ ಅಂತ ಅಂದ್ರೆ, ಫ್ರೀಡಮ್ ಹೇಗೆ ಫ್ರೀಡಮ್ ಆಫ್ ಥಾಟ್ ಆಗಿರ್ಬೋದು, ಎಕ್ಸ್ಪ್ರೆಷನ್ ಆಗಿರ್ಬೋದು, ಸ್ಪೀಚ್ ಆಗಿರ್ಬೋದು, ರೈಟ್ ಟು ಫಾರ್ಮ್ ಅಸೆಂಬ್ಲೀಸ್ ಗಳಾಗಿರ್ಬೋದು, ಕೋಆಪರೇಟಿವ್ ಆರ್ಗನೈಸೇಷನ್ಸ್ ಗಳಾಗಿರ್ಬೋದು. ಸೊ ಈ ರೀತಿ ತುಂಬಾ ಒಂದು ಪ್ರೋಸೆಸ್ ಗಳು ಬರ್ತಾ ಹೋಗುತ್ತೆ, ಗೊತ್ತಾಗ್ತಿದ್ಯಾ? ಬಟ್ ಯಾವ ರೀತಿ ಕರೆಂಟ್ ಅಫೇರ್ಸ್ ನಲ್ಲಿ ಕೇಳ್ತಾನೆ ಅಂತಂದ್ರೆ, ನಾವು ಸ್ಟ್ಯಾಟಿಕ್ ನಲ್ಲಿ ಜಸ್ಟ್ ಆರ್ಟಿಕಲ್ 19 ಅಂದ್ರೆ ಏನು ಅಂತ ಮಾತ್ರ ನೋಡ್ತೀವಿ ಅಂಡ್ ಸಮ್ ರೆಸ್ಟ್ರಿಕ್ಷನ್ಸ್ ಗಳು. ಈಗ ಫ್ರೀಡಮ್ ಇದೆ ಅಂತ ಮಾತ್ರಕ್ಕೆ, ಸೊ ವಿ ಕೆನಾಟ್ ಗೋ ಅಂಡ್ ಆಸ್ಕ್ ಎನಿವನ್, ಸೊ ನಮ್ಮ ರೈಟ್ ಅನ್ನ ನೀವೇನಕ್ಕೆ ಇದ್ ಮಾಡ್ತಿದ್ದೀರಾ? ಸೊ ಈಗ ಯಾರೋ ಒಬ್ಬ ಬಂದ ತಕ್ಷಣ ನಾವು ವಿ ಕೆನಾಟ್ ಹೇಳೋದಕ್ಕಾಗಲ್ಲ. ಲೈಕ್ ಯಾವ ರೀತಿ ಸಣ್ಣ ಫ್ರೀಡಮ್ ಇದೆ, ಈಗ ನಾನು ಹೋಗ್ತೀನಿ, ಈಗ ರೋಡಲ್ಲಿ ಹೋಗ್ತಿರೋನಿಗೆ ಸುಮ್ನೆ ಹೋಗ್ಬಿಟ್ಟು ರಫ್ ಅಂತ ಕೆನ್ನೆಗೆ ಬಿಟ್ರೆ ಹೋಗ್ಬಿಟ್ಟು ನನಗೆ ಐ ಹ್ಯಾವ್ ರೈಟ್ ಟು ಫ್ರೀಡಮ್, ಸೊ ನಾನು ಏನ್ ಬೇಕು ಮಾಡ್ತೀನಿ, ಫ್ರೀಡಮ್ ಆಫ್ ಥಾಟ್ ಇದೆ, ಸ್ಪೀಚ್, ಸೊ ಅದು ಮ್ಯಾಟರ್ ಆಗುತ್ತಾ? ಸೊ ಇಲ್ಲಿ ಏನಾಗ್ತಿದೆ, ಪಬ್ಲಿಕ್ ಆರ್ಡರ್ಸ್ ಗಳೆಲ್ಲಾನು ಏನಾಗ್ತಿದೆ, ವಯೋಲೇಟ್ ಆಗ್ತಿರೋಂಥದ್ದು. ಸೊ ಈಗೆಲ್ಲಾದ್ರೂ ಈಗ ಪಬ್ಲಿಕ್ ಪ್ಲೇಸಸ್ ನಲ್ಲಿ ಹೋಗ್ಬಿಟ್ಟು ನಾವು ಹೇಳ್ತಿರೋಂಥದ್ದು, ಕುತ್ಕೊಂಡ್ಬಿಟ್ಟು ನಮ್ಮ ಬೈಕ್ಸ್ ನೆಲ್ಲ ಏನು ರಿಲೆವೆಂಟ್ ಪ್ಲೇಸಸ್ ನಲ್ಲಿ ಪಾರ್ಕ್ ಮಾಡಲಿಲ್ಲ ಅಂತ ಅಂದ್ರೆ, ಸೊ ಇಸ್ ಇಟ್ ನಮ್ ಫ್ರೀಡಮ್ ಅನ್ನ ಅಲ್ಲಿ ಕೊಟ್ಟಿರೋ ಹಂಗಾಗುತ್ತಾ? ಸೊ ಅದೇನಾಗ್ತಿದೆ, ವಿ ಆರ್ ಮಿಸ್ಯೂಸಿಂಗ್ ದ ರೈಟ್ ವಾಟ್ ವಿ ಹ್ಯಾವ್, ಫಂಡಮೆಂಟಲ್ ರೈಟ್ಸ್ ಗಳೇನಿದೆ, ಸೊ ವಿ ಆರ್ ಟೋಟಲಿ ಮಿಸ್ಯೂಸಿಂಗ್ ಇಟ್, ಇಸಂಟ್ ಇಟ್? ಹೌದಲ್ವಾ? ಸೊ ದಟ್ ಮೀನ್ಸ್ ವಿ ಹ್ಯಾವ್ ಸರ್ಟನ್ ರೈಟ್ಸ್, ಫಂಡಮೆಂಟಲ್ ರೈಟ್ಸ್ ಅಂತ ಹೇಳಿ ಡಿಸ್ಕ್ರೈಬ್ ಅನ್ನ ಮಾಡಿದ್ದಾರೆ. ಬಟ್ ದ ಥಿಂಗ್ ಈಸ್ ದೇ ಹ್ಯಾವ್ ನಾಟ್ ಕಂಪ್ಲೀಟ್ಲಿ ಲೆಟ್ ಅಸ್ ದಟ್ ಫ್ರೀಡಮ್ ಟು ಎಂಜಾಯ್. ಕಂಪ್ಲೀಟ್ ಆಗಿ ನಮಗೆ ಫ್ರೀಡಮ್ ಅನ್ನ ಕೊಟ್ಟಿಲ್ಲ. ದೇ ಹ್ಯಾವ್ ಪುಟ್ ಸಮ್ ರೀಸನಬಲ್ ರಿಸ್ಟ್ರಿಕ್ಷನ್ಸ್ ಗಳ ಸಮೇತವಾಗಿ ನಮಗೆ ಫ್ರೀಡಮ್ ಅನ್ನ ಕೊಟ್ಟಿರುವಂತದ್ದು, ಗೊತ್ತಾಗ್ತಿದ್ಯಾ? ಇವಾಗ ಕರೆಂಟ್ ಅಫೇರ್ಸ್ ನಲ್ಲಿ ದಟ್ಸ್ ವಾಟ್ ದೇ ಹ್ಯಾವ್ ಸೆಡ್. ಏನಂತ ಹೇಳಿದ್ರೆ, ಪ್ರೊಟೆಸ್ಟ್ ಮಾಡಬಾರ್ದು ಅಂತ ಹೇಳ್ತಿಲ್ಲ, ಬಟ್ ದಟ್ ಪ್ರೊಟೆಸ್ಟ್ ಏನಿದೆ ಅಲ್ಲ, ಸೊ ಇಟ್ ಶುಡ್ ಬಿ ಪೀಸ್ಫುಲ್. ಅಂದ್ರೆ ಪಬ್ಲಿಕ್ಸ್ ಗಳಿಗೆ ನಾವು ಮಾಡ್ತಿರೋಂತಹ ಪ್ರೊಟೆಸ್ಟ್ ಇಂದ ಬೇರೆ ಜನಗಳಿಗೆ ಏನಾಗಬಾರ್ದು, ಯಾವುದೇ ರೀತಿಯಾಗಿ ಹಾರ್ಮ್ಫುಲ್ ಎಫೆಕ್ಟ್ಸ್ ಗಳು ಅಥವಾ ಅವರ ಒಂದು ದೈನಂದಿನ ಆಕ್ಟಿವಿಟೀಸ್ ಗಳು ಏನಿರುತ್ತೆ, ಅವರ ಲೈವ್ಲಿಹುಡ್ ಆಗಿರ್ಬೋದು, ಸೊ ಡೈಲಿ ಆಕ್ಟಿವಿಟೀಸ್ಗೆ ಇಟ್ ಶುಡ್ ನಾಟ್ ಎಫೆಕ್ಟ್ ಇಟ್. ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್? ಸೊ ರೀಸನಬಲ್ ರಿಸ್ಟ್ರಿಕ್ಷನ್ಸ್ ಅಂದ್ರೆ ಈ ರೀತಿ ಬರ್ತಾ ಹೋಗ್ತಾರೆ. ಸಾವರ್ನಿಟಿ ಅಂಡ್ ಇಂಟಿಗ್ರಿಟಿ, ಗೊತ್ತಾಗ್ತಿದ್ಯಾ? ಸೊ ಅದು ಬಿಟ್ರೆ ಪಬ್ಲಿಕ್ ಆರ್ಡರ್ಸ್ ಆಗಿರ್ಬೋದು ಅಥವಾ ಕಂಟೆಂಪ್ಟ್ ಆಫ್ ದ ಕೋರ್ಟ್ ಆರ್ಡರ್ಸ್ ಗೆ ವೈಲೇಟ್ ಮಾಡುವಂತದ್ದು. ಸೊ ಈ ರೀತಿಯಾಗಿ ದೇ ಹ್ಯಾವ್ ಪುಟ್ ಸರ್ಟನ್ ರಿಸ್ಟ್ರಿಕ್ಷನ್ಸ್. ಈ ರಿಸ್ಟ್ರಿಕ್ಷನ್ಸ್ ಅನ್ನ ನಾವು ವೈಲೇಟ್ ಮಾಡಿದ್ರೆ ನಮಗೆ ಫ್ರೀಡಮ್ ಇದೆ ಅಂತ ಹೇಳಿ, ವಾಟ್ ಎವರ್ ಇಟ್ ಈಸ್, ಈವನ್ ವಿ ಆರ್ ಲಯಬಲ್ ಟು ಕೋರ್ಟ್, ನಾವು ಅದಕ್ಕೆ ರೆಸ್ಪಾನ್ಸಿಬಲ್ ಆಗ್ತೀವಿ, ಗೊತ್ತಾಗ್ತಿದ್ಯಾ? ಸೊ ದಟ್ಸ್ ವಾಟ್ ಫಂಡಮೆಂಟಲ್ ರೈಟ್ ಈಸ್. ಸೊ ದಟ್ಸ್ ವಾಟ್ ಕರೆಂಟ್ ಅಫೇರ್ಸ್ ನಲ್ಲಿ ಬಂದಿರೋ ಅಂತದ್ದು. ಸೊ ಹೀಗೆ ನಾವು ಬಟ್ ಒಂದು ಬುಕ್ ನಲ್ಲಿ ಓದೋದಾದ್ರೆ ವಿಲ್ ಜಸ್ಟ್ ರೀಡ್ ಆರ್ಟಿಕಲ್ 19. ಆರ್ಟಿಕಲ್ 19 ಅಂದ್ರೆ ಏನು, ಸೊ ಅದಕ್ಕೆ ರೀಸನಬಲ್ ರಿಸ್ಟ್ರಿಕ್ಷನ್ಸ್ ಯಾವುದು, ಇಷ್ಟೇ ನಾವು ಬುಕ್ ನಲ್ಲಿ ಓದೋವಂಥದ್ದು. ಬಟ್ ಏನು ಕರೆಂಟ್ ಅಫೇರ್ಸ್ ನ ಹೆಂಗೆ ಅದಕ್ಕೆ ಅಪ್ಲೈ ಮಾಡಬೇಕು, ಬಿಕಾಸ್ ಸ್ಟ್ಯಾಟಿಕ್ ಆಗಿರ್ಬೋದು ಅಥವಾ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಎರಡೂ ಕೂಡ ಇಟ್ ಹ್ಯಾಸ್ ಟು ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಸೊ ನಾನು ಸ್ಟ್ಯಾಟಿಕ್ ಓದ್ಬಿಟ್ಟು ಪಾಸ್ ಆಗ್ತೀನಿ ಅಂತ ಆಗಲ್ಲ, ಇಲ್ಲ ಕರೆಂಟ್ ಅಫೇರ್ಸ್ ಓದ್ಬಿಟ್ಟು ಪಾಸ್ ಆಗ್ತೀನಿ ಅಂತ ಆಗಲ್ಲ. ಸೊ ಕರೆಂಟ್ ಅಫೇರ್ಸ್ ಯಾವಾಗ ಪಾಸ್ ಆಗ್ತೀನಿ ಅನ್ನೋದು ಮೂರ್ಖತನ. ಯಾಕಂದ್ರೆ ಬೇಸಿಕ್ ಗೊತ್ತಿಲ್ಲ ನಮಗೆ, ಅದ್ರ ಇಶ್ಯೂನ ಬ್ಯಾಕ್ ಗ್ರೌಂಡ್ ಗೊತ್ತಿಲ್ಲ ಅಂತಂದ್ರೆ, ಸೊ ವಾಟ್ ಡು ವಿ ರೀಡ್, ಹೇಗೆ ನಾವು
ಎಕ್ಸಾಮ್ ನಲ್ಲಿ ಅದನ್ನ ಅಪ್ಲೈ ಮಾಡ್ಕೊಳ್ಳೋದಕ್ಕಾಗತ್ತೆ, ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದಕ್ಕಾಗೋದೇ ಇಲ್ಲ. ಗೊತ್ತಾಗ್ತಿದ್ಯಾ? ಸೊ ಪ್ರಿಲಿಮ್ಸ್ ನಲ್ಲಿ ಮ್ಯಾಕ್ಸಿಮಮ್ ಆಗಿ ಅರೌಂಡ್ 15 to 16 ಕ್ವೆಶನ್ಸ್ ಇಟ್ ಕಮ್ಸ್ ಫ್ರಮ್ ಪಾಲಿಟಿ. ಅಂಡ್ ಈವನ್ ಮೇನ್ಸ್ ನಲ್ಲಿ GS ಪೇಪರ್ 2 ಅಂತ ಏನಿದೆಯಲ್ಲ, ಸೊ ಅದ್ರಲ್ಲಿ ಕಂಪ್ಲೀಟ್ ಆಗಿ ಏನಂತಂದ್ರೆ ಫಸ್ಟ್ ಈಸ್ ಪಾಲಿಟಿ. ಈ ಪಾಲಿಟಿಯಲ್ಲಿ ಏನಂತ ಬರುತ್ತೆ, ಕಾನ್ಸ್ಟಿಟ್ಯೂಷನ್, ಅದು ಸೇಲಿಯಂಟ್ ಫೀಚರ್ಸ್ ಗಳು ಏನು, ಸೊ ದೆನ್ ಅದು ಕಾನ್ಸ್ಟಿಟ್ಯೂಷನ್ ಹೇಗೆ ಫ್ರೇಮ್ ಆಯ್ತು, ಅದಕ್ಕೆ ಸರ್ಟನ್ ಹಿಂದ್ಗಡೆ ಆಕ್ಟ್ಸ್ ಗಳಾಗಿರ್ಬೋದು, ರೂಲ್ಸ್ ಗಳೆಲ್ಲ ಬಂತು. ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಅಂತ ಅಂತೀವಿ, ಪಿಟ್ಸ್ ಇಂಡಿಯಾ ಆಕ್ಟ್ ಅಂತ ಅಂತೀವಿ, ರೆಗ್ಯುಲೇಟಿಂಗ್ ಆಕ್ಟ್ ಅಂತ ಅಂತೀವಿ, ಕೌನ್ಸಿಲ್ಸ್ ಆಕ್ಟ್ಸ್ ಅಂತ ಅಂತೀವಿ, ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್ ಅಂತ ಅಂದ್ಬಿಟ್ಟು. ಗೊತ್ತಾಗ್ತಿದ್ಯಾ? ಸೊ ಹೇಗೆ ಕಾನ್ಸ್ಟಿಟ್ಯೂಷನ್ ಫಾರ್ಮೇಶನ್ ಆಯ್ತು, ಸೊ ಅದ್ರ ಹಿಂದೆ ಯಾವೆಲ್ಲ ಆಕ್ಟ್ಸ್ ಗಳಿತ್ತು, ಸೊ ಈ ರೀತಿಯಾಗಿ ಎಲ್ಲವೂ ಕೂಡ ಬರುವಂತದ್ದು. ಗೊತ್ತಾಗ್ತಿದ್ಯಾ? ಸೊ ಇದು ಕಾನ್ಸ್ಟಿಟ್ಯೂಷನ್ ಆಯ್ತು. ನೆಕ್ಸ್ಟ್ ಗವರ್ನೆನ್ಸ್. ಗವರ್ನೆನ್ಸ್ ಅಂತ ಅಂದ್ರೆ ಈಗ ಒಂದು ರಾಜ್ಯ ಏನಿದೆ, ಸ್ಟೇಟ್ ಆಗಿರ್ಬೋದು, ನೇಷನ್ ಪೀಸ್ಫುಲ್ ಆಗಿ ಅದು ಫಂಕ್ಷನಿಂಗ್ ಆಗ್ಬೇಕು ಅಂತಂದ್ರೆ ಸರ್ಟನ್ ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳು ಇರಲೇಬೇಕು. ಹೌದಾ ಇಲ್ವಾ? ಸೊ ಇವಾಗ ಏನೋ ರೂಲ್ಸ್ ಗಳೇ ಇರ್ಲಿಲ್ಲ, ಏನು ರೆಗ್ಯುಲೇಷನ್ಸ್ ಇರ್ಲಿಲ್ಲ ಅಂತಂದಿದೆ, ಇಷ್ಟು ಪೀಸ್ಫುಲ್ ಆಗಿ ಒಂದು ನೇಷನ್ ಇರೋದಕ್ಕೆ ಸಾಧ್ಯ ಆಗ್ತಿತ್ತಾ? ಪೀಪಲ್ಸ್ ಗಳಿಗೆ ಸರ್ಟನ್ ರೂಲ್ಸ್ ಆಗಿರ್ಬೋದು, ರೆಗ್ಯುಲೇಷನ್ಸ್ ಇದ್ದೇನೆ ದೇ ಡೋಂಟ್ ಫಾಲೋ ಅಂಡ್ ದೇ ಕ್ರಿಯೇಟ್ ಸೋ ಮಚ್ ಆಫ್ ಡಿಸ್ಟರ್ಬೆನ್ಸಸ್ ಇನ್ ದ ಸೊಸೈಟಿ. ಹೌದಲ್ವಾ? ಸೊ ಅಂತದ್ರಲ್ಲಿ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳೇ ಇರ್ಲಿಲ್ಲ ಅಂದಿದ್ರೆ ಕುಡ್ ವಿ ಸರ್ವೈವ್ ಇನ್ ದಿಸ್ ಸೊಸೈಟಿ? ಫಾರ್ ಎಕ್ಸಾಂಪಲ್ UP ನಲ್ಲಿ ಮನುಷ್ಯ ಅದು ಕೇಸ್ ಆಯ್ತಲ್ವಾ? ಹ್ಯಾಸ್ ಎನಿವನ್ ಟೇಕನ್ ದ ಆಕ್ಷನ್? ಸ್ಟಿಲ್ ದೇ ಹ್ಯಾವ್ ನಾಟ್ ಇವನ್ ಟೇಕನ್ FIR ಕೂಡ ಅದು ಮಾಡಿಲ್ಲ, ಚಾರ್ಜ್ ಶೀಟ್ ಕೂಡ. ನೋಡಿದ್ದೀರಾ ಅದನ್ನ? ಸೊ ನಿರ್ಭಯಾದಾಗ್ಲೂ ಹಾಗೆ ಆಯ್ತು. ಸೊ ಅದಾದ್ಮೇಲೆ ದೇ ವುಡ್ ಹ್ಯಾವ್ ಟೇಕನ್ ಸರ್ಟನ್ ಆಕ್ಷನ್, ಸ್ಟ್ರಾಂಗ್ ಸ್ಟ್ರಿಕ್ಟ್ ಆಕ್ಷನ್ಸ್, ಬಟ್ ದೇ ಹ್ಯಾವ್ ನಾಟ್ ಟೇಕನ್ ಇಟ್. ಎಷ್ಟೋ ವರ್ಷಗಳಾದ್ಮೇಲೆ ಅದು ಹೋರಾಟದ ನಂತರ ದೇ ಹ್ಯಾವ್ ಗಿವನ್ ದ ಪನಿಷ್ಮೆಂಟ್, ಲೈಕ್ ಆ ರೀತಿ. ಇದು ಒಂದಾಯ್ತು. ಅಗೈನ್ ಎಷ್ಟು ಆ UP ಕೇಸ್ ಆದ್ಮೇಲೂ ಕೂಡ ಸ್ಟಿಲ್ ಇಟ್ಸ್ ಬೀನ್ ಕಂಟಿನ್ಯೂಯಿಂಗ್ 19-year-old ಮೇಲೆ. ಸೊ ಟುಡೇಸ್ ನ್ಯೂಸ್. ಸೊ ನಾನು ಹೇಳ್ತಿರೋದು ಏನಕ್ಕೆ ಅಂದ್ರೆ, ಇಫ್ ದೇರ್ ಆರ್ ನೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇನ್ ದ ಸೊಸೈಟಿ, ಹೇಗೆ ಸೊಸೈಟಿ ಹಾಳಾಗುತ್ತೆ ಅಂತ ಹೇಳಿ. ಇಷ್ಟೆಲ್ಲ ರೆಗ್ಯುಲೇಷನ್ಸ್ ಗಳು ಇದ್ದೇ ಹೀಗೆ, ಸೊ ಈ ರೀತಿ ಇಲ್ಲ ಅಂದ್ರೆ ಇನ್ ಹೇಗೆ ಅಂತ. ಗೊತ್ತಾಗ್ತಿದ್ಯಾ? ಗವರ್ನೆನ್ಸ್ ಅಲ್ಲಿ ಏನಾಗುತ್ತೆ, ಸೊ ವಿ ಹ್ಯಾವ್ 2 ಸಿಸ್ಟಮ್, ಒಂದು ಸೆಂಟ್ರಲ್ ಅಂತ ಹೇಳ್ತೀವಿ, ಇನ್ನೊಂದು ಸ್ಟೇಟ್ ಅಂತ ಹೇಳ್ತೀವಿ. ಸೊ ಎವ್ರಿಥಿಂಗ್ ನ ಸೆಂಟ್ರಲ್ ಅಲ್ಲಿ ಕುತ್ಕೊಂಡು ಹ್ಯಾಂಡಲ್ ಮಾಡೋದಕ್ಕಾಗುತ್ತಾ? ನೋ, ವಿ ಕೆನಾಟ್. ಸೊ ದಟ್ಸ್ ವೈ ಏನಂತ ಅಂದ್ರೆ ಸ್ಟೇಟ್ ಲೆವೆಲ್ ಆಗುತ್ತೆ. ಸೊ ಸ್ಟೇಟ್ ಅವರು ಪ್ರತಿಯೊಂದು ಯಾವ್ದೋ ರಿಮೋಟ್ ಏರಿಯಾಸ್ ಇದೆ, ವಿಲೇಜ್ ಏರಿಯಾಸ್ ಅಲ್ಲಿ ಎಲ್ಲ ಹೋಗ್ಬಿಟ್ಟು ಒಬ್ಬರೇ ಹ್ಯಾಂಡಲ್ ಮಾಡೋದಕ್ಕಾಗಲ್ಲ, ಆಗುತ್ತಾ? ನೋ. ಸೊ ವಾಟ್ ವಿ ಹ್ಯಾವ್ ಲೋಕಲ್ ಗವರ್ಮೆಂಟ್ಸ್, ಲೈಕ್ ಏನು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಜಿಲ್ಲಾ ಪಂಚಾಯತ್ ಅಂತ ಹೇಳ್ತೀವಿ, ಗ್ರಾಮ ಪಂಚಾಯತ್ ಅಂತ ಅಂತೀವಿ. ಸೊ ಗೊತ್ತಾಗ್ತಿದ್ಯಾ? ಸೊ ಈ ರೀತಿ ಫಾರ್ಮೇಶನ್ ಆಗಿರೋ ಅಂತದ್ದು. ನೆಕ್ಸ್ಟ್ ಬಂದಾಗ ಸೊ ಏನು, ಯಾವುದೇ ಒಂದು ಈಗ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು ಅಥವಾ ಗವರ್ನೆನ್ಸ್ ಆಗಿರ್ಬೋದು, ಎಲ್ಲದೂ ಕೂಡ ಅಪ್ಹೋಲ್ಡ್ ಆಗಬೇಕು ಅಂತಂದ್ರೆ ದೇ ಶುಡ್ ಬಿ ಸಮಥಿಂಗ್ ಅಲ್ವಾ? ಅಂದ್ರೆ ಏನೇ ಒಂದು ಈಗ ಯಾವುದೇ ಒಂದು ಸಿಸ್ಟಮ್ ನಲ್ಲಿ ಈಗ ಅಲ್ಲಿ ವಯಲೇಟ್ ಆಗ್ತಿದೆ, ಏನೋ ಒಂದು ತಪ್ಪು ನಡೀತಿದೆ ಅಂತ ಅಂದಾಗ ಸಮಥಿಂಗ್ ಶುಡ್ ಬಿ ದೇರ್, ಆರ್ ಎಲ್ ಸಮ್ವನ್ ಶುಡ್ ಬಿ ದೇರ್ ಹೂ ಹ್ಯಾಸ್ ಟು ಕಂಟ್ರೋಲ್ ಎವ್ರಿಥಿಂಗ್. ಅಂದ್ರೆ ಅದನ್ನ ಪಾಲನೆ ಮಾಡಲೇಬೇಕು. ಏನದು ಆರ್ಡರ್ಸ್ ಕೊಡುತ್ತೆ ಅದು ಏನಾದ್ರೂ ಪಾಲನೆ ಮಾಡಲಿಲ್ಲ ಅಂತಂದ್ರೆ, ಫಾಲೋ ಮಾಡಲಿಲ್ಲ ಅಂತಂದ್ರೆ ಸ್ಟ್ರಿಕ್ಟ್ ಆಕ್ಷನ್ಸ್ ವಿಲ್ ಬಿ ಟೇಕನ್ ಅಂತ ಹೇಳಿ. ಗೊತ್ತಾಗ್ತಿದ್ಯಾ? ಅದು ಹೇಗೆ? ಸೊ ಯಾವ್ದನ್ನ ಕಂಟ್ರೋಲ್ ಮಾಡುವಂಥದ್ದು? ಅವರ್ ಜುಡಿಷಿಯರಿ ಸಿಸ್ಟಮ್, ನ್ಯಾಯಾಂಗ. ಹೌದಾ? ಸೊ ಈಗ ಸುಪ್ರೀಂ ಕೋರ್ಟ್ ಇಂದ ಯೂಶಲಿ ನಾಟ್ ಓನ್ಲಿ ಸುಪ್ರೀಂ ಕೋರ್ಟ್ ಅಂತಲ್ಲ, ಸೊ ಯೂಶಲಿ ಕೋರ್ಟ್ ಅಂತ ಅಂದ್ರೇನೆ ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ವ್ಯಾಲ್ಯೂ ಅಂಡ್ ರೆಸ್ಪೆಕ್ಟ್. ಹೌದಾ ಇಲ್ವೋ? ಸೊ ಅವ್ರು ಯಾರಿಗ್ ಮಾತಿಗೆ ಬಗ್ಲಿಲ್ಲ ಅಂತ ಅಂದ್ರೂ ಕೋರ್ಟ್ ಆರ್ಡರಿಗೆ ಅವ್ರು ಬಗ್ಲೇಬೇಕು. ಹೌದಾ? ಸೊ ವಿ ಹ್ಯಾವ್, ಅದಕ್ಕೆ ಹೇಳುವಂಥದ್ದು ವಿ ಹ್ಯಾವ್ 3 ಲೆವೆಲ್ಸ್ ಆಗಿರ್ಬೋದು ಅಥವಾ 3 ಸಿಸ್ಟಮ್ಸ್ ಅಂತ ಹೇಳ್ತೀವಿ. ಸೊ ಮೇನ್ ಏನಂತ ಅನ್ಬೋದು, ಅಸೆಟ್ಸ್ ಅಂತಾನೆ ಹೇಳ್ಬೋದು ನಮ್ಮ ಒಂದು ಕಂಟ್ರಿಗೆ. ದಟ್ ಈಸ್ ಒಂದು ಲೆಜಿಸ್ಲೇಟಿವ್ ಅಂತ ಹೇಳ್ತೀವಿ, ಇನ್ನೊಂದು ಎಕ್ಸಿಕ್ಯೂಟಿವ್ ಅಂತ ಹೇಳ್ತೀವಿ, ಇನ್ನೊಂದು ಜುಡಿಷಿಯರಿ ಅಂತ ಹೇಳುವಂಥದ್ದು. 3 ಆರ್ಗನ್ಸ್ ಆಫ್ ದ ಸಿಸ್ಟಮ್ ಅಂತಾನೆ ಹೇಳ್ಬೋದು ಇದನ್ನು. ಸೊ ಗವರ್ಮೆಂಟ್. ಗೊತ್ತಾಗ್ತಿದ್ಯಾ? ಸೊ ಈಗ ನಮಗೆ GS ಪೇಪರ್ 2 ನಲ್ಲಿ ಸೊ ಆಲ್ಮೋಸ್ಟ್ ಏನಂತ ಅಂದ್ರೆ, ಸೊ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಪಾಲಿಟಿಯಲ್ಲಿ ಗವರ್ನೆನ್ಸ್, ಕಾನ್ಸ್ಟಿಟ್ಯೂಷನಲ್ ಸೇಲಿಯಂಟ್ ಫೀಚರ್ಸ್ ಗಳು, ಹಾಗೇನೇ ಏನು ಜುಡಿಷಿಯರಿ ಬಗ್ಗೆ, ದೆನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆಸ್ ಐ ಸೆಡ್. ಸೊ ಕೊಡೋ ಟಾಪಿಕ್ಸ್ ನಲ್ಲೇನೆ ಕವರ್ ಆಗ್ತಾ ಹೋಗುತ್ತೆ. ಸೊ 250 ಮಾರ್ಕ್ಸ್ ಗೆ ನಾವು GS ಪೇಪರ್ 2 ನ ಬರೆಯುವಂಥದ್ದು. ಸೊ ಕರೆಂಟ್ ಅಫೇರ್ಸ್ ಅಂಡ್ ಸ್ಟ್ಯಾಟಿಕ್ ನಮ್ದು ಚೆನ್ನಾಗಿತ್ತು ಅಂತಂದ್ರೆ ಬೇಸಿಕಲಿ ಸೊ ಇದನ್ನ ಈಸಿಯಾಗಿ ವಿ ಕ್ಯಾನ್ ಗೋ ಥ್ರೂ. ಗೊತ್ತಾಗ್ತಿದ್ಯಾ? ಸೊ
ಪಾಲಿಟಿನಲ್ಲಿ ವಿ ಕ್ಯಾನ್ ಸ್ಕೋರ್ ವೆರಿ ಹೈ ಮಾರ್ಕ್ಸ್ ಇಫ್ ಅವರ್ ಬೇಸಿಕ್ ಇಸ್ ಸ್ಟ್ರಾಂಗ್ ವಿತ್ ಕರೆಂಟ್ ಅಫೇರ್ಸ್. ಬಿಕಾಸ್ ಇಲ್ಲಿ ಏನಂತಂದ್ರೆ ನಾವು ಸ್ಟೋರಿ ಬರೀತಿಲ್ಲ, ಅವ್ರು ಏನಾದರೂ ಒಂದು ಪರ್ಟಿಕ್ಯುಲರ್ ಕೇಳಿದ್ರೆ ಸೊ ನಾವು ಆರ್ಟಿಕಲ್ಸ್ ಅಥವಾ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ಗಳು ಈ ರೀತಿ ಹಾಕ್ಬಿಟ್ಟು ನಮ್ಮ ಏನಿದೆ ಸೊ ಅದ್ರ ಬಗ್ಗೆ ಲೈಕ್ ಬ್ರೀಫ್ ಆಗಿ ಸೊ ಅಕ್ಯುರೇಟ್ ಆಗಿ ಪ್ರಿಸೈಸ್ಲಿ ವಿ ಕ್ಯಾನ್ ಸೇ ಓಕೆ ಸುಪ್ರೀಂ ಕೋರ್ಟ್ ಇದಿತ್ತು ಸೊ ಇದರಿಂದ ಈ ರೀತಿ ಪಾಸಿಟಿವ್ ನೆಗೆಟಿವ್ ಅಂತ ಹೇಳಿ. ಬಟ್ ಇಟ್ಸ್ ನಾಟ್ ಲೈಕ್ ಹಿಸ್ಟ್ರಿ ಅಥವಾ ಸೊಸೈಟಲ್ ಇಶ್ಯೂಸ್ ತರ ಅಲ್ಲ ದಿಸ್ ಪಾಲಿಟೀಸ್. ಗೊತ್ತಾಗ್ತಿದ್ಯಾ? ಸೊ ದಟ್ಸ್ ವೈ ಸೊ ಇಟ್ಸ್ ಅ ಸ್ಕೋರಿಂಗ್ ಸಬ್ಜೆಕ್ಟ್. ಸೊ ವೆನ್ ಕಂಪೇರ್ ಟು ಹಿಸ್ಟ್ರಿ ಆಗಿರ್ಬೋದು ಅಥವಾ ಬೇರೆ ಆರ್ಟ್ ಅಂಡ್ ಕಲ್ಚರ್ ಸೊ ಈ ರೀತಿ ಕಂಪೇರ್ ಮಾಡಿದ್ರೆ ಇಫ್ ಯು ಕಂಪೇರ್ ಮಾಡಿದ್ರೆ ಸೊ ಲಾಸ್ಟ್ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಎಲ್ಲ ಸೊ ಆಲ್ಮೋಸ್ಟ್ 15 to 16 ಕ್ವೆಶನ್ಸ್ ಅರೈಸಸ್ ಪರ್ ಇಯರ್. 100 ಕ್ವೆಶನ್ಸ್ ಕೇಳ್ತಿದ್ದಾನೆ ಅಂತಂದ್ರೆ ಪ್ರಿಲಿಮ್ಸ್ ನಲ್ಲಿ ಅದ್ರಲ್ಲಿ 16 ಕ್ವೆಶನ್ಸ್ ಇಟ್ ಕಮ್ಸ್ ಫ್ರಮ್ ಪಾಲಿಟಿ. ಸೊ ಜಸ್ಟ್ ಥಿಂಕ್, ನಮಗೆ ಪಾಸ್ ಆಗೋದಕ್ಕೆ ಬೇಕಾಗಿರೋ ಮಾರ್ಕ್ಸ್ ಈಗ ಟಾರ್ಗೆಟ್ ಅದೆಷ್ಟೇ 100 ಅಂತ ಇಟ್ಕೊಂಡ್ರೆ ಸೊ ಅವರ್ ಏನು ನಮ್ದು 15 ಕ್ವೆಶನ್ಸ್ ಗಳು ಕರೆಕ್ಟ್ ಇರಬೇಕು, ಹೌದಾ? ಸೊ ಈಗ ನಾ ಒಂದು 16 ಕ್ವೆಶನ್ಸ್ ಪರ್ ಇಯರ್ ಇವಾಗ ಪಾಲಿಟಿಯಿಂದ ಬರ್ತಿದೆ ಅಂತಂದ್ರೆ ಸೊ ಬೇಡ ಅದರಲ್ಲಿ 1 or 2 ತಪ್ಪಾಗಿದೆ ಅಂತಾನೆ ತಿಳ್ಕೊಳ್ಳೋಣ. ಸೊ 14 or 15 ನಾವು ಕನ್ಸಿಡರ್ ಮಾಡ್ಕೊಂಡ್ರೆ 30 ಮಾರ್ಕ್ಸ್ ಅಲ್ಲೇ ಬಂದೋಯ್ತು, ಹೌದಾ ಇಲ್ವಾ? ಈಗ ಬೇರೆ ಸಬ್ಜೆಕ್ಟ್ಸ್ ಅಲ್ಲಿ ಏನೇ ಕೇಳಿದ್ರು ಕರೆಂಟ್ ಅಫೇರ್ಸ್ ಎಲ್ಲ ನಮಗೆ ಇನ್ನೊಂದು 30 ಕ್ವೆಶನ್ಸ್ ನ ಮಾಡೋದಕ್ಕಾಗಲ್ವಾ? ಆಗಲ್ವಾ? ಅಲ್ಲಿ ಈಸಿಯಾಗಿ ನಮ್ದು ಕಟ್ ಆಫ್ ಪಾಸ್ ಆಗಿ ಹೋಗುತ್ತಲ್ಲ. ಗೆಟಿಂಗ್ ವೈ ಐ ಆಮ್ ಸೇಯಿಂಗ್ ದಿಸ್, ವೈ ಐ ಆಮ್ ಸ್ಟ್ರೆಸಿಂಗ್ ಕ್ವಾಲಿಟಿ ಅಂತ ಹೇಳಿ ಬರಾಗ್ತಿದ್ಯಾ? ಸೊ ಹಿಸ್ಟ್ರಿಲಿ ಸಮ್ಟೈಮ್ಸ್ ವಿ ಕೆನಾಟ್ ಪ್ರೆಡಿಕ್ಟ್. ಹಿಸ್ಟ್ರಿ ಇಸ್ ಲೈಕ್ ಅ ಸ್ಟೋರಿ. ನಾವು ಒಂದೇ ಬುಕ್ ಅಲ್ಲಿ ಓದಿದ್ರು ಕೂಡ ಕ್ವೆಶನ್ಸ್ ಕೇಳಬೇಕಾದ್ರೆ ಅವ್ರು ಯಾವ ಹಿಸ್ಟ್ರಿ ಬುಕ್ ಇಂದ ಎತ್ತಿರ್ತಾರೆ ಅಂತ ಅಂದ್ಬಿಟ್ಟು ವಿ ಕೆನಾಟ್ ಪ್ರೆಡಿಕ್ಟ್. ಬರಾಗ್ತಿದ್ಯಾ? ಬಟ್ ಎಕನಾಮಿಕ್ಸ್, ಪಾಲಿಟಿ, ಎನ್ವೈರನ್ಮೆಂಟ್ ಅಂಡ್ ಎಕಾಲಜಿ ಇಟ್ಸ್ ನಾಟ್ ಲೈಕ್ ದಟ್. Clear? So ಹಾಗಾಗಿ this is very important from your prelims and mains point of view. ಗೊತ್ತಾಗ್ತಿದ್ಯಾ? ಸೊ ಈಗ ಸೊ NCERT ಬುಕ್ಸ್ ಅನ್ನ ನೋಡಿದ್ರೆ ನಿಮ್ಮ ಒಂದು ಸೋಷಿಯಲ್ ಸೈನ್ಸ್ ಟೆಕ್ಸ್ಟ್ ಬುಕ್ ಏನಿದೆ 6th ಅದರಲ್ಲಿ ಟುಡೇ ವಿ ಆರ್ ಗೋಯಿಂಗ್ ಟು ಕ್ಲಿಯರ್ ಫಸ್ಟ್ 2 ಚಾಪ್ಟರ್ಸ್ ನ ಕ್ಲಿಯರ್ ಮಾಡುವಂಥದ್ದು. ಅದ್ರಲ್ಲಿ ಏನಿಲ್ಲ ಆಕ್ಚುಲಿ. ಸೊ ಇಟ್ಸ್ ಜಸ್ಟ್ ದ ಬೇಸಿಕ್ಸ್. ಇಂಪಾರ್ಟೆಂಟ್ ಅಂತ ಹೇಳಿ ಯಾವುದು ಇಲ್ಲ ಅದರಲ್ಲಿ. ಸೊ ಅಂದ್ರೆ ಮೇನ್ಸಿಗೆ ಸೊ ಬೇಸಿಕಲಿ ನಾಟ್ ಫಾರ್ ಮೇನ್ಸ್ ನಲ್ಲಿ ಏನು ಎಸ್ಸೆ ಪೇಪರ್ ಬರುತ್ತಲ್ಲ ಸೊ ಅದಕ್ಕೆ ನೋಡಿ ಇದರಿಂದ ಪಾಯಿಂಟ್ಸ್ ಗಳನ್ನ ತಗೊಬಹುದು. ಗೊತ್ತಾಗ್ತಿದ್ಯಾ? ಈಗ ನಾವು ಎಸ್ಸೆ ಪೇಪರ್ ಅಲ್ಲಿ ಹೇಗೆ ಪಾಲಿಟಿ ಮೇಲೆ ಕ್ವೆಶನ್ಸ್ ಕೇಳ್ತಾನೆ ಅಂತಂದ್ರೆ ಎಸ್ಸೆಲಿ ಸೊ ವಿ ಹ್ಯಾವ್ ಟು ರೈಟ್ 2 essays, 1 essay for 125 marks and 125 marks ಇಂದ. ಸೊ ಫಸ್ಟ್ ಎಸ್ಸೆಗೆ ಒಂದು ಟಾಪಿಕ್ ನಾವು ಚೂಸ್ ಮಾಡ್ಕೊಬೇಕು ಅಂದ್ರೆ ಪಾರ್ಟ್ ಎ ಅಂಡ್ ಪಾರ್ಟ್ ಬಿ ಅಥವಾ ಸೆಕ್ಷನ್ ಎ ಅಂಡ್ ಸೆಕ್ಷನ್ ಬಿ ಇರುತ್ತೆ. ಸೊ ಸೆಕ್ಷನ್ ಎ ನಲ್ಲಿ 4 ಟಾಪಿಕ್ಸ್ ಅನ್ನ ಕೊಡ್ತಾನೆ, ಅದ್ರಲ್ಲಿ ನಾವು ಒಂದಕ್ಕೆ ನಾವು ಎಸ್ಸೆನ ಬರೀಬೇಕು. ಇನ್ ದ ಸೇಮ್ ವೇ ವಿತ್ ಸೆಕ್ಷನ್ ಬಿ ನಲ್ಲಿ. ಸೊ ವಿ ಹ್ಯಾವ್ 4 ಆಪ್ಷನ್ಸ್. ಅಮಾಂಗ್ ದಟ್ ವಿ ಹ್ಯಾವ್ ಟು ಚೂಸ್ one topic and we have to write essay on that entire ಇದ್ರ ಮೇಲೆ 125 ಮಾರ್ಕ್ಸ್ ಗೆ. ಈ ಟಾಪಿಕ್ ನಲ್ಲಿ ಪಾಲಿಟಿ ಅಂಡ್ ಸೋಷಿಯಲ್ ಇಶ್ಯೂಸ್ ಗಳ ಮೇಲೆ ಒಂದು ಎಸ್ಸೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಲೈಕ್ ವಿಮೆನ್ನಿನ ಮೇಲೆ, ಎಜುಕೇಶನ್ ಮೇಲೆ, ಹೆಲ್ತ್ ಸೆಕ್ಟರಿನ ಮೇಲೆ, ಗೊತ್ತಾಗ್ತಿದ್ಯಾ? ಅಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಮೇಲೂ ಕೂಡ ಒಂದು ಟಾಪಿಕ್ ಇದ್ದೇ ಇರುತ್ತೆ. ದಟ್ಸ್ ವೈ ವಿ ಆರ್ ಗಿವಿಂಗ್ ಯು ದ ಅಸೈನ್ಮೆಂಟ್. ಅಸೈನ್ಮೆಂಟ್ ಕೊಡ್ತಿರೋ ಉದ್ದೇಶನೇ ಅದು ಇಂಟರ್ನ್ಯಾಷನಲ್ ರಿಲೇಷನ್ ಮೇಲೆ. ಯಾಕೆ ಅಂದ್ರೆ ಎಸ್ಸೆ ನಲ್ಲಿ ಒಂದು ಟಾಪಿಕ್ ಪ್ರತಿ ವರ್ಷನೂ ಕೂಡ ಗೋ ಥ್ರೂ ದ ಎಸ್ಸೆ ಪೇಪರ್ ಒಂದು ಟಾಪಿಕ್ ಇದ್ದೇ ಇರುತ್ತೆ ಇಂಟರ್ನ್ಯಾಷನಲ್ ರಿಲೇಷನ್ ಮೇಲೆ. ಹಾಗೇನೇ ಇಂಟರ್ನ್ಯಾಷನಲ್ ರಿಲೇಷನ್ ಇಟ್ ಕಮ್ಸ್ ಇನ್ ಯುವರ್ GS ಪೇಪರ್ 2 ವಿಚ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಯುವರ್ ಮೇನ್ಸ್ ಆಸ್ ವೆಲ್ ಆಸ್ ಪ್ರಿಲಿಮ್ಸ್. ಗೊತ್ತಾಗ್ತಿದ್ಯಾ? ಸಮ್ ಆಫ್ ಯು ಆರ್ ನೆಗ್ಲೆಕ್ಟಿಂಗ್ ಏನು ಅಸೈನ್ಮೆಂಟ್ ಟಾಪಿಕ್ಸ್ ನಮಗೆ ಬೇಡ ಅಂತ ಹೇಳ್ತಿದ್ರಲ್ಲ. ಸೊ ದಟ್ಸ್ ವೈ ಐ ಆಮ್ ಸೇಯಿಂಗ್ ಇಟ್. ವಾಟ್ ಈಸ್ ದ ಇಂಪಾರ್ಟೆನ್ಸ್ ಅಂತ ಹೇಳಿ ಕ್ಲಿಯರಾ? ಸೊ ಇವಾಗ ವಿಲ್ ಸ್ಟಾರ್ಟ್ ಇಟ್ ಆಫ್ ಫಸ್ಟ್ 2 ಚಾಪ್ಟರ್ಸ್ ನ. ಈಗ ಪಾಲಿಟಿ ಅಂತ ಅಂದ್ರೆ ಯೂಶಲಿ ಏನು? ಸೊ ವಾಟ್ ವಿ ಕಾಲ್ ಪಾಲಿಟಿ ಇನ್ ಕನ್ನಡದಲ್ಲಿ ಏನು ಹೇಳ್ತೀವಿ? ಏನ್ ಹೇಳ್ತೀವಿ ಯೂಶಲಿ? ಪಾಲಿಟಿಕ್ಸ್ ಅಂತಂದ್ರೆ ಏನು? ರಾಜಕೀಯ, ಹೌದಾ? ಪಾಲಿಟಿಕ್ಸ್ ಅಂತ. ಪಾಲಿಟಿ ಅಂತ ಅಂದ್ರೆ ಇಟ್ಸ್ ಎ ಸ್ಟಡಿ. ಪಾಲಿಟಿ ಇಟ್ಸ್ ಅ ಸ್ಟಡಿ, ಇಟ್ಸ್ ಅ ಬ್ರಾಂಚ್ ಆಫ್ ಸೋಷಿಯಲ್ ಸೈನ್ಸ್ ಅಂತ ಹೇಳ್ತೀವಿ ಪಾಲಿಟಿನ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ರಾಜಕೀಯ ಅಂತ ನೀವು ಏನ್ ಹೇಳಿದ್ರಿ ಅದರಲ್ಲಿ ಫಸ್ಟ್ ವರ್ಡ್ ನ ಸ್ಪ್ಲಿಟ್ ಮಾಡಿದೆ ಯೂಶಲಿ ರಾಜ್ಯ. ಗೊತ್ತಾಗ್ತಿದ್ಯಾ?
ನಮ್ಮ ರಾಜ್ಯದಲ್ಲಿ ಒಂದು ಸ್ಮೂತ್ ಫಂಕ್ಷನಿಂಗ್ ಆಫ್ ಆಕ್ಟಿವಿಟೀಸ್ಗಳು ನಡಿಬೇಕು ಅಂತಂದ್ರೆ ದೇರ್ ಹ್ಯಾಸ್ ಟು ಬಿ ಸಮ್ವನ್ ಆರ್ ಸಮ್ ಅಡ್ಮಿನಿಸ್ಟ್ರೇಷನ್ ವಿಚ್ ಹ್ಯಾಸ್ ದ ಪವರ್ ಟು ಕಂಟ್ರೋಲ್ ಈಚ್ ಅಂಡ್ ಎವ್ರಿ ಆಕ್ಟಿವಿಟೀಸ್ ಇನ್ ದ ಏರಿಯಾ ಆರ್ ಎಸ್ ಇನ್ ಅ ಪರ್ಟಿಕ್ಯುಲರ್ ರೀಜನ್. ಗೊತ್ತಾಗ್ತಿದ್ಯಾ? ಇದೆಲ್ಲ ಆಗ್ಬೇಕು ಅಂತಾನೆ ಈಗ ಯಾರೋ ಸುಮ್ಮನೆ ಬಂದ್ಬಿಟ್ಟು ಓಕೆ ಯು ಹ್ಯಾವ್ ಟು ಫಾಲೋ ದಿಸ್ ಅಂತ ಆಗುತ್ತಾ? ಹೊಡೆದು ಕಳಿಸ್ತೀವಲ್ವಾ? ಗಾಂಧಿ ಹೇಳಿದ್ದಾರೆ ಒಂದ್ ಕೆನ್ನೆ ಹೊಡಿಸ್ಕೊಂಡ್ರೆ ಇನ್ನೊಂದ್ ಕೆನ್ನೆ ಬಿಟ್ಟು ಬರ್ಬಾರ್ದು, ಅವ್ನು ಒಂದ್ ಕೆನ್ನೆ ಹೊಡೆದ್ರೆ ನಿನ್ ತಿರುಗಿ ಇನ್ನೊಂದ್ ಕೆನ್ನೆ ಹೊಡಿಬೇಕು ಅಂತ ಹೊಡೆದು ಬರ್ತಾರೆ. ಹೌದಾ ಇಲ್ವಾ? ಸೊ ಬಟ್ ಪ್ರಾಪರ್ ಲಾ ಅಂಡ್ ಆರ್ಡರ್ ನ ಇಂಪ್ಲಿಮೆಂಟ್ ಮಾಡಿದ್ರೆ ಎವ್ರಿ ಒನ್ ಹ್ಯಾಸ್ ಟು ಒಬೇ ದಟ್. ಹೌದಾ ಇಲ್ವಾ? ಹೌದೋ ಇಲ್ವೋ? ಸೊ ಒಂದು ಸ್ಟೇಟ್ ಪ್ರಾಪರ್ ಫಂಕ್ಷನಿಂಗ್ ಆಗಬೇಕು ಅಂತಂದ್ರೆ ಏನೇ ಲಾಸ್ಗಳನ್ನ ಏನು ಮಾಡಿರ್ತಾರೆ ಸೊ ಅದನ್ನ ಪ್ರಾಪರ್ ಆಗಿ ಇಂಪ್ಲಿಮೆಂಟ್ ಮಾಡಿ ಅದನ್ನ ಎಲ್ಲರೂ ಫಾಲೋ ಮಾಡಬೇಕು ಅಂತಂದ್ರೆ ನಮ್ಮ ಸ್ಟೇಟ್ ನಲ್ಲಿ ಅಡ್ಮಿನಿಸ್ಟ್ರೇಷನ್ ಈಸ್ ಇಂಪಾರ್ಟೆಂಟ್ ಅಂಡ್ ಆಲ್ಸೋ ಆ ಅಡ್ಮಿನಿಸ್ಟ್ರೇಷನ್ ಹೇಗೆ ಎಕ್ಸಿಕ್ಯೂಷನ್ ಅನ್ನ ಮಾಡುತ್ತೆ ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಗೊತ್ತಾಗ್ತಿದ್ಯಾ? ದಟ್ಸ್ ವೈ ವಿ ಸೇ 3 ಆರ್ಗನ್ಸ್ ಅಥವಾ ಏನ್ ಹೇಳ್ಬೋದು 3 ಮೇನ್ ಅಮ್ಯುನಿಟೀಸ್ ಅಂತಾನೆ ಹೇಳ್ಬೋದು ಒಂದು ಕಂಟ್ರಿದು. ಸೊ ವಿಚ್ ಆರ್ 3? ಲೆಜಿಸ್ಲೇಷನ್, ಎಕ್ಸಿಕ್ಯೂಟಿವ್ ಅಂಡ್ ಜುಡಿಷಿಯರಿ ಅಂತ ಹೇಳಿ. ಗೊತ್ತಾಗ್ತಿದ್ಯಾ? ಈಗ ಕಾನ್ಸ್ಟಿಟ್ಯೂಷನ್ ಎಲ್ಲ ಬರುವಂತದ್ದು ಈ ಪಾಲಿಟಿನಲ್ಲೇ, ಹೌದಲ್ವಾ? ಸೊ ಈಗ ಯಾರೋ ಬಂದ್ಬಿಟ್ಟು ಸುಮ್ಮನೆ ಒಂದು ಲಾ ಅಂಡ್ ಆರ್ಡರ್ ನ ಇಂಪ್ಲಿಮೆಂಟ್ ಮಾಡುವಂತದ್ದಿಲ್ಲ. ಸೊ ವಿ ಹ್ಯಾವ್ ಸರ್ಟನ್ ಥಿಂಗ್ಸ್ ದಟ್ ಈಸ್ ನಮ್ ಗಾಡ್ ಫಾದರ್ ಅಂತ. ಈಗ ಎವ್ರಿ ಒಂದು ರಿಲಿಜಿಯನ್ಗೂ ಕೂಡ ತಮ್ಮದೇ ಆದಂತಹ ಒಂದು ಎಸೆನ್ಸ್ ಗಳಿರುತ್ತೆ, ಹೌದಲ್ವಾ? ಹಿಂದೂನಲ್ಲಿ ವಿ ಫಾಲೋ ಭಗವದ್ಗೀತಾ ಆಗಿರ್ಬೋದು, ರಾಮಾಯಣ, ಮಹಾಭಾರತ, ಇದ್ರ ಬೇಸಿಸ್ ಮೇಲೆ ವಿ ಸೇ ಹಂಗಿರ್ಬೇಕು. ಭಗವದ್ಗೀತೆದಲ್ಲಿ ಕೊಟ್ಟಿರೋಂತಹ ಏನಿದೆ ಲೈಕ್ ಆ ಅಧ್ಯಾಯಗಳನ್ನ ಓದ್ಬಿಟ್ಟು ವಿ ಇಂಪ್ಲಿಮೆಂಟ್ ಇಟ್ ಇನ್ ಆರ್ ಲೈಫ್. ಹೌದಾ ಇಲ್ವಾ? ಸರ್ಟನ್ ಥಿಂಗ್ಸ್ ಇನ್ ದ ಸೇಮ್ ವೇ ಎವ್ರಿ ಡೇ. ಸೊ ಕ್ರಿಶ್ಚಿಯನ್ಸ್ ದೇ ರೀಡ್ ಬೈಬಲ್, ಸೊ ಪ್ರೇಯರ್ಸ್ ಅನ್ನ ಮಾಡ್ತಾರೆ. ಲೈಕ್ ಮುಸ್ಲಿಮ್ಸ್ ದೇ ಡೂ ಕುರಾನ್. ಹೌದಾ ಇಲ್ವೋ? ಸೊ ವೈ ಡು ವಿ ಡೂ ದಟ್? ಏನಂತಾನೆ ಒಂದು ಬಿಲೀಫ್ ಏನಂತಾನೆ ಓಕೆ ವಿ ಹ್ಯಾವ್ ಅ ಸೂಪರ್ ಪವರ್. ಸೊ ಅದು ನಮ್ಮನ್ನ ಕಾಯುತ್ತೆ. ಸೊ ಇಫ್ ವಿ ಡೂ ಸರ್ಟನ್ ರಾಂಗ್ ಥಿಂಗ್ಸ್ ನಮಗೆ ಅದು ಪನಿಷ್ಮೆಂಟ್ ಅನ್ನ ಕೊಡುತ್ತೆ ಅಂತ ಹೇಳಿ. ಹೌದಾ ಇಲ್ವಾ? ಇಸಂಟ್ ಇಟ್? ದಟ್ಸ್ ದ ರೀಸನ್ ಅಲ್ವಾ? ಸೊ ಒಂದು ಬಿಲೀಫ್ ನಮಗಿದೆ. ಸೊ ಗಾಡ್ ವೆದರ್ ವಿ ಹ್ಯಾವ್ ನಾಟ್ ಸೀನ್ ಗಾಡ್ ವೆದರ್ ಗಾಡ್ ಎಕ್ಸಿಸ್ಟ್ ಆರ್ ನಾಟ್ ಅಂತ ಅಂದ್ಬಿಟ್ಟು ಬಟ್ ವಿ ಬಿಲೀವ್ ಸರ್ಟನ್ ಸೂಪರ್ ಪವರ್ ಇಸ್ ದೇರ್. ಹೌದಾ? ಸೊ ಸೇಮ್ ವೇ ನಮ್ಮ ಒಂದು ಸಿಸ್ಟಮ್ ನಲ್ಲೂ ಕೂಡ ಪ್ರಾಪರ್ ಫಂಕ್ಷನಿಂಗ್ ಆಗ್ತಿದೆ ಅಥವಾ ಬೇರೆ ರೀತಿಯಾದಂತಹ ಲಾ ಅಂಡ್ ಆರ್ಡರ್ ನ ಇಂಪ್ಲಿಮೆಂಟ್ ಮಾಡುವಂಥದ್ದು ಪ್ರಾಪರ್ ಫಂಕ್ಷನಿಂಗ್ ಆಗಬೇಕು. ಸೊ ಅದಕ್ಕೆ ಗಾಡ್ ಫಾದರ್ ಅಂತ ಬೇಕಲ್ವಾ? ಸೊ ಮೇನ್ ಆಗಿ ಸೊ ದಟ್ ಈಸ್ ಅವರ್ ಯಾವುದು ಕಾನ್ಸ್ಟಿಟ್ಯೂಷನ್, ಸಂವಿಧಾನ. ಏನಕ್ಕೆ ಇದನ್ನ ಎನ್ಫೋರ್ಸ್ ಮಾಡಲಾಯ್ತು ಅಂತಂದ್ರೆ ಫಾರ್ ದ ಸೇಮ್ ರೀಸನ್. ಅವಾಗ ಎಲ್ಲವೂ ಕೂಡ ಏನಾಯ್ತು ಅನ್ನೋದು ಬರ್ತಾ ಹೋದ್ರೆ ದಿಸ್ ಈಸ್ ಜಸ್ಟ್ ನಿಮ್ಮ 2 ಚಾಪ್ಟರ್ಸ್ ಅಲ್ಲಿ ಏನಿದೆ ಅದನ್ನ ಬ್ರೀಫ್ ಆಗಿ ನಾನು ಹೇಳ್ತಿರೋ ಅಂತದ್ದು. ಗೊತ್ತಾಗ್ತಿದ್ಯಾ? ಸೊ ಪರ್ಟಿಕ್ಯುಲರ್ ಆಗಿ ಬಂದಾಗ ಏನೇನು ಅಂತ ಅಂದ್ಬಿಟ್ಟು ಹೇಳ್ಕೊಂಡು ಹೋಗ್ತೀನಿ. ದಿಸ್ ಇಸ್ ಪಾಲಿಟಿ ಯುವರ್ ಫಸ್ಟ್ ಕ್ಲಾಸ್. ಸೊ ಐ ಆಮ್ ಜಸ್ಟ್ ಗಿವಿಂಗ್ ಅ ಬ್ರೀಫ್ ಇಂಟ್ರೋ ಹೇಗೆ ಅಂತ ಹೇಳಿ. ಕಾನ್ಸ್ಟಿಟ್ಯೂಷನ್ ಅಂತ ಅನ್ನುವಂಥದ್ದು ಏನಂತ ಅಂದ್ರೆ ಒಂದು ಸೆಟ್ ಆಫ್ ಬುಕ್ ಅಂತ ಹೇಳ್ಬೋದು. ಅಂದ್ರೆ ಅದ್ರಲ್ಲಿ ಏನಿರುತ್ತೆ ಅಂತಂದ್ರೆ ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಹೇಗೆ ಒಂದು ಕಂಟ್ರಿ ನಡಿಬೇಕು ಅಂತ ಹೇಳಿ. ಅದ್ರಲ್ಲೇನೆ ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಕಾನ್ಸ್ಟಿಟ್ಯೂಷನ್ ಅಂದ್ರೆ ಏನು, ಸೇಲಿಯಂಟ್ ಫೀಚರ್ಸ್ ಅಂದ್ರೆ ಏನು, ಗೊತ್ತಾಗ್ತಿದ್ಯಾ? ಈಗ ಸೆಂಟ್ರಲ್ ಗವರ್ಮೆಂಟಿನ ಆಕ್ಟಿವಿಟೀಸ್ಗಳೇನು, ಸ್ಟೇಟ್ ಗವರ್ಮೆಂಟಿನ ಆಕ್ಟಿವಿಟೀಸ್ಗಳೇನು, ಫಂಡಮೆಂಟಲ್ ರೈಟ್ಸ್ ಅಂದ್ರೇನು, ಸೊ ಎಲೆಕ್ಷನ್ ಸಿಸ್ಟಮ್ ನ ಹೇಗೆ ಕಂಡಕ್ಟ್ ಮಾಡಬೇಕು, ಯಾವ ಯಾವ ಬಾಡೀಸ್ಗಳು ಒಂದು ನೇಷನ್ ನಲ್ಲಿ ಇರಬೇಕು, ಅದು ಕಾನ್ಸ್ಟಿಟ್ಯೂಷನಲ್ ಬಾಡಿನ ಅಥವಾ ಸ್ಟ್ಯಾಟ್ಯೂಟರಿ ಬಾಡಿನ, ಸೊ ಎಲ್ಲದ್ರ ಬಗ್ಗೆ. ಸೊ ಬೇಸಿಕಲಿ ಏನಂತಂದ್ರೆ ಒಂದು ಕಂಟ್ರಿನಲ್ಲಿ ಒಂದು ಆಡಳಿತ ಇದೆ, ಅಡ್ಮಿನಿಸ್ಟ್ರೇಷನ್ ಇದೆ ಅಂತಂದ್ರೆ ಅದು ಯಾವ ರೀತಿ ಫಾಲೋ ಅಪ್ ಆಗಬೇಕು, ಸಿಟಿಸನ್ಸ್ ಇದ್ದಾರೆ ಅಂತಂದ್ರೆ ಅವರಿಗೆ ಸಿಟಿಸನ್ಶಿಪ್ ಯಾವ ರೀತಿ ಕೊಡಬೇಕು, ಸೊ ಅವರಿಗೆ ಯಾವುದೆಲ್ಲ ರೈಟ್ಸ್ ಗಳನ್ನ ಪ್ರೊವೈಡ್ ಮಾಡಬೇಕು, ಸೊ ಎಲ್ಲವೂ ಕೂಡ ಕೊಟ್ಟಿರೋ ಅಂಥದ್ದು ಈ ಕಾನ್ಸ್ಟಿಟ್ಯೂಷನ್. ಸೊ ಇಟ್ ಈಸ್ ಜಸ್ಟ್ ಲೈಕ್ ದ ಗಾರ್ಡಿಯನ್ ಆಫ್ ದ ಕಂಟ್ರಿ ಅಂತ ಹೇಳ್ತೀವಿ. ಗೊತ್ತಾಗ್ತಿದ್ಯಾ? ಸೊ ಇಟ್ ಈಸ್ ಆರ್ ಗಾರ್ಡಿಯನ್ ಅಂತ ಹೇಳ್ಬೋದು. ಬೇಸಿಕಲಿ ಯಾವುದೇ ಪವರ್ಸ್ ಗಳಾಗಿರ್ಬೋದು, ಏನ್ ನಾವು ಹೇಳ್ತೀವಲ್ವ ಪೊಲೀಸ್ ಸಿಸ್ಟಮ್ ಆಗಿರ್ಬೋದು, UPSC, ದ್ಯಾಟ್, ದಿಸ್ ಅಂಡ್ ಆಲ್, ಸೊ ಅಡ್ಮಿನಿಸ್ಟ್ರೇಷನ್, ಸ್ಟೇಟ್ ಗವರ್ಮೆಂಟ್, ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್, ಈ ರೀತಿ ಹೇಳ್ತೀವಲ್ವಾ. ಸೊ ಎಲ್ಲವೂ ಕೂಡ ಡಿರೈವ್ ಆಗಿರುವಂತದ್ದು ಈ ಕಾನ್ಸ್ಟಿಟ್ಯೂಷನ್ ಇಂದ. ಸೊ ದಟ್ ಈಸ್ ದ ಪವರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಈ ಕಾನ್ಸ್ಟಿಟ್ಯೂಷನಲ್ ಪವರ್ಸ್ ಗಳನ್ನ ವಯಲೇಟ್ ಮಾಡಿದ್ರೆ ಸೊ ನಂತರ ವಿ ಕ್ಯಾನ್ ಮೂವ್ ಟು ದ ಸುಪ್ರೀಂ ಕೋರ್ಟ್. ಯಾಕೆ ಅಂತಂದ್ರೆ ಲೀಗಲಿ ಇಟ್ ಈಸ್ ಏನು ಅಡಾಪ್ಟ್ ಮಾಡ್ಕೊಂಡಿರೋಂಥದ್ದು ಕಾನ್ಸ್ಟಿಟ್ಯೂಷನ್.
ಗೊತ್ತಾಗ್ತಿದ್ಯಾ? ಸೊ ಇದು ಕಾನ್ಸ್ಟಿಟ್ಯೂಷನ್ ಜಸ್ಟ್ ಎಸೆನ್ಸ್. ವೆನ್ ಇಟ್ ಪರ್ಟಿಕ್ಯುಲರ್ ಚಾಪ್ಟರ್ ಬಂದಾಗ ಸೊ ವಿ ವಿಲ್ ಕ್ಲಿಯರ್ ಇಟ್ ಆಫ್. ಜಸ್ಟ್ ಟುಡೇ ಫಸ್ಟ್ 2 ಚಾಪ್ಟರ್ಸ್ ಅಲ್ಲಿ ಏನಿದೆ ದಟ್ ಐ ಆಮ್ ಗಿವಿಂಗ್ ಇಟ್ ಅ ಬ್ರೀಫ್ ಇಂಟ್ರೋ. ಸೊ ಈಗ ಫಸ್ಟ್ ನಿಮಗಿರೋಂಥದ್ದು ಡೈವರ್ಸಿಟಿ ಬಗ್ಗೆ ಇದೆ ನಿಮಗೆ ಚಾಪ್ಟರ್. ಫಸ್ಟ್ ಯೂನಿಟ್ 1 ಅಂತ ಹೇಳಿ ಅದ್ರ ಕಂಪ್ಲೀಟ್ ಆಗಿರುವಂತದ್ದು ಡೈವರ್ಸಿಟಿ ಬಗ್ಗೆ. ಡೈವರ್ಸಿಟಿ ಅಂಡ್ ನೆಕ್ಸ್ಟ್ ಕಮ್ಯುನಿಕೇಶನ್ ಅಂತ ಬರುತ್ತೆ. ಸೊ ಎವ್ರಿಥಿಂಗ್ ಯೂನಿಟ್ 1 and 2 ಚಾಪ್ಟರ್ಸ್ ಬರುತ್ತೆ. ಇಟ್ ಈಸ್ ಆಲ್ ಆನ್ ಡೈವರ್ಸಿಟಿ. ಆಗ್ತಿದ್ಯಾ? ಸೊ ಈಗ ಬ್ರೀಫ್ ಆಗಿ ನೋಡೋಣ ವಾಟ್ ಈಸ್ ದಿಸ್ ಡೈವರ್ಸಿಟಿ, ಇದು ನಮಗೆ ಏನಕ್ಕೆ ಇಂಪಾರ್ಟೆಂಟ್ ಅಂತ ಹೇಳಿ. ಆಸ್ ಐ ಸೆಡ್, ನಮಗೆ ಎಸ್ಎ ಪೇಪರ್ ನಲ್ಲಿ ಪಾಲಿಟಿಯಿಂದ ಕ್ವೆಶನ್ಸ್ ಕೇಳ್ತಾನೆ, ಹಾಗೇನೆ ಇಂಟರ್ನ್ಯಾಷನಲ್ ರಿಲೇಷನ್ ಇಂದ ಕೇಳ್ತಾನೆ, ಹಾಗೆ ಸೊಸೈಟಲ್ ಇಶ್ಯೂಸ್ ಇಂದ ಒಂದು ಕ್ವೆಶನ್ ಕೇಳ್ತಾನೆ ಅಂತ ಅಂದೆ. ಸೊ ಇವಾಗ ಏನಂತ ಹೇಳಿದ್ರೆ ಆ ಕ್ವೆಶನ್ಸ್ ಯಾವ ಬೇಸಿಸ್ ಮೇಲೆ ಬರುತ್ತೆ ಅಂತಂದ್ರೆ, ಸೊ ಲೈಕ್ ದಿಸ್ ಡೈವರ್ಸಿಟಿ ಮೇಲೆ ಕೇಳುವಂಥದ್ದು, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬಂದಾಗ ಇಂಡೋ ಪಾಕಿಸ್ತಾನ ಅಥವಾ ಇಂಡಿಯಾ USA, ಕರೆಂಟ್ ಇಶ್ಯೂ ಲೈಕ್ ಈ ರೀತಿಯಾಗಿ ತಗೊಳ್ಳೋವಂಥದ್ದು. ಸೊ ನಮಗೆ ನಾಲೆಡ್ಜ್ ಇತ್ತು ಅಂತ ಅಂದ್ರೆ 125 ಮಾರ್ಕ್ಸಿಗೆ 2000 ವರ್ಡ್ಸ್ ಹಾಕುವಂಥದ್ದೇನು ದೊಡ್ಡ ವಿಷಯ ಆಗಲ್ಲ, ಹೌದಾ ಇಲ್ವೋ? ಬಟ್ ಇಫ್ ಯು ಡೋಂಟ್ ನೋ ಎನಿಥಿಂಗ್ ಹೋಗಿ ಸುಮ್ಮನೆ ಕುತ್ಕೊಂಡು ಬರಿತೀನಿ ಅಂತಂದ್ರೆ ವಿ ಕೆನಾಟ್. ವಿ ಕ್ಯಾನ್ ಮ್ಯಾನೇಜ್ GS ಪೇಪರ್ಸ್ ಬಟ್ ನಾಟ್ ಎಸ್ಎ. GS ಪೇಪರ್ಸ್ ಜಸ್ಟ್ 1.5 ಬರೆದ್ರೆ ಮುಗೀತು. ಬಟ್ ಹಿಯರ್ ಯು ಹ್ಯಾವ್ ಟು ರೈಟ್ ಫಾರ್ 2000 ವರ್ಡ್ಸ್, ಮೋರ್ ದ್ಯಾನ್ 10 pages 15 pages ಯು ಹ್ಯಾವ್ ಟು ರೈಟ್ ಎಸ್ಸೆ. ಒಂದು ಎಸ್ಸೆನ ಒಂದು ಟಾಪಿಕ್ ಇಟ್ಕೊಂಡು ಯು ಹ್ಯಾವ್ ಟು ಅಷ್ಟೊಂದನ್ನ ಬರೆಯುವಂಥದ್ದು. ಸೊ ಹಾಗಾಗಿ ಸೊ ಏನ್ ನಾವು ಡೈವರ್ಸಿಟಿ ಬಗ್ಗೆ ಎಲ್ಲ ತಿಳ್ಕೊಂತೀವಿ, ಇಟ್ ಹೆಲ್ಪ್ಸ್ ಯು ಇನ್ ದಟ್ ವೇ. ಗೊತ್ತಾಗ್ತಿದೆಯಾ? ಈಗ ಡೈವರ್ಸಿಟಿ ಅಂತಂದ್ರೇನು? ಡೈವರ್ಸಿಟಿ ಅಂದ್ರೆ ಹೇಳ್ಬೋದಲ್ವಾ? ಸಮ್ ಆಫ್ ಯು ಹ್ಯಾವ್ ರಿಟರ್ನ್ ಅಲ್ವಾ, ಪೇಪರ್ಸ್ ನ ಇತ್ತಲ್ವಾ, ಇದು ಯೂನಿಟಿ ಇನ್ ಡೈವರ್ಸಿಟಿ ಮೇಲೆ ಒಂದು ಮೇನ್ಸ್ ಕ್ವೆಶನ್ ಲೈಕ್ ಎಕ್ಸಾಮ್, ನಿಮಗೆ ಸ್ಕಾಲರ್ಶಿಪ್ ಎಕ್ಸಾಮ್ ಲೈಕ್ ಸಮ್ ಆಫ್ ಯು ಹ್ಯಾವ್ ರಿಟರ್ನ್ ದ ಆನ್ಸರ್ಸ್ ಅಂಡ್ ಯೂನಿಟಿ ಇನ್ ಡೈವರ್ಸಿಟಿ ಕೇಳಿದ್ದೀರಾ? ಏನಂದ್ರೆ We have different religions, culture and ವಿವಿಧತೆಯಲ್ಲಿ ಏಕತೆ ಅಂತ ಹೇಳಿ, ಹೌದಲ್ವಾ? ಯಾರು ಕಾಯಿನ್ ಮಾಡಿದ್ದಿ ಟರ್ಮ್ ನ ಯೂನಿಟಿ ಇನ್ ಡೈವರ್ಸಿಟಿ ಅಂತ ಹೇಳಿ? ಜವಾಹರ್ಲಾಲ್ ನೆಹರು. ಸಿ ಡೈವರ್ಸಿಟಿ, ಡೈವರ್ಸ್ ಅಂತಂದ್ರೇನು? ಡಿಫ್ರೆಂಟ್. ಇಟ್ಸ್ ನಥಿಂಗ್ ಬಟ್ ಡಿಫ್ರೆಂಟ್. ಗೊತ್ತಾಗ್ತಿದ್ಯಾ? ಡೈವರ್ಸಿಟಿ ಅಂತಂದ್ರೆ ಡಿಫ್ರೆಂಟ್. ಯೂನಿಟಿ ಅಂತಂದ್ರೇನು? ಒಗ್ಗಟ್ಟು, ಏಕತೆ ಅಂತ ಹೇಳ್ತೀವಿ. ಸೊ ಇಟ್ಸ್ ಲೈಕ್ ಎಲ್ಲರೂ ಕೂಡ ಟುಗೆದರ್ನೆಸ್ ಅಂತ ಹೇಳ್ಬೋದಾ? ಟೋಟಲಿ ಯೂನಿಟಿಗೆ ಇನ್ನೊಂದು ವರ್ಡ್ ಟುಗೆದರ್ನೆಸ್, ಒಗ್ಗಟ್ಟು, ಏಕತೆ, ಈ ರೀತಿ ಹೇಳ್ತೀವಿ. ಈಗ ಡೈವರ್ಸಿಟಿನ ನಾವು ನೋಡೋದಾದ್ರೆ ಫಸ್ಟ್ ತಿಳ್ಕೊಳ್ಳೋಣ. ನಾವು ಹಲವಾರು ವೇಸ್ ನಲ್ಲಿ ನಾವು ಈ ಟಾಪಿಕ್ ನ ತಗೊಂಡು ಹೋಗ್ಬೋದು. ದ ಸೇಮ್ ವೇ ನಿಮಗೆ ಟೂ ಚಾಪ್ಟರ್ಸ್ ನಲ್ಲಿ ಕೊಟ್ಟಿರುವಂತದ್ದು ಏನ್ ನಿಮಗೆ ಕೊಟ್ಟಿದ್ದಾರೆ, ಸೊ ನಿಮಗೆ ಟೆಕ್ಸ್ಟ್ ನಲ್ಲಿ. ಸೊ ಅದು ಈಗ ಡೈವರ್ಸಿಟಿ ಅಂತಂದ್ರೇನು? ಡಿಫ್ರೆಂಟ್. ಫಸ್ಟ್ ವೇ, ಫಸ್ಟ್ ನಾನು ಹಿಸ್ಟಾರಿಕಲಿ ನೋಡ್ತಾ ಹೋಗ್ತೀನಿ ಯಾವ ವೇಸ್ ಅಲ್ಲಿ ನೋಡ್ಬೋದು ಅಂತ. ಹಿಸ್ಟಾರಿಕಲಿ, ಜಾಗ್ರಫಿಕಲಿ, ನೆಕ್ಸ್ಟ್ ಇನ್ಯಾವ ವೇಸ್ ಅಲ್ಲಿ ನೋಡ್ಬೋದು? ಸೊಸೈಟಿಯಲ್, ಕಲ್ಚರಲ್, ಟೆಕ್ನಿಕಲ್, ಇನ್ಯಾವುದು? ಎಕನಾಮಿಕಲ್. ದೆನ್ ಸದ್ಯಕ್ಕೆ ಇಷ್ಟು ನೋಡ್ತಾ ಹೋಗೋಣ. ಎಸ್, ದೆನ್ ಪೊಲಿಟಿಕಲ್. ಈಗ ನೋಡ್ತಾ ಹೋಗೋಣ ಒಂದೊಂದಾಗಿ. ಡೈವರ್ಸಿಟಿ ಅಂತಂದ್ರೆ ಆಸ್ ಐ ಸೆಡ್ ಇಟ್ ಇಸ್ ಡಿಫ್ರೆಂಟ್ ಅಂತ ಹೇಳಿ, ಗೊತ್ತಾಗ್ತಿದ್ಯಾ? ಈಗ ಒಂದೊಂದು ಟಾಪಿಕ್ ಅನ್ನ ಇಟ್ಕೊಂಡು ಲೆಟ್ಸ್ ಗೋ ಥ್ರೂ ಇಟ್. ಹಿಸ್ಟಾರಿಕಲಿ ಆಗಿ ನಾವು ನೋಡ್ತಾ ಹೋದ್ರೆ ಡೈವರ್ಸಿಟಿ ಅನ್ನುವಂಥದ್ದನ್ನ ಹೇಗೆ ನಾವು ಇದನ್ನ ಹೇಗೆ ಡಿಫೈನ್ ಮಾಡ್ಬೋದು, ಹೇಗೆ ನಾವು ನೋಡ್ಬೋದು? ಮೊದಲಿಗೆ ಈ ಡೈವರ್ಸಿಟಿ ಹೇಗೆ ಉದ್ಗಮ ಆಯ್ತು, ಲೈಕ್ ಆರಿಜಿನ್ ಆಯ್ತು ಅಂತ ತಿಳ್ಕೊಳ್ಳೋಣ. ಇವಾಗ ಆಸ್ ಐ ಸೆಡ್, ಸೊ ಪೀಪಲ್ ಸಮ್ ಇಯರ್ಸ್ ಎಗೋ ಅಂದ್ರೆ ಬಿಫೋರ್, ಅಂದ್ರೆ ಈಗ ನಾವೇನಂತ ಮಾಡರ್ನ್ ಅಂತ ಹೇಳ್ತೀವಿ. ಈಗ ನಾವು ಏನ್ಷಿಯಂಟ್ ಹಿಸ್ಟ್ರಿ ಎಲ್ಲ ನೋಡಿದಾಗ ಪೀಪಲ್ ಎಲ್ಲ ವೆಲ್ ಎಜುಕೇಟೆಡ್ ಆಗಿದ್ರ? ವರ್ ದೇ ಸಿವಿಲೈಸ್ಡ್? ನೋ. ಅದು ಏನಂತಂದ್ರೆ ಕಂಟಿನ್ಯೂಸ್ ಆಗಿ ಸಿವಿಲೈಸೇಷನ್ ಅಂತ ಅನ್ನೋದು ಸ್ಟಾರ್ಟಿಂಗ್ ಆಗಿ ನಂತರ ಡೆವಲಪ್ ಆಗಿ ಮಾಡರ್ನಿಗೆ ಬಂದು ನಿಂತಿದ್ದು, ಹೌದಲ್ವಾ? ಆಕ್ಯುಪೇಷನ್ ಎಲ್ಲ ನಾವು ನೋಡಿದ್ರೆ ಯೂಶಲಿ ದೇವರ್ ಏನಂತಂದ್ರೆ ಅನಿಮಲ್ ರೇರರ್ಸ್ ಆಗಿದ್ರು, ಇಲ್ಲ ಅಂತಂದ್ರೆ ಅಗ್ರಿಕಲ್ಚರಿಸ್ಟ್ ಆಗ್ತಿದ್ದಂಥದ್ದು, ಫಾರ್ಮಿಂಗ್ ಅನ್ನ ಮಾಡ್ತಿದ್ದಂಥದ್ದು. ಸೊ ಇಲ್ಲಿ ಏನಾಯ್ತು ಅಂತಂದ್ರೆ ದೇವರ್ ವ್ಯಾಂಡರರ್ಸ್, ಹೌದಾ? ಸೊ ಡ್ಯೂ ಟು ಸರ್ಟನ್ ಆಕ್ಟಿವಿಟೀಸ್ ಲೈಕ್ ಅದೇನು ಇವ್ರಿಗೇನೆ ಲೈಕ್ ಆ ಒಂದು ಪ್ಲೇಸ್ ನಲ್ಲಿ ಪ್ರಾಪರ್ ಫುಡ್ ಸಿಗದೆ, ಸೊ
ಸೊ ಅವ್ರು ಏನಂತಂದ್ರೆ ದೇವರ್ ಹಂಟರ್ಸ್ ಅಂಡ್ ಗ್ಯಾದರರ್ಸ್, ಹೌದಾ ಸ್ಟಾರ್ಟಿಂಗ್. ಸೊ ಅವ್ರು ಏನ್ ಮಾಡ್ತಾರೆ, ಆ ಪ್ಲೇಸ್ ನಲ್ಲಿ ಮೇ ಬಿ ಫ್ಲಡ್ ಆಯ್ತೋ, ಡ್ರಾಟ್ ಆಯ್ತೋ, ಅಥವಾ ಇನ್ನೇನೋ ಒಂದು ಆಕ್ಟಿವಿಟೀಸ್ಗಳು. ಈಗ ಅವರು ಅನಿಮಲ್ ಕೂಡ ಹಂಟ್ ಮಾಡ್ತಿದ್ರು, ಆ ಅನಿಮಲ್ಸ್ ಗಳನ್ನ ಹುಡುಕೊಂಡು ಕೂಡ ದೇ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಹೌದಲ್ವಾ, ರೀಸನ್ಸ್ ಗಳನ್ನ ಕೊಟ್ಟಿದ್ದೀನಲ್ವಾ. ಸೊ ಹೇಗೆ, ಯಾಕೆ ಅವರು ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಹೋಗ್ತಿದ್ರು ಅಂತ ಹೇಳಿ. ಸೊ ಲಾಸ್ಟ್ ಕ್ಲಾಸಸ್ ಎಲ್ಲ ನಾವು ಡಿಸ್ಕಸ್ ಮಾಡಿದೀವಿ. ಸೊ ವೆನ್ ದೇ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್, ಅವ್ರು ಮಾತ್ರ ಸೆಟಲ್ ಆಗಿರ್ತಾರ ಅಲ್ಲಿ? ಅವ್ರು ಮಾತ್ರ ಸೆಟಲ್ ಆಗಿರ್ತಾರ? ನೋ. ಸೊ ದೇರ್ ವಿಲ್ ಬಿ ಸಮ್ ಅದರ್ ಪೀಪಲ್ಸ್, ಹೌದಾ. ಇವಾಗ ನಮ್ಮಲ್ಲೇನೆ, ಸೊ ಫಸ್ಟ್ ಇಂಡಸ್ ಸಿವಿಲೈಸೇಷನ್ ಆಯ್ತು, ನೆಕ್ಸ್ಟ್ ಆರ್ಯನ್ ಸಿವಿಲೈಸೇಷನ್, ಹೀಗೆ ಕಂಟಿನ್ಯೂ ಆಯ್ತು. ಸೊ ಅದನ್ನ ವೇದಿಕ್ ಕಲ್ಚರ್ ಅಲ್ಲಿ ಬರ್ತಾರೆ ಆರ್ಯನ್ಸ್. ಈ ಆರ್ಯನ್ಸ್ ಎಲ್ಲ ಪ್ರಾಪರ್ ಆಗಿ ನಮ್ಮ ಇಂಡಿಯಾದವರ? ನೋ. ಅವರೆಲ್ಲ ಯಾರು? ಯೂಶಲಿ ಅವರೆಲ್ಲ ಸೆಂಟ್ರಲ್ ಏಷ್ಯಾ, ಪರ್ಷಿಯಾ, ಅರೇಬಿಯನ್ ರೀಜನ್ ಈ ರೀತಿಯಿಂದ ಬಂದು ಇಲ್ಲಿ ನೆಲೆಸಿದ್ದಂಥವ್ರು, ಹೌದಲ್ವಾ. ಈಗ ನೆಕ್ಸ್ಟ್ ಮುಘಲಕ್ ಡೈನಾಸ್ಟಿ ಎಲ್ಲ ಬರುತ್ತಲ್ವಾ, ಮುಘಲ್ಸ್, ಇವರೆಲ್ಲ ನಮ್ಮ ಪ್ರಾಪರ್ ಇಂಡಿಯನ್ಸ್? ನೋ. ದೇ ಕೇಮ್ ಫ್ರಮ್ ಈಗ ಸೆಂಟ್ರಲ್ ಏಷ್ಯಾ, ಸೌದಿ, ಇಲ್ಲಿಂದ ಬಂದ್ಬಿಟ್ಟು ಇನ್ವೇಷನ್ ಅನ್ನ ಮಾಡಿ ಇಲ್ಲಿ ಕಾನ್ಕ್ವರ್ ಅನ್ನ ಮಾಡಿ ಇಲ್ಲಿ ನೆಲೆಸಿದಂಥದ್ದು, ಹೌದಾ. ಇವಾಗ ನಾವು ಎಷ್ಟೊಂದು ಸರ್ಟನ್ ಆರ್ಕಿಟೆಕ್ಚರ್ಸ್ ಗಳೆಲ್ಲ ನೋಡ್ತೀವಿ, ಹೌದಾ. ಸೊ ಆರ್ಕಿಟೆಕ್ಚರ್ ಎಲ್ಲ ನಮ್ಮ ಇಂಡಿಜಿನಸ್ ಆಗಿ ಮಾಡಿದಂಥದ್ದ, ಸ್ಥಳೀಯವಾಗಿರುವಂತದ್ದ. ತಾಜ್ ಮಹಲ್ ಇದೆ, ಎಷ್ಟೊಂದು ಫೋರ್ಟ್ಸ್ ಗಳನ್ನ ಕಟ್ಟಿದ್ದಾರೆ, ಅದೆಲ್ಲ ನಮ್ಮ ಶೈಲಿಯಲ್ಲಿ ಇದೆಯಾ ಅದು? ನೋ. ಅವರೆಲ್ಲ ಏನ್ ಮಾಡಿದ್ದಾರೆ, ಪರ್ಷಿಯನ್ ಆರ್ಟ್ಸ್ ಅನ್ನ ತಗೊಬಂದು ಇಲ್ಲಿ ಇಂಪ್ಲಿಮೆಂಟ್ ಮಾಡಿರುವಂತದ್ದು, ಹೌದಲ್ವಾ. ಇಲ್ಲಿ ಏನಾಗ್ತಿದೆ ಅಂತಂದ್ರೆ, when people move from one place to another place, they not only carry their religion, culture, language, tradition, ಬಟ್ ಏನ್ ಮಾಡ್ತಾರೆ ಅಂತಂದ್ರೆ, ಆ ತಗೊಬಂದಿರುವಂತಹ ಕಲ್ಚರ್ನ, ಏನು ಹೊಸ ಕಲ್ಚರ್ ಏನಿದೆ, ಅವ್ರು ಏನ್ ಬಂದಿರ್ತಾರಲ್ಲ ಸೆಟ್ಲ್ ಆಗಕ್ಕೆ ಅಂತಂದಿರಿ, ಆ ಕಲ್ಚರ್ ಜೊತೆ ಏನ್ ಮಾಡ್ತಾರೆ, ಮಿಕ್ಸ್ ಮಾಡ್ತಾರೆ. ಈಗ ಅವ್ರು ಬಂದಿದೀವಿ ಅಂದಿದ ತಕ್ಷಣ ಅವ್ರ ರಿಲಿಜನ್ನೇ ಫಾಲೋ ಮಾಡ್ಕೊಂಡು ಹೋದ್ರೆ ಅಲ್ಲಿದ್ದಂತಹ ಪೀಪಲ್ ಅವರಿಗೆ ಹೊಂದಾಣಿಕೆ ಆಗ್ತಾರ? ಈಗ ಇಲ್ಲಿರೋರೇನೆ ಬಂದ್ಬಿಟ್ಟು, ಸೊ ನಾವು ಜಸ್ಟ್ ಎಕ್ಸಾಂಪಲ್ ಕೊಡೋದಾದ್ರೆ ಇಲ್ಲಿ, ಸೊ ಸಮ್ ಪೀಪಲ್ ಈಗ ಕನ್ನಡ ಗೊತ್ತಿರಲ್ಲ, ಹಿಂದಿನೂ ಗೊತ್ತಿರಲ್ಲ, ಏನು ಗೊತ್ತಿರಲ್ಲ ಅಂತ ಅನ್ಕೊಳ್ಳಿ. ಸೊ ಜಸ್ಟ್ ಐ ಆಮ್ ಸೇಯಿಂಗ್, ಸೊ ಅವ್ರು ಬಂದು ಇಲ್ಲಿ ಕುತ್ಕೊಂಡು ನಮ್ಮ ಜೊತೆ ಮಿಂಗಲ್ ಆಗದೆ ಮಾತಾಡ್ಲಿಲ್ಲ ಅಂದ್ರೆ, ಶುಡ್ ವಿ ಗೋ ಅಂಡ್ ಸ್ಪೀಕ್ ಟು ದೆಮ್? ನೋ. ಹೋಗ್ತೀವಾ? ಇಲ್ಲ. ನೀ ಮಾತಾಡ್ಲಿಲ್ಲ, ಮಾತಾಡ್ಸ್ಬೇಡ, ನಾನು ಮಾತಾಡಲ್ಲ, ಮುಗೀತು, ಹೌದಲ್ವಾ. ಇಫ್ ವಿ ವಾಂಟ್ ಟು ಕಮ್ಯುನಿಕೇಟ್ ವಿತ್ ದ ಪರ್ಸನ್ ಅಂತಂದ್ರೆ, ಈವನ್ ಏನೋ ಆ ಪರ್ಸನ್ ಕೂಡ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡುವಂತಹ ಎಬಿಲಿಟಿ ಇರಬೇಕು. ಸೊ ಹಿ ಶುಡ್ ನೋ ದ ಲ್ಯಾಂಗ್ವೇಜ್, ಹೌದಲ್ವಾ. ಕಮ್ಯುನಿಕೇಟ್ ಮಾಡೋದಕ್ಕೆ ಮೀಡಿಯಂ ಲ್ಯಾಂಗ್ವೇಜ್ ಅನ್ನೋದು ಗೊತ್ತಿರಬೇಕು. ಸೊ ದ ಸೇಮ್ ವೇ, ಯಾವಾಗ ಪೀಪಲ್ಗಳು ವೆನ್ ದೇ ಶಿಫ್ಟೆಡ್ ಫ್ರಮ್ ದೇರ್ ಓನ್ ಪ್ಲೇಸ್ ಟು ದ ಅದರ್ ಪ್ಲೇಸ್, ಅವರ ಆ ಒಂದು ಕಮ್ಯುನಿಕೇಶನ್ ಗ್ಯಾಪ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ, ಅವರ ನೇಬರ್ಸ್ ಜೊತೆ ಕಾಂಟ್ಯಾಕ್ಟ್ ಅನ್ನ ಬೆಳೆಸ್ಕೊಳ್ಳೋದಕ್ಕೆ ಏನ್ ಮಾಡಿದ್ರು, ದೇ ಸ್ಟಾರ್ಟೆಡ್ ಲರ್ನಿಂಗ್ ದೇರ್ ಲ್ಯಾಂಗ್ವೇಜಸ್, ಅವರ ಲ್ಯಾಂಗ್ವೇಜಸ್ ಜೊತೆಗೆ. ಗೊತ್ತಾಯ್ತಾ ಹೇಗೆ ಡೈವರ್ಸಿಟಿ ಕ್ರಿಯೇಟ್ ಆಗ್ತಾ ಬಂತು ಅಂತ ಹೇಳಿ. ಸೊ ಅವ್ರದೇ ಒಂದು ಕಲ್ಚರ್ ಆಯ್ತು, ಮತ್ತೆ ಇವ್ರದೊಂದು ಕಲ್ಚರ್ ಆಯ್ತು. ಸಮಟೈಮ್ಸ್ ಏನಾಗುತ್ತೆ, ಎರಡು ಕಲ್ಚರ್ ಮಿಕ್ಸ್ ಆಗ್ಬಿಟ್ಟು ಡಿಫ್ರೆಂಟ್ ಫಾರ್ಮ್ ಇನ್ನೊಂದು ರಿಲಿಜಿಯನ್ ಸೃಷ್ಟಿ ಆಗುತ್ತೆ. ಮತ್ತೆ ಆ ಕಲ್ಚರಿನ ಪೀಪಲ್ ಡಿಫ್ರೆಂಟ್ ಪ್ಲೇಸಿಗೆ ಹೋದಾಗ ಅಲ್ಲಿ ಇವ್ರ ಕಲ್ಚರ್ ಅನ್ನ ಎಸ್ಟಾಬ್ಲಿಷ್ ಮಾಡ್ಬಿಟ್ಟು ಅಗೇನ್ ದೇ ಸ್ಟಾರ್ಟ್ ಟು ಲರ್ನ್ ಡಿಫ್ರೆಂಟ್ ರಿಲಿಜಿಯನ್ಸ್. ಗೊತ್ತಾಗ್ತಿದ್ಯಾ ಹೇಗೆ ಡೈವರ್ಸಿಟಿ ಸ್ಟಾರ್ಟ್ ಆಯ್ತು ಅಂತ ಹೇಳಿ ನಾವು ನೋಡೋದು. ಸೊ ಇದು ಹೇಗೆ ಸ್ಟಾರ್ಟ್ ಆಯ್ತು ಅಂತ ಹೇಳಿ. ಈಗ ನಾವು ಡೈವರ್ಸಿಟಿಯನ್ನ ಹಿಸ್ಟಾರಿಕಲಿ ನಾವು ನೋಡೋದಾದ್ರೆ, ಒನ್ ಆಫ್ ದ ಗ್ರೇಟೆಸ್ಟ್ ಎಕ್ಸಾಂಪಲ್ಸ್ ಅಥವಾ ಬೆಸ್ಟ್ ಎಕ್ಸಾಂಪಲ್ಸ್ ಅಂತಂದ್ರೆ ನಮ್ಮ ಇಂಡಿಪೆಂಡೆನ್ಸ್ ಅನ್ನ ತಗೊಬಹುದು, ಹೌದಲ್ವಾ. ಇಂಡಿಪೆಂಡೆನ್ಸ್ ಅಲ್ಲಿ ನಾವು ನೋಡೋದಾದ್ರೆ, ಸೊ ಅವಾಗ ಹೋರಾಡ್ಬೇಕಾದ್ರೆ ನೀನ್ ಮುಸ್ಲಿಂ, ನೀನ್ ಹಿಂದೂ, ನೀನ್ ಕ್ರಿಶ್ಚಿಯನ್ ಅಂತ ಹೇಳಿ ಎಲ್ಲಾದ್ರೂ ಕೇಳಿದಿರಾ? ನೋ. ಸೊ ಅಲ್ಲಿ ಏನ್ ಬೇಸಿಕ್ ಮೋಟೋ ಏನಿತ್ತು ಅವ್ರದೆಲ್ಲ ಬೇಸಿಕ್ ಮೋಟೋ ಏನಿತ್ತು ಅವಾಗ, ನಮಗೆ ಫ್ರೀಡಮ್ ಬೇಕು, ನಮ್ಮ ಭಾರತವನ್ನ ಬ್ರಿಟಿಷರ್ಸ್ ಇಂದ ನಮ್ದಾಗ್ ಮಾಡಿಸ್ಕೊಬೇಕು, ಅವರನ್ನ ಇಲ್ಲಿಂದ ತೊಲಗಿಸ್ಬೇಕು ಅಂತ ಅನ್ನೋದು, ಹೌದಾ ಅಲ್ವಾ. ಸೊ ಹಿಯರ್ ದೇ ಜಸ್ಟ್ ಫೋಕಸ್ಡ್ ಆನ್ ದೇರ್ ಗೋಲ್ಸ್. ಸೊ ದೇ ಡಿಡ್ ನಾಟ್ ಏನಂತ ಹೇಳಿದ್ರೆ, ನೀನ್ ಹಿಂದೂ, ನೀನ್ ಮುಸ್ಲಿಂ, ಸೊ ನಾನು ಯಾಕೆ ನಿನ್ ಜೊತೆ ಬರ್ಬೇಕು, ಸೇರ್ಬೇಕು, ನೋಬಡಿ ಸೆಡ್ ದಟ್, ಹೌದಲ್ವಾ. ಸೊ ಬೇಸಿಕ್ ಮೋಟೋ ಏನಿತ್ತು ಅದ್ರ ಮೇಲೆ ಮಾತ್ರ ಎಲ್ಲರೂ ಕೂಡ ಫೋಕಸ್ ಮಾಡೋ ಅಂತಿದ್ರು. ಈಗ ಎಷ್ಟೊಂದು ಹಿಸ್ಟಾರಿಕಲಿ ನಾವು ನೋಡೋದಾದ್ರೆ ಆ ರೀತಿ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಆಗಿರ್ಬೋದು, ಸಿವಿಲ್ ಡಿಸೊಬೀಡಿಯನ್ಸ್ ಮೂವ್ಮೆಂಟ್ ಆಗಿರ್ಬೋದು, ಗೊತ್ತಾಗ್ತಿದ್ಯಾ. ಈ ರೀತಿ ಎಲ್ಲ ಮೂವ್ಮೆಂಟ್ಸ್ ಗಳಲ್ಲೂ ಕೂಡ ಹಿಂದೂಸ್ ಅಂಡ್ ಮುಸ್ಲಿಮ್ಸ್ ದೇ ಹ್ಯಾವ್ ಪಾರ್ಟಿಸಿಪೇಟೆಡ್ ಟುಗೆದರ್ ಅಂಡ್ ದೇ ಹ್ಯಾವ್ ಫಾಟ್ ಅಗೇನ್ಸ್ಟ್ ದ ಬ್ರಿಟಿಷರ್ಸ್. ನಾನ್ ಕೋಆಪರೇಷನ್ ಮೂವ್ಮೆಂಟ್ ನಲ್ಲಿ ಏನಂತ ಹೇಳಿದ್ರೆ, ಬ್ರಿಟಿಷರು ಒಂದು ವಸ್ತುಗಳಿಗೆ ಯಾವುದೇ ರೀತಿಯಾದಂತಹ ಒಂದು ಆದ್ಯತೆಯನ್ನು ಕೊಡಬಾರ್ದು, ಏನಿದೆ ನಾವು ಪ್ರತಿಯೊಂದು ಕೂಡ ನಮ್ಮ
ಭಾರತದಲ್ಲಿ ಏನ್ ಪ್ರಾಡಕ್ಟ್ಸ್ಗಳನ್ನ ಮಾಡ್ತೀವಿ, ವಾಟ್ ಎವರ್ ಇಟ್ ಇಸ್, ಅದು ನಾವು ಸ್ವಂತವಾಗಿ ತಯಾರು ಮಾಡಿ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಕೂಡ ಬ್ರಿಟಿಷರ್ಸ್ ಪ್ರಾಡಕ್ಟ್ಸ್ ಗಳಾಗಿರ್ಬೋದು, ಅವ್ರ ಎಜುಕೇಶನ್ ಸಿಸ್ಟಮ್ ನ ನಾವು ನಂಬಬಾರ್ದು ಅಂತ ಹೇಳಿ ದಟ್ ಮೂವ್ಮೆಂಟ್ ವಾಸ್ ಸ್ಟಾರ್ಟೆಡ್. ಹೌದಾ ಇಲ್ವಾ? ಸೊ ಅದಕ್ಕೇನೆ ಏನ್ ಮಾಡ್ತಾರೆ ಅವರು, ವೆಸ್ಟರ್ನ್ ಸ್ಕೂಲ್ಸ್ ಗಳನ್ನೆಲ್ಲ ಬಾಯ್ಕಾಟ್ ಮಾಡ್ತಾರೆ. ಕೆಲವರು ನೀವು ನೋಡಿದ್ರೆ ರವೀಂದ್ರನಾಥ್ ಟ್ಯಾಗೋರ್ ಎಲ್ಲ ಅವರಿಗೆ ಕೊಟ್ಟಂತಹ ಟೈಟಲ್ಸ್ ಗಳನ್ನೆಲ್ಲ ಅವ್ರು ಮತ್ತೆ ರಿವರ್ಸ್ ಕೊಡ್ತಾರೆ ಅವ್ರಿಗೆ, ಬ್ರಿಟಿಷರ್ಸ್ಗೆ. ಸೊ ಬೇಸಿಕ್ ಮೋಟೋ ಏನಲ್ಲಿ ಇಲ್ಲಿ ಅಂತಂದ್ರೆ, ನಮಗೆ ಬೇಕಾಗಿದ್ದಂತಹ ಫ್ರೀಡಮ್ ದಟ್ ಯು ಹ್ಯಾವ್ ಟು ಪ್ರೊವೈಡ್, ಅಷ್ಟೇನೆ. ನಮಗೆ ಫ್ರೀಡಮ್ ಬೇಕು, ನಾವು ಅದನ್ನ ತಗೊಂತೀವಿ ಯಾವ್ದಾದ್ರು. ಸೊ ಇಲ್ಲಿ ಯಾವುದೇ ರೀತಿಯಾದಂತಹ ರಿಲಿಜನ್ ಆಗಿರ್ಬೋದು, ಕ್ಯಾಸ್ಟಿಸಮ್ ಆಗಿರ್ಬೋದು, ಯಾವುದು ಕೂಡ ಬರಲ್ಲ. ಬೆಸ್ಟ್ ಎಕ್ಸಾಂಪಲ್ ಫಾರ್ ಡೈವರ್ಸಿಟಿ. ಸೊ ಅದರಲ್ಲಿ ನಾವು ನೋಡೋದಿದ್ರೆ, ಸೊ ಯೂನಿಟಿ ಇನ್ ಡೈವರ್ಸಿಟಿ ಅನ್ನೋದನ್ನ ತಗೊಂಡ್ರಿ ಅಲ್ವಾ? ಎಲ್ಲಾದ್ರೂ ಯುನೈಟ್ ಆಗಿರ್ತಾನೆ ತಗೊಂಡಿದ್ದು. ನೆಕ್ಸ್ಟ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಬರುತ್ತೆ. ಸೊ ಪ್ರತಿಯೊಂದನು ಗೊತ್ತಾಗ್ತಿದೆಯಾ ಯಾವ ರೀತಿ ಒಂದು ಟಾಪಿಕ್ ಅನ್ನ ಬಿಲ್ಡ್ ಮಾಡೋದು ಅಂತ ಹೇಳಿ. ಸೊ ಹಿಸ್ಟಾರಿಕಲಿ ನಾವು ನೋಡೋದಾದ್ರೆ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ಸ್. ನಮಗೆ ಫ್ರೀಡಮ್ ಸಿಗ್ಬೇಕು ಅಂತ ಏನ್ ಸ್ವದೇಶಿ ಮೂವ್ಮೆಂಟ್ ಆಗಿರೋದು, ಹಲವಾರು ಮೂವ್ಮೆಂಟ್ಸ್ ಗಳು ಬಂತು. ಸೊ ಹಿಯರ್ ಇನ್ನೊಂದು ನಾವು ನೋಡೋದಾದ್ರೆ ಇಲ್ಲಿ ಜೆಂಡರ್ ಕೂಡ ಬರೋದಿಲ್ಲ. ಎಷ್ಟೊಂದು ಜನ ಮೆನ್ ಆಗಿರ್ಬೋದು, ವಿಮೆನ್, ದೇ ಬೋತ್ ಹ್ಯಾವ್ ಫಾಟ್ ಫಾರ್ ಅವರ್ ಫ್ರೀಡಮ್. ಗೊತ್ತಾಗ್ತಿದ್ಯಾ? ಸೊ ಹಾಗಾಗಿ ಸೊ ಹಿಸ್ಟಾರಿಕಲಿ ನಾವು ನೋಡೋದಾದ್ರೆ ನಮ್ಮ ಇಂಡಿಪೆಂಡೆನ್ಸ್ ಇಂದನೂ ಕೂಡ ಈ ಯೂನಿಟಿ ಅನ್ನೋ ಅಂಡ್ ಇನ್ ಡೈವರ್ಸಿಟಿ ಅನ್ನೋದೇನಿದೆ, ಇಟ್ ಈಸ್ ಟೇಕಿಂಗ್ ಪ್ಲೇಸ್. ಸೊ ದಿಸ್ ಈಸ್ ಹಿಸ್ಟಾರಿಕಲಿ. ನೆಕ್ಸ್ಟ್ ಕಮ್ಸ್ ಜಿಯೋಗ್ರಫಿಕಲಿ. ಜಿಯೋಗ್ರಫಿಕಲಿ ಅಂತ ದರ್ ಇಸ್ ಡೈವರ್ಸಿಟಿ, ಹೌದಲ್ವಾ? ಸೊ ಬಯೋಡೈವರ್ಸಿಟಿ ಅಂತ ಏನಂದ್ರೆ, ಬಯೋ ಅಂದ್ರೆ ಏನು, ಲೈಫ್ ಫಾರ್ಮ್ಸ್ ಅಲ್ವಾ? ಡೈವರ್ಸಿಟಿ ಅಂತಾನೆ ಡಿಫ್ರೆಂಟ್, ಅಂದ್ರೆ ಡಿಫ್ರೆಂಟ್ ಲೈಫ್ ಫಾರ್ಮ್ಸ್ ಎಕ್ಸಿಸ್ಟ್ ಆಗಿರೋಂಥದ್ದು. ಜಿಯೋಗ್ರಫಿ ಅಂತ ಅಂದಾಗ ಏನ್ ಬರುತ್ತೆ ಅಲ್ಲಿ, ಇವಾಗ ಫಾರ್ ಎಕ್ಸಾಂಪಲ್ ನಮ್ ಇಂಡಿಯಾ ಅಂತಾನೆ ನಾವು ನೋಡಿದ್ರೆ, ಸೊ ವಿ ಹ್ಯಾವ್ ಅಲ್ಲಿ ಡಿಫ್ರೆಂಟ್, ನಾವು ಒಂದು ಅದನ್ನ ಫಿಸಿಕಲ್ ಫ್ಯಾಕ್ಟರ್ಸ್ ಗಳನ್ನಾಗಿ ಡಿವೈಡ್ ಮಾಡ್ಬೋತಾನೆ. ಏನಂತ ಹೇಳ್ತೀವಿ, ಹಿಮಾಲಯಸ್ ಅಂತ ಹೇಳ್ತೀವಿ, ನಾರ್ದರ್ನ್ ಪ್ಲೇನ್ಸ್ ಅಂತ ಹೇಳ್ತೀವಿ, ಡೆಕ್ಕನ್ ಪ್ಲಾಟ್ಯೂ ಅಂತೀವಿ, ಘಾಟ್ ಸೆಕ್ಷನ್ಸ್ ಗಳಂತೀವಿ, ಕೋಸ್ಟಲ್ ರೀಜನ್ಸ್ ಅಂತ ಅಂತೀವಿ, ಹೌದಲ್ವಾ? ಸೊ ನಾವು ಫುಲ್ ನಾರ್ತ್ ರೀಜನ್ಸಿಗೆ ಹೋದ್ರೆ ಸೊ ವಿ ಫೀಲ್ ವೆರಿ ಕೋಲ್ಡ್, ಹೌದಾ? ಸೊ ಡೆಲ್ಲಿ, ಸೊ ಅಂಡ್ ಅದ್ರಲ್ಲೂ ಒಂದು ಜಮ್ಮು ಕಾಶ್ಮೀರ ಇದೆಲ್ಲ ಹೋದ್ರೆ ಸೊ ದೇರ್ ಆರ್ ಸರ್ಟನ್ ಫ್ಯಾಕ್ಟರ್ಸ್. ಈ ಜಮ್ಮು ಕಾಶ್ಮೀರ, ಲಡಾಖ್ ರೀಸನ್ಗೆಲ್ಲ ಹೋದ್ರೆ ಸೊ ಇಟ್ ಈಸ್ ಕಂಪ್ಲೀಟ್ಲಿ ಫಿಲ್ಡ್ ವಿತ್ ಸ್ನೋ, ಹೌದಾ ಇಲ್ವಾ? ಸೊ ಅದೇ ನೆಕ್ಸ್ಟ್ ಕೆಳಗಡೆ ಬರ್ತಾ ಹೋದ್ರೆ ಪ್ಲೇನ್ಸ್ ರೀಜನ್ಸ್ ಗಳು ಸಿಗುತ್ತೆ, ಜಾಸ್ತಿ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ ಗಳು, ರಿವರ್ಸ್, ಗಂಗಾ, ಬ್ರಹ್ಮಪುತ್ರ ವ್ಯಾಲಿ, ಈ ರೀತಿದ್ದನ್ನ ನೋಡ್ತೀವಿ. ನಾರ್ತ್ ಈಸ್ಟಿಗೆ ಹೋಗ್ಬಿಟ್ರೆ ಸೊ ಅಲ್ಲೂ ಕೂಡ ಹೆವಿ ರೈನ್ಫಾಲ್ ಇರುವಂತದ್ದು, ಜಾಸ್ತಿ ನಾವು ಫಾರೆಸ್ಟ್ ಗಳನ್ನ ನೋಡ್ತೀವಿ. ರಾಜಸ್ಥಾನಲ್ಲಿ ಫಾರೆಸ್ಟ್ ಗಳನ್ನ ನೋಡ್ತೀವ, ಅನಿಮಲ್ಸ್ ಜಾಸ್ತಿ ನೋಡ್ತೀವ, ಅಲ್ಲಿ ಪೀಪಲ್ಸ್ ಗಳನ್ನ ನೋಡ್ತೀವ, ನೋ. ಸೊ ಹೇಳ್ತಿರೋದು ಏನಂತಂದ್ರೆ ಜಿಯೋಗ್ರಫಿಕಲಿ ಕೂಡ ಎಷ್ಟು ಡೈವರ್ಸ್ ಫ್ಯಾಕ್ಟರ್ಸ್ ಗಳಿದೆ ಅಂತ ಹೇಳಿ. ಈಗ ನಾವು ನಾರ್ಮಲ್ ಆಗಿ ನೋಡಿದ್ರೆ ನಮ್ಮ ಕೇರಳಗೂ ಕೂಡ ಜಮ್ಮು ಕಾಶ್ಮೀರ್ಗೂ ಕೂಡ ಎಷ್ಟು ಡಿಫ್ರೆನ್ಸ್ ಅಲ್ವಾ? ಸೊ ಟೋಟಲಿ ದೇ ಆರ್ ಎಕ್ಸ್ಟ್ರೀಮ್ ಒಂದಕ್ಕೊಂದು. ಸೊ ಜಿಯೋಗ್ರಫಿಕಲಿ ಅಂತ ಬಂದಾಗ ಈ ರೀತಿಯಾಗಿ ನಾವು ಟೋಪೋಗ್ರಫಿ ಎಲ್ಲ ತಗೊಂಡು ನೋಡುವಂಥದ್ದು. ದೇರ್ ಆರ್ ಎಷ್ಟು ಡೈವರ್ಸ್ ರೀಜನ್ಸ್ ಗಳಿದೆ ಅಂತ ಹೇಳಿ. ದೋ ಇಷ್ಟೊಂದೆಲ್ಲ ಡೈವರ್ಸ್ ಇದ್ರೂ ಕೂಡ ಫ್ಲೋರಾ ಅಂಡ್ ಫೌನಾ, ಫ್ಲೋರಾ ಅಂತಂದ್ರೆ ಪ್ಲಾಂಟ್ಸ್, ಫೌನಾ ಅಂತಂದ್ರೆ ಅನಿಮಲ್ಸ್ ಗಳು. ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ನಲ್ಲಿ ಹಾಗೇನೆ ಪೀಪಲ್ಸ್ ಗಳಲ್ಲಿ ಅದಾಗ್ತಿದ್ಯಾ? ಈಗ ಇಲ್ಲಿರುವಂತಹ ಪೀಪಲ್ಸ್ ಗಳು ನಾರ್ತ್ ಇಂಡಿಯನ್ ಪೀಪಲ್ಸ್ ಸೇಮಾ? ಇಲ್ಲಿರೋರು ನೋಡಿ ಕಂಪ್ಯಾರಿಟಿವ್ಲಿ ಕರ್ನಾಟಕ ಪೀಪಲ್ಸ್ ದೇ ಆರ್ ಸಮವಾಟ್ ಸಿಮಿಲರ್. ಮೇ ಬಿ ಅದು ಕಲರ್ಸ್ ಸ್ವಲ್ಪ ಡಿಫ್ರೆನ್ಸ್ ಇರ್ಬೋದು, ಬಟ್ ನೋಡೋದಕ್ಕೆ ಸಮವಾಟ್ ದೇರ್ ಬಿ ಸಿಮಿಲರ್. ಬಟ್ ನಾರ್ತ್ ಈಸ್ಟ್ ಪೀಪಲ್ಸ್ ಗಳು ಸೇಮ್ ಇದಾರ? ಅವ್ರ ಕಣ್ಣೆಲ್ಲ ಇಷ್ಟಿಷ್ಟೇ ಚಿಕ್ಕದಾಗಿ, ಹೌದಲ್ವಾ? ಈವನ್ ಏನು ಸೈಂಟಿಫಿಕಲಿ ಬಯಾಲಜಿಕಲ್ ಕೂಡ ಡಿಫ್ರೆನ್ಸಸ್ ಅನ್ನ ನಾವು ಕಾಣ್ತೀವಿ. ಬಟ್ ಸ್ಟಿಲ್ ಏನಂತ ಅಂತೀವಿ, ವಿ ಆರ್ ಆಲ್ ಹ್ಯೂಮನ್ಸ್. ಡೈವರ್ಸಿಟಿ ಇದೆ, ಜೆನೆಟಿಕ್ ಡೈವರ್ಸಿಟಿ ಇದೆ, ಹೌದಲ್ವಾ? ನಾನಿದ್ದಾಗ ನೀವಿಲ್ಲ, ಒಬ್ಬ ಪರ್ಸನ್ ನಾನ್ ಮಾತಾಡೋ ಹಾಗೆ ನೀವು ಮಾತಾಡಲ್ಲ, ದೇ ಆರ್ ಡಿಫ್ರೆಂಟ್. ನೀವು ಮಾತಾಡೋ ಹಾಗೆ ನಾನು ಮಾತಾಡಲ್ಲ. ಯುವರ್ ಮೈಂಡ್ ಸೆಟ್ ಇಸ್ ಡಿಫ್ರೆಂಟ್, ಮೈ ಮೈಂಡ್ ಸೆಟ್ ಇಸ್ ಡಿಫ್ರೆಂಟ್ ಪ್ರತಿಯೊಂದು ವಿಚಾರದಲ್ಲಿ. ಸೊ ದಟ್ ಮೀನ್ಸ್ ದೇರ್ ಇಸ್ ಈವನ್ ಬಯಾಲಜಿಕಲ್ ಡೈವರ್ಸಿಟಿ, genetic diversity and all, but still what do we call, we are humans. That is what unity in diversity depicts. ಗೊತ್ತಾಗ್ತಿದ್ಯಾ? ಸೊ ರಾಜಸ್ಥಾನ್ ರೀಜನ್ ಬಂದಾಗ as I said it is completely desert, ಹೌದಲ್ವಾ? ಬಟ್ ಕೋಸ್ಟಲ್ ರೀಜನ್ ಬಂದಾಗ ತಮಿಳುನಾಡು, ಕೇರಳ, ಈ ಒರಿಸ್ಸಾ ಆ ಸೈಡ್ ಎಲ್ಲ ವಿ ಸಿ ಮೋರ್ ಕೈಂಡ್ ಆಫ್ ಲೇಕ್ಸ್ ಗಳಾಗಿರ್ಬೋದು, ಬೀಚಸ್ ಗಳು, ಲೈಕ್ ಈ ರೀತಿ ಇದೆ. ಯಾಕೆಂತಂದ್ರೆ ಇಟ್ ಇಸ್ ಪ್ರೆಸೆಂಟ್ ಇನ್ ದ ಕೋಸ್ಟಲ್ ರೀಜನ್ಸ್. ಪೋರ್ಟ್ಸ್ ಗಳು ಆಂಧ್ರ ಪ್ರದೇಶ್, ವಿಶಾಖಪಟ್ಟಣಂ ಈ ರೀತಿಗೆಲ್ಲ ಬಂದಾಗ, ಗೋವಾ, ಲೈಕ್ ದಟ್. ರಾಜಸ್ಥಾನಲ್ಲಿ ವಿ ಫೈಂಡ್ ಮೆನಿ ಫೋರ್ಟ್ಸ್, ಹೌದಲ್ವಾ? ಕೋಟೆಗಳ ತರ ಎಷ್ಟೊಂದು ಇದು ಕಟ್ಟಿರ್ತಾರೆ. ಸೊ ಕ್ಯಾನ್ ವಿ ಫೈಂಡ್ ದ ಸೇಮ್ ಥಿಂಗ್ ಇನ್ ಕರ್ನಾಟಕ? ನೋ. ಸೊ ದಿಸ್ ಈಸ್ ವಾಟ್ ಡೈವರ್ಸಿಟಿ ಈಸ್.
ಗೊತ್ತಾಗ್ತಿದ್ಯಾ ಏನಕ್ಕೆ ಹೇಳ್ತಿರೋದು ಅಂದ್ರೆ ಜಿಯೋಗ್ರಫಿಕಲ್ ಫ್ಯಾಕ್ಟರ್ಸ್. ಫಾರ್ ಎಕ್ಸಾಂಪಲ್, ಇಲ್ಲಿ ಬೆಳೆಯುವಂತಹ ಒಂದು ಅಗ್ರಿಕಲ್ಚರಲ್ ಕ್ರಾಪ್ಸ್ ಗಳನ್ನ ನಾವು ಬೇರೆ ಕಡೆ ಬೆಳಿಬೋದಾ? ಕ್ಯಾನ್ ವಿ ಗ್ರೋ ಪ್ಯಾಡಿ ಇನ್ ರಾಜಸ್ಥಾನ್ ಆರ್ ಗುಜರಾತ್? ಏನಕ್ಕಾಗಲ್ಲ? ಎಸ್, ಎಕ್ಸಾಕ್ಟ್ಲಿ. ಸೊ ಯಾಕೆಂತಂದ್ರೆ ನಾವು ಒಂದು ಅಗ್ರಿಕಲ್ಚರಲ್ ಕ್ರಾಪ್ ಬೆಳಿತೀವಿ ಅಂತಂದ್ರೆ ಇಟ್ ಹ್ಯಾಸ್ ಟು ಗೆಟ್ ಇಟ್ಸ್ ಓನ್ ಸರ್ಟನ್ ಫೀಚರ್ಸ್ ಗಳಿರುತ್ತೆ, ಹೌದಲ್ವಾ? ಸೊ ಸರ್ಟನ್ ಟೆಂಪರೇಚರ್ ಇಷ್ಟು ಅಂತ ಇರುತ್ತೆ. ಮತ್ತೆ ಪ್ಯಾಡಿ ಬೆಳಿಬೇಕು ಅಂದ್ರೆ ವಿ ನೀಡ್ ಅ ಲಾಟ್ ಆಫ್ ವಾಟರ್, ಹೌದಲ್ವಾ? ಸೊ ಬಟ್ ರಾಜಸ್ಥಾನಲ್ಲಿ ಅವೈಲಬಿಲಿಟಿ ಇರುತ್ತೆ, ಅಲ್ಲಿ ಕುಡಿಯೋಕ್ ನೀರು ಸಿಗೋದೇ ಕಷ್ಟ. ಇನ್ನಂತದಲ್ಲಿ ಸ್ಟಾಗ್ನೆಂಟ್ ವಾಟರ್ ಬೇಕು ಅಂತಂದ್ರೆ ಹೇಗೆ ಪ್ರೊವೈಡ್ ಮಾಡೋದಕ್ಕಾಗುತ್ತೆ? isn't it? So here all these factors come into account. ಗೊತ್ತಾಗ್ತಿದೆಯಾ? ಜಿಯೋಗ್ರಫಿಕಲ್ ಫ್ಯಾಕ್ಟರ್ಸ್ ಅಂತಂದ್ರೆ ಪ್ರತಿಯೊಂದನು ಕ್ಲೈಮೇಟ್, ವೆದರ್, ಟೆಂಪರೇಚರ್. ಕರ್ನಾಟಕದಲ್ಲಿ ಇರೋ ಟೆಂಪರೇಚರ್ ನೀವು ತಮಿಳ್ನಾಡಿಗೆ ಹೋದ್ರೆ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ? ಅಲ್ಲಿರೋ ಪೀಪಲ್ ನೋಡಿ, ಬಿಕಾಸ್ ಆಫ್ ದಟ್ ಹೀಟ್ ದೇ ಆರ್ ಬ್ಲ್ಯಾಕ್ ಇನ್ ಕಲರ್. ತಮಿಳ್ನಾಡು ಪೀಪಲ್ಸ್ ನೋಡಿದೀರಾ ಅಲ್ವಾ? ಸೊ ಎಷ್ಟು ಬ್ಲ್ಯಾಕ್ ಇರ್ತಾರ ಅವರು? ಯಾಕೆ ಅಂತಂದ್ರೆ ದೇ ಆರ್ ವೆರಿ ಕ್ಲೋಸ್ ಟು ದ ಓಷನ್, ಅಂದ್ರೆ ಕೋಸ್ಟಲ್ ರೀಜನ್ಸ್ ಗಳಿಗೆ. ಆ ವೇವ್ಸ್ ಗಳು ಏನಿದೆಯಲ್ಲ, ಸೊ ದಟ್ ಹೀಟ್ ಇಸ್ ವೆರಿ ಎಕ್ಸೆಸ್. ಬಿಕಾಸ್ ಆಫ್ ದಟ್ ಹೀಟ್ ಏನಾಗುತ್ತೆ, ಅವ್ರ ಸ್ಕಿನ್ ಆ ರೀತಿ ಟ್ರಾನ್ಸ್ಫಾರ್ಮ್ ಆಗಿರುವಂತದ್ದು. ಬಟ್ ಇಫ್ ದ ಸೇಮ್ ಪೀಪಲ್ ಕಮ್ ಟು ಇಂಡಿಯಾ, ಐ ಮೀನ್ ಸಾರಿ ಸಮ್ ಅದರ್ ಪ್ಲೇಸ್, ಇವಾಗ ಇಫ್ ದೇ ಗೋ ಟು ಡೆಲ್ಲಿ ಆರ್ ಎಸ್ ಕರ್ನಾಟಕ, ಅವ್ರ ಕಲರ್ ಮತ್ತೆ ಚೇಂಜ್ ಆಗುತ್ತೆ. ಗೊತ್ತಾಗ್ತಿದ್ಯಾ? ಸೊ ಟೆಂಪರೇಚರ್ ಇಂದ ಹಿಡಿದು, ಸಾಯಿಲ್ ನಿಂದ ಹಿಡಿದು, ಪ್ಲಾಂಟೇಶನ್, ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್, ಪೀಪಲ್ಸ್, ಎಲ್ಲವೂ ಕೂಡ ಇಟ್ ಈಸ್ ಡಿಫ್ರೆಂಟ್. ಬಟ್ ಸ್ಟಿಲ್ ಏನಂತ ಅನ್ನೋದು, ವಿ ಆರ್ ಆಲ್ ಇಂಡಿಯನ್ಸ್. ಸೊ ಎವ್ರಿಥಿಂಗ್ ಈಸ್ ಯುನೈಟೆಡ್, ಹೌದಲ್ವಾ? ನಮಗೆ ಡಿಫ್ರೆಂಟ್ ಸಿಟಿಸನ್ಶಿಪ್ ಕೊಟ್ಟಿದಾರಾ? ಎಸ್, ನನಗೆ ಕರ್ನಾಟಕ ಸಿಟಿಸನ್ಶಿಪ್ ಇದೆ, ಕೇರಳ ಸಿಟಿಸನ್ಶಿಪ್ ಇದೆ ಅಂತ ಹೇಳ್ಕೊಳ್ಳೋದಕ್ಕಾಗುತ್ತಾ? ನೋ, ವಿ ಹ್ಯಾವ್ ಓನ್ಲಿ ಸಿಂಗಲ್ ಸಿಟಿಸನ್ಶಿಪ್, ಅನ್ಲೈಕ್ USA. ಕೆಲವೊಂದು ಕಂಟ್ರೀಸ್ ನಲ್ಲಿ ದೇ ಹ್ಯಾವ್ 3 ಸಿಟಿಸನ್ಶಿಪ್. ಲೈಕ್ ಏನ್ ಸ್ಟೇ ಮಾಡ್ತಿದ್ದಾರೆ ಆ ಪ್ಲೇಸಿಗೆ ಸಿಟಿಸನ್ಶಿಪ್, ಪರ್ಟಿಕ್ಯುಲರ್ ವಾಸ ಮಾಡ್ತಿರುವಂತಹ ರಾಜ್ಯಕ್ಕೆ ಮತ್ತೆ ನೇಷನ್ಗೆ. ಅಂಡ್ ಜಿಯೋಗ್ರಫಿಕಲಿ ನಾವು ಇನ್ನೊಂದು ಫ್ಯಾಕ್ಟರ್ ನ ತಗೊಂಡ್ರೆ ಟೈಮ್. ಈಗ ನಾವು ಇವಾಗ ಇರುವಂತದ್ದು ಇವಾಗ ಮೈಸೂರು ಅಲ್ವಾಪ್ಪ, ಕರ್ನಾಟಕ ಬೇಸಿಕಲಿ. ಈಗಿರುವಂತಹ ಟೈಮೇ ನಾರ್ತ್ ಈಸ್ಟ್ ರೀಜನ್ ಅಲ್ಲಿ ಇದೆಯಾ? ಇಂಡಿಯಾನೇ ನಾನು ಹೇಳ್ತಿರೋದು. ವಿ ಆರ್ ಆಲ್ ಇಂಡಿಯನ್ಸ್ ಅಂದ್ರೆ ಜಿಯೋಗ್ರಫಿಕಲ್ ಫ್ಯಾಕ್ಟರ್ಸ್ ಯಾವ್ದೆಲ್ಲ ಬರುತ್ತೆ ಅಂತ ಹೇಳಿ. ಸೊ ಈ ಇಂಡಿಯಾದಲ್ಲೇನೆ ಐ ಆಮ್ ಆಸ್ಕಿಂಗ್ ಯು, ಈಗ ಇಲ್ಲಿರುವಂತಹ ಟೈಮಿಂಗ್, ಸೇಮ್ ಟೈಮಿಂಗ್ಸ್ ನಾರ್ತ್ ಈಸ್ಟ್ ರೀಜನ್ಸ್ ನಲ್ಲಿ ಇದೆಯಾ? ಯಾಕೆ? ಎಕ್ಸಾಕ್ಟ್ಲಿ, ಬಿಕಾಸ್ ಆಫ್ ದ ಲಾಂಜಿಟ್ಯೂಡಿನಲ್ ಎಕ್ಸ್ಟೆನ್ಷನ್. ದೋ ನಾವು ಇಂಡಿಯಾದಲ್ಲೇ ಇದ್ರೂ ಕೂಡ ನಾನು ಹೇಳ್ತಿರೋ ಡೈವರ್ಸಿಟಿಗೆ ಜಿಯೋಗ್ರಫಿಕಲ್ ಫ್ಯಾಕ್ಟರ್ಸ್ ನಲ್ಲಿ ವಾಟ್ ಆಲ್ ದ ಟಾಪಿಕ್ಸ್ ವಿ ಹ್ಯಾವ್ ಟು ಕವರ್ ಅಂತ ಹೇಳಿ. ಗೊತ್ತಾಗ್ತಿದ್ಯಾ? ಸೊ ಜಿಯೋಗ್ರಫಿಕಲಿ ನಾವು ನೋಡೋದಿದ್ರೆ, ಸೊ ಈಗ ಇಲ್ಲಿರುವಂತಹ ಟೈಮಿಂಗ್ಸ್ ನಾರ್ತ್ ಈಸ್ಟ್ ಅಲ್ಲಿ ಇನ್ನೂ ಮುಂಚೆ ಇರುತ್ತೆ. ಯಾಕೆ ಅಂತಂದ್ರೆ ನಮ್ಮ ಒಂದು ಏನ್ ಗ್ಲೋಬ್ ಇದೆ, ಸೊ ಸ್ಪೆಷಲಿ ಇಟ್ ಕವರ್ಸ್ ಫ್ರಮ್ ಏನು ಈಸ್ಟ್ ಟು ವೆಸ್ಟ್ ತಾನೆ ಆಗ್ತಾ ಇರುತ್ತೆ, ರೊಟೇಟ್ ಆಗ್ತಾ ಇರುತ್ತೆ. ಸೊ ಈಸ್ಟ್ ರೀಜನ್ ಅಲ್ಲಿ ಫಸ್ಟ್ ನಾರ್ತ್ ಈಸ್ಟ್ ರೀಜನ್ ಇಂದ ನಮಗೆ ಸೂರ್ಯ ಲೈಕ್ ಶೈನ್ ಬ್ರೈಟ್ ಆಗುವಂಥದ್ದು. ಫಸ್ಟ್ ಆ ರೀಜನ್ ನಲ್ಲಿ ರೈಸ್ ಆಗಿ ನಂತರ ಇಟ್ ಮೂವ್ಸ್ ಆನ್. ಸೊ ನಮಗೆ ಪರ್ಟಿಕ್ಯುಲರ್ ಟೈಮಿಂಗ್ಸ್ ಬರ್ತಾ ಇರುತ್ತೆ. ಸೊ ಆಲ್ರೆಡಿ ಅಲ್ಲಿ ಆಗೋಗಿರುತ್ತೆ. ನಮಗೆ ಇಲ್ಲಿ ಏನ್ ಸೂರ್ಯ ಉದಯ ಆಗುವಂತ ಟೈಮ್ ಇದೆಯಲ್ಲ, ಸೊ ನಮಗೆ ಇಲ್ಲಿ ಆಗೋಕ್ಕೂ ಮುಂಚೆ ಅಲ್ಲಿ ಆಗೋಗಿರುತ್ತೆ. ಸೊ ಈವನ್ ಟೈಮಿಂಗ್ಸ್ ಅಲ್ಲೂ ಕೂಡ ವಿ ಹ್ಯಾವ್ ಡಿಫ್ರೆಂಟ್ ವೇರಿಯೇಷನ್ಸ್. ಕ್ಲಿಯರ್? ಸಾಯಿಲ್, ರಿವರ್ ಆಕ್ಟಿವಿಟೀಸ್ ಗಳಾಗಿರ್ಬೋದು, ನೆಕ್ಸ್ಟ್ ಕ್ಲೈಮೆಟಿಕ್ ರೀಜನ್ಸ್ ಗಳಾಗಿರ್ಬೋದು, ಟೆಂಪರೇಚರ್ ಆಗಿರ್ಬೋದು, ರೈನ್ಫಾಲ್ ಅಲ್ಲೂ ಕೂಡ ತಾನೆ. ಸೊ ರಾಜಸ್ಥಾನಲ್ಲಿ ಸಿಗುವಂತಹ ರೈನ್ಫಾಲ್ ಗು ಹಾಗೆ ನಾರ್ತ್ ಈಸ್ಟ್ ನಲ್ಲಿ ಬೀಳುವಂತಹ ರೈನ್ಫಾಲ್ ಸೇಮ್. ವಿಚ್ ಈಸ್ ದ ಹೈಯೆಸ್ಟ್ ರಿಸೀವಿಂಗ್ ರೈನ್ಫಾಲ್ ರೀಜನ್? Mawsynram. This is the highest amount of rainfall. Cherrapunji. Mawsynram, Cherrapunji. It's all lies in the east region. ಯಾಕೆ ಅಂತಂದ್ರೆ ಬಿಕಾಸ್ ಅಲ್ಲಿ ಫಾರೆಸ್ಟ್ ರೀಜನ್ಸ್ ಗಳು ಸಿಕ್ಕಾಬಟ್ಟೆ ಇರುತ್ತೆ. ಸೊ ಕಂಪ್ಯಾರಿಟಿವ್ಲಿ, ಅಂಡ್ ಯು ನೋ, ಇಫ್ ದ ಫಾರೆಸ್ಟ್ ರೀಜನ್ಸ್ ಗಳು ಜಾಸ್ತಿ ಇದ್ರೆ ಅಲ್ಲಿ ರೈನ್ಫಾಲ್ ಆಕ್ಟಿವಿಟೀಸ್ ಗಳು ತುಂಬಾನೇ ಆಗುತ್ತೆ ಅನ್ನೋದು. ಗೊತ್ತಾಗ್ತಿದ್ಯಾ? ಸೊ ದೀಸ್ ಆರ್ ದ ಜಿಯೋಗ್ರಫಿಕಲ್ ಫ್ಯಾಕ್ಟರ್ಸ್. ಗೊತ್ತಾಯ್ತಾ? ಜಿಯೋಗ್ರಫಿಕಲ್ ಅಲ್ಲಿ ಹೇಗೆ ಡೈವರ್ಸಿಟಿ ಇರುವಂತದ್ದು ಅಂತ ಹೇಳಿ. ಓಕೆ, ಸೊ ದಿಸ್ ಈಸ್ ದ ಒನ್ ಥಿಂಗ್. ನೆಕ್ಸ್ಟ್ ಸೊಸೈಟಲ್ ಅಥವಾ ಸೋಷಿಯಲ್ ಅಂತ ಅಂತೀವಿ. ಸೋಷಿಯಲ್ ಅಲ್ಲಿ ಏನು ಡೈವರ್ಸಿಟಿಯನ್ನ ನಾವು ಕಾಣ್ತೀವಿ? ಹೇಳ್ಬೋದಾ ಯಾರಾದ್ರೂ? ಸೋಷಿಯಲ್, ಸಾಮಾಜಿಕವಾಗಿ there are so many different things.
ಎಕ್ಸಾಕ್ಟ್ಲಿ. ರಿಲಿಜಿಯನ್, ಧರ್ಮಗಳು. ರಿಲಿಜಿಯನ್, ಕ್ಯಾಸ್ಟ್, ಜೆಂಡರ್ಸ್, languages, traditions, customs, clothing, food system, everything is different. ಹೌದಾ? ಸೊ ಪರ್ಟಿಕ್ಯುಲರ್ ಒಂದು ರೀಜನ್ ಅಂತ ಹೋಗೋದಕ್ಕಿಂತ ಒಂದು ಏರಿಯಾದಲ್ಲೇ ವಿ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ ಸಿಸ್ಟಮ್. ಈಗ ನಮ್ಮನೇಲಿ ನಾವು ಏನು ತಿನ್ನುವಂತಹ ಫುಡ್ ಸಿಸ್ಟಮ್ ಆಮೇಲೆ ಹೇಳ್ಬೇಡಿ ಮ್ಯಾಮ್ ನಾವು ರೈಸೇ ತಿನ್ನೋದು, ನಾವು ಅದೇ ತಿನ್ಬೋದು ಅಂತ. ಐ ಆಮ್ ಸೇಯಿಂಗ್ ದ ಪ್ಯಾಟರ್ನ್. ಗೊತ್ತಾಗ್ತಿದ್ಯಾ? ಸೊ ವಿ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ ಸಿಸ್ಟಮ್ಸ್. ಈಗ ಇಲ್ಲಿ ಜಾಸ್ತಿ ಕರ್ನಾಟಕ ಸೈಡ್ ಸ್ಪೆಷಲಿ ಮಂಡ್ಯ ಈ ಸೈಡ್ ಎಲ್ಲ ಬಂದ್ರೆ ಸೊ ವಿ ಹ್ಯಾವ್ ಮುದ್ದೆ, ಉಪ್ಸಾಂಬ, ಲೈಕ್ ಆಲ್ ದಿಸ್ ಥಿಂಗ್ಸ್ ದೇ ವಿಲ್ ಡೂ. ಬಟ್ ನೀವು ಹೋಗ್ಬಿಟ್ಟು ಡೆಲ್ಲಿಗೆಲ್ಲ ಹೋಗ್ಬಿಟ್ಟು ಮುದ್ದೆ ರಾಗಿ ಬಲ್ ಕೊಡಿಯನ್ನ ಕೊಡ್ತಾರ? ಅಲ್ಲಿ ಕೊಡ್ತಾರಾ? ನೋ. ಅಲ್ಲಿ ಜಾಸ್ತಿ ಏನಿದ್ರು ಸೊ ಏನು ಚಪಾತಿ ಅವ್ರ ಅದನ್ನ ರೋಟಿ ಅಂತಾರೆ, ಅದಕ್ಕೆ ಪೊಟ್ಯಾಟೊ. ಹೌದಾ? ಬರ್ರಿ ಪೊಟ್ಯಾಟೊ ಅವರು ಆಲೂ ಪರಾಟ ದ್ಯಾಟ್ ದಿಸ್ ಬರ್ರಿ ಅದ ಅವ್ರು ಯಾವುದೇ ಅಡಿಗೆ ಮಾಡಿದ್ರು ಕೂಡ ವಿತೌಟ್ ಪೊಟ್ಯಾಟೊ ದೇ ಡೋಂಟ್ ಡೂ ಎನಿಥಿಂಗ್. ಬೇಳೆ ಸಾರು, ದಾಲ್ ದಾಲ್ ಯೂಶಲಿ ದೇ ಕಾಲ್ ಇಟ್ ದಾಲ್ ಅಂತ ಅಂದ್ಬಿಟ್ಟು ಎವ್ರಿ ಡೇ ಅಲ್ವಾ ಅವ್ರಿಗೆ ದಾಲ್ ರೋಟಿ. ಅದಕ್ಕೆ ಏನಾದ್ರೂ ಒಂದು ಆಡ್ ಮಾಡ್ಬಿಡೋದು, ಕಾಲಿಫ್ಲವರ್ ಏನೋ. ಅದಕ್ಕೆ ಇವತ್ತೇನ್ ತಿಂಡಿ ಅಂದ್ರೆ ಸಮ್ ಸಬ್ಜಿ ಅಂತಾನೆ ತರಕಾರಿ ಲೈಕ್ ದಟ್. ಏನ್ ಆಡಿದ್ಯಾ ಅಂದ್ರೆ ಸಬ್ಜಿ. ಆ ಸಬ್ಜಿಲಿ ಏನು ಇರಲ್ಲ, ಆಲೂಗಡ್ಡೆ ಅದಕ್ಕೆ ಒಂಚೂರು ಏನೋ ಡಿಫ್ರೆಂಟ್ ಒಂದು ವೆಜಿಟೇಬಲ್ ಆಡ್ ಆಗಿರುತ್ತೆ ಬಿಟ್ರೆ ಅದ್ರಲ್ಲಿ ಏನು ಇರಲ್ಲ. ಅಂಡ್ ದೇ ಡೋಂಟ್ ಇವನ್ ಕುಕ್ ವಿತೌಟ್ ಪೊಟ್ಯಾಟೊ ಯೂಶಲಿ. ಮೋರ್ ಪೊಟ್ಯಾಟೋಸ್ ಅಲ್ಲಿ ಗ್ರೋ ಮಾಡ್ತಾರಲ್ಲ, ಹಂಗಾಗಿ ದೇ ಡೂ. ಅಂಡ್ ಇಫ್ ಯು ಗೋ ಟು ವೆಸ್ಟ್ ಬೆಂಗಾಲ್, ಏನ್ ಜಾಸ್ತಿ ಅಲ್ಲಿ? ಮಚ್ಲಿ, ಫಿಶ್. ಸೊ ಇಲ್ಲಿ ನಾವು ರಿಲಿಜಿಯನ್ ಹಾಗೆ ಹೀಗೆ ಅಂತ ಅಂತೀವಲ್ವಾ. ಸೊ ಅಂದ್ರೆ ನಾವು ಇಲ್ಲ ಇವತ್ತು ನಾನ್ ವೆಜ್ ಮಾಡಲ್ಲ, ನಮ್ದು ದೇವ್ರದ್ದು ವಾರ ಇವತ್ತು ಅಂತ ಅಂದ್ಬಿಟ್ಟು ಅವರಲ್ಲಿ ಆ ಫಿಶ್ ಅನ್ನ ಅವ್ರು ಪ್ರೆಸೆಂಟ್ ಮಾಡಬೇಕು ಆ ದೇವರಿಗೆ. ದಟ್ಸ್ ವಾಟ್. ಸೊ ಏನಂತ ಅಂದ್ರೆ ಅಲ್ಲಿ ಸೊ ಇಟ್ ಈಸ್ ದೇರ್ ಕಸ್ಟಮ್. ಅಲ್ಲಿ ಬಂದಿರುವಂತಹ ಒಂದು ರೀತಿ ಆಗಿದೆ ಫುಡ್ ಸಿಸ್ಟಮ್. ಅಂಡ್ ಅಲ್ಲೂ ಕೂಡ ಸಮ್ ಪೀಪಲ್ ಸೇ ಈಗ ನಾವು ನಾನ್ ವೆಜ್ ಮಾಡುವಂತ ಡಿಫ್ರೆಂಟ್ ಇರುತ್ತೆ, ನೀವು ಮಾಡುವಂತ ಡಿಫ್ರೆಂಟ್. ಹೌದಲ್ವಾ? ವೆಸ್ಟ್ ಬೆಂಗಾಲ್ ಪೀಪಲ್ ನಾನ್ ವೆಜ್ಗೂ ಕೂಡ ಪೊಟ್ಯಾಟೋನ ಆಡ್ ಮಾಡ್ತಾರೆ, ಫಿಶ್ಗೂ ಕೂಡ. ಹೌದಾ? ನೋಡಿದೀರಾ ಯಾರಾದ್ರೂ ನಾನ್ ವೆಜ್ ಡಿಶಸ್? ಸ್ಪೆಷಲಿ ಇಫ್ ಯು ವೆಸ್ಟ್ ಬೆಂಗಾಲ್ ಲೈಕ್ ಫುಡ್ಸ್ ಅದನ್ನೆಲ್ಲ ನೋಡ್ಬಿಟ್ರೆ ಈವನ್ ಚಿಕನ್ ಮಾಡಿದ್ರು ಅಷ್ಟೇ, ಫಿಶ್ ಮಾಡಿದ್ರು ಅಷ್ಟೇ, ಎಲ್ಲದಕ್ಕೂ ಚಾಪ್ ಮಾಡಿಬಿಟ್ಟು ದೇ ಪುಟ್ ಪೊಟ್ಯಾಟೊ. ವಿತೌಟ್ ಪೊಟ್ಯಾಟೊ ದೇ ಡೋಂಟ್ ಇವನ್ ಕುಕ್ ನಾನ್ ವೆಜ್. ಐ ಆಮ್ ಸೇಯಿಂಗ್ ಹೌ ಡಿಫ್ರೆಂಟ್ ದ ಫುಡ್ ಸಿಸ್ಟಮ್ ಈಸ್. ಇನ್ ಪಂಜಾಬ್ಗೆಲ್ಲ ಹೋಗ್ಬಿಟ್ರೆ ಅವರು ಚೆನ್ನಾಗಿ ಬಟರ್ ಹಾಕಿ ಪರಾಟ ಎಕ್ಸೆಸ್ ಆಗಿ. ಗೊತ್ತಾಗ್ತಿದ್ಯಾ? ಅಂಡ್ ಜಮ್ಮು ಕಾಶ್ಮೀರಿಗೆ ಹೋದ್ರೆ ಸೊ ಇಟ್ ಈಸ್ ದೇರ್ ಫುಡ್ ಸಿಸ್ಟಮ್ ಇಸ್ ಡಿಫ್ರೆಂಟ್. ಅವ್ರು ಜಾಸ್ತಿ ಇಫ್ ಯು ಗೋ ಹೈಯರ್ ಹಿಮಾಲಯನ್ ರೀಜನ್ಸ್ ಅವರೆಲ್ಲ ಸೊ ಜಾಸ್ತಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ದೇ ಈಟ್ ಸಲಾಡ್ ಕೈಂಡ್ ಆಫ್ ಥಿಂಗ್, ಫ್ರೂಟ್ಸ್ಗಳು, ಬ್ಲ್ಯಾಕ್ ಬೀನ್ಸ್, ಲೈಕ್ ಆ ರೀತಿಯಾಗಿದೆ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಹಿಯರ್ ಈಸ್ ದೇರ್ ಇಸ್ ಡಿಫರೆನ್ಸ್ ಇನ್ ಎವ್ರಿಥಿಂಗ್. ಗೊತ್ತಾಗ್ತಿದ್ಯಾ? ಒಂದು ಫುಡ್ ಸಿಸ್ಟಮ್ ಆಯ್ತು ಇವಾಗ ಸೋಷಿಯಲ್ ಅಲ್ಲಿ. ನೆಕ್ಸ್ಟ್ ರಿಲಿಜಿಯನ್ ಐ ಸೆಡ್. ಗೊತ್ತಾಗ್ತಿದ್ಯಾ? ಸೊ ರಿಲಿಜಿಯನ್ ಅಲ್ಲಿ ವಿ ಹ್ಯಾವ್ ಸೋ ಮೆನಿ. ಮತ್ತೆ ರಿಲಿಜಿಯನ್ ಅಲ್ಲೂ ಕೂಡ ವಿ ಹ್ಯಾವ್ ಸರ್ಟನ್ ಕ್ಯಾಸ್ಟ್. ಹೌದಲ್ವಾ? ಸೊ ಈಗ ಒಂದು ರಿಲಿಜಿಯನ್ ಅಂತೀವಿ, ಹಿಂದೂಸ್ ಅಂದಿದ ತಕ್ಷಣ ಹಿಂದೂಸ್ ಏನಾ? ಇಲ್ಲ, ಅದ್ರಲ್ಲೂ ಕೂಡ ಎಷ್ಟೊಂದು ಕ್ಯಾಟಗರೀಸ್ಗಳು ಬರ್ತಾ ಹೋಗುತ್ತೆ. ಬಟ್ ಓವರ್ ಆಲ್ ನಾವೇನಂತ ಅಂತೀವಿ? ಯಾರಾದ್ರೂ ಕೇಳಿದ್ರೆ ನಿನ್ ರಿಲಿಜಿಯನ್ ಅಥವಾ ಕ್ಯಾಸ್ಟ್ ಯೂಶಲಿ ಕೇಳಿದಾಗ ನಾವೇನು ಐ ಆಮ್ ಹಿಂದೂ, ಐ ಆಮ್ ಅ ಹಿಂದೂ, ಐ ಆಮ್ ಕ್ರಿಶ್ಚಿಯನ್, ಐ ಆಮ್ ಮುಸ್ಲಿಂ, ಲೈಕ್ ದಿಸ್. ಹೌದಲ್ವಾ? ವಿ ಡೋಂಟ್ ಪ್ರಿಸ್ಕ್ರೈಬ್ ಅಂತ ನಾವು ಹೇಳಲ್ಲ ಯಾರಿಗೂ ಕೂಡ. ಸೊ ದಟ್ ಈಸ್ ವಾಟ್ ಯೂನಿಟಿ ಇನ್ ಡೈವರ್ಸಿಟಿ ಈಸ್. ಡೈವರ್ಸಿಟಿ ಅಂಡ್ ಯೂನಿಟಿ ಇನ್ ಡೈವರ್ಸಿಟಿ ಐ ಆಮ್ ಸೇಯಿಂಗ್. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಈವನ್ ಇನ್ ಜೆಂಡರ್. ಗೊತ್ತಾಗ್ತಿದ್ಯಾ? ಎವ್ರಿ ಗರ್ಲ್ ಈಸ್ ಡಿಫ್ರೆಂಟ್, ಎವ್ರಿ ಬಾಯ್ ಈಸ್ ಡಿಫ್ರೆಂಟ್. ಬಟ್ ಓವರ್ ಆಲ್ ವಾಟ್ ವಿ ಸೇ ಎಸ್ ಶಿ ಈಸ್ ಅ ಗರ್ಲ್. ನಾವೇನಾದ್ರೂ ಸ್ಪೆಸಿಫೈ ಮಾಡಬೇಕು ಅಂದಾಗ ವಿ ಟೇಕ್ ಹರ್ ನೇಮ್. ಬಟ್ ಯೂಶಲಿ ವಾಟ್ ನೋ ದಟ್ ಗರ್ಲ್, ದಟ್ ಬಾಯ್, ದಟ್ ಮ್ಯಾನ್, ದಟ್ ವಿಮೆನ್ ಅಂತ ಅಂತೀವಿ. ಹೌದಲ್ವಾ? ನಮಗೆ ಸ್ಪೆಸಿಫೈ ಮಾಡಬೇಕು ಅಂದಾಗ ಮಾತ್ರ ಐ ಟೇಕ್ ಅ ನೇಮ್ ಆರ್ ಎಸ್ ಪೀಪಲ್ ಟೇಕ್ ಅ ನೇಮ್. ನಮಗೆ ಸ್ಪೆಸಿಫೈ ಮಾಡೋ ಅವಶ್ಯಕತೆ ಇಲ್ಲ ಅಂತಂದಾಗ ನಾವು ಓವರ್ ಆಲ್ ಒಂದು ಗ್ರೂಪಿಗೆ ಏನಂತ ಅಂತೀವಿ? ವಿ ಜಸ್ಟ್ ಆ ಗ್ರೂಪ್ ಏನಂತ ಇರುತ್ತೆ ಅದಕ್ಕಂತ ಅನ್ನೋದು. ಹೌದಲ್ವಾ? ಈವನ್ ಎ ಟ್ರೀಸ್ಗಳಾಗಿರ್ಬೋದು, ಆನಿಮಲ್ಸ್. ಸೊ ಯೂಶಲಿ ಸೇ ಇಟ್ಸ್ ಅನ್ ಅನಿಮಲ್. ಯಾವುದೋ ಒಂದು ಹೋಗ್ತಿದ್ರೆ ಪ್ರಾಣಿ, ಪ್ರಾಣಿ ಅಂತೀವಿ, ಆನಿಮಲ್ ಅಂತ ಅಂತೀವಿ. ನಮಗೆ ಬೇಕು ಅಂದಾಗ ಸ್ಪೆಸಿಫೈ ಮಾಡೋದಕ್ಕೆ ಓ ಎಸ್ ಇಟ್ಸ್ ಅ ಡಾಗ್, ಇಟ್ಸ್ ಅ ಕ್ಯಾಟ್, ಇಟ್ಸ್ ಅನ್ ಎಲಿಫೆಂಟ್ ಅಂತ ಅನ್ನುವಂಥದ್ದು. ಹೌದಲ್ವಾ? ಸೊ ಗೆಟಿಂಗ್ ಹೌ ಮಚ್ ಡೈವರ್ಸಿಟಿ ಎಕ್ಸಿಸ್ಟ್, ಯಾವ ರೀತಿ ಇದನ್ನೆಲ್ಲ ಎಸ್ಸೇಗೆ ನಾವು 1 ಪೇಜ್ ಅಲ್ಲ 15 ಪೇಜ್ ಅಲ್ಲ ಬುಕ್ಕೆ ಬರೀಬಹುದು ನನ್ನ ಟಾಪಿಕ್ ತಗೊಂಡು. ಹೌದಾ? ಸೊ ಆಲ್ ದೀಸ್ ಥಿಂಗ್ಸ್ ಎಕ್ಸಿಸ್ಟ್. ಈಗ ಫುಡ್ ಸಿಸ್ಟಮ್ ಆಯ್ತು. ನೆಕ್ಸ್ಟ್ ಲ್ಯಾಂಗ್ವೇಜ್. ಈವನ್ ಲ್ಯಾಂಗ್ವೇಜ್ ಕೂಡ ಹೌದಲ್ವಾ? ಸೊ ಇಟ್ ಈಸ್ ಆಲ್ಸೋ ಡಿಫ್ರೆಂಟ್.
ನಾರ್ಮಲ್ ಆಗಿ ಕನ್ನಡ ಮಾತಾಡೋದೇನೆ ಎಷ್ಟು ಡಿಫ್ರೆಂಟ್ ಆಗಿ ಮಾತಾಡ್ತೀವಲ್ವಾ. ಬ್ಯಾಂಗ್ಳೂರಿಯನ್ಸ್ ಮಾತಾಡೋ ಕನ್ನಡನೇ ಡಿಫ್ರೆಂಟ್ ಇರುತ್ತೆ, ಮೈಸೂರು ಮಂಡ್ಯದಲ್ಲಿ ಮಾತಾಡುವಂತಹ ಲ್ಯಾಂಗ್ವೇಜ್ ಡಿಫ್ರೆಂಟ್ ಇರುತ್ತೆ, ಮ್ಯಾಂಗ್ಳೂರಿಯನ್ಸ್ ಮಾತಾಡೋ ಕನ್ನಡನೂ ಡಿಫ್ರೆಂಟ್ ಇರುತ್ತೆ. ಇನ್ನು ಉತ್ತರ ಕರ್ನಾಟಕದಂತೂ ಕೇಳೋದೇ ಬೇಡ. ಐ ಆಮ್ ಸೇಯಿಂಗ್ ಕರ್ನಾಟಕದಲ್ಲಿ ಕನ್ನಡ ಲ್ಯಾಂಗ್ವೇಜ್ ಐ ಆಮ್ ಸೇಯಿಂಗ್ ಜಸ್ಟ್ ಎಕ್ಸಾಂಪಲ್, ಕನ್ನಡನೇ ಎಷ್ಟು ಡೈವರ್ಸಿಟಿಯನ್ನ ಹೊಂದಿದೆ ಅಂತ ಹೇಳಿ ಗೊತ್ತಾಗ್ತಿದ್ಯಾ. ಸೇಮ್ ಟೋನ್ ಸೇಮ್ ವೇಲ್ ಮಾತಾಡ್ತೀವ ಎಲ್ಲರೂ ಕೂಡ. ನಾರ್ಮಲ್ ಆಗಿ ಇಲ್ಲಿರೋರೇನೆ ಒಬ್ರು ಕನ್ನಡ ಎಷ್ಟೆಷ್ಟೊಂದು ಡಿಫ್ರೆಂಟ್ ಇದೆ ಅಲ್ವಾ, ಮಾತಾಡೋ ರೀತಿ, ನಾವು ಯೂಸ್ ಮಾಡುವಂತಹ ವರ್ಡ್ಸ್ ಕನ್ನಡದಲ್ಲಿ. ಸೊ ದಟ್ ಈಸ್ ಲ್ಯಾಂಗ್ವೇಜ್. ಈವನ್ ಲ್ಯಾಂಗ್ವೇಜ್ ಹ್ಯಾಸ್ ಗಾಟ್ ಡೈವರ್ಸಿಟಿ. ಬಟ್ ನಾವು ಯೂನಿಟಿ ಆಗಿ ನೋಡೋ ಅಂಥದ್ದು ನಮ್ಮ ನ್ಯಾಷನಲ್ ಲ್ಯಾಂಗ್ವೇಜ್ ಯಾವುದು? ಹಿಂದಿ ಅಂಡ್ ಇಂಗ್ಲಿಷ್ ಅನ್ನ ಅಫಿಷಿಯಲ್ ಆಗಿ ಯೂಸ್ ಮಾಡ್ತಿರೋಂಥದ್ದು ಗೊತ್ತಾಗ್ತಿದ್ಯಾ. ಸೊ ಇಲ್ಲಿ ಲ್ಯಾಂಗ್ವೇಜ್ಗೂ ಕೂಡ ಅಷ್ಟೊಂದು ಇಂಪಾರ್ಟೆನ್ಸ್ ಇದೆ. ಸೊ ಈವನ್ ಇಟ್ ಹ್ಯಾಸ್ ಗಾಟ್ ಇಟ್ಸ್ ಡೈವರ್ಸಿಟಿ. ಅಂಡ್ ದ ನೆಕ್ಸ್ಟ್ ಥಿಂಗ್, ಕ್ಲಾತಿಂಗ್. ಆ ಕ್ಲೋತಿಂಗ್ ಬಂದಾಗಲೂ ಕೂಡ ವಿ ಸಿ ಡಿಫ್ರೆಂಟ್ ಡೈವರ್ಸಿಟಿ. ಇಲ್ಲೇ ಎಷ್ಟೊಂದು ಡಿಫ್ರೆಂಟ್ ಆಗಿ ವಿ ಹ್ಯಾವ್ ಓನ್ ಇಟ್ ಅಲ್ವಾ. ವಿ ಹ್ಯಾವ್ ಓನ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕ್ಲಾತ್ಸ್, ಪ್ಯಾಟರ್ನ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಕಲರ್ಸ್ ಅಲ್ಲಿ, ಹೌದಲ್ವಾ. ಸೊ ಈಗ ವಿ ಯೂಸ್ ಡಿಫ್ರೆಂಟ್ ಥಿಂಗ್ಸ್. ಈಗ ಇಲ್ಲಿರುವಂತಹ ಕ್ಲೋದಿಂಗ್ ಮೆಟೀರಿಯಲ್ಸ್ಗೂ ರಾಜಸ್ಥಾನ್, ಸೂರತ್, ಸ್ಪೆಷಲಿ ನಮಗೆ ಸಿಗುವಂತಹ ಹೈ ಕ್ವಾಲಿಟಿ ಎಲ್ಲ ಬರುವಂತದ್ದು ಗುಜರಾತ್ ಸೈಡ್, ಸೂರತ್ ಅಲ್ಲಿ. ಸೊ ನಮಗೆ ಏನ್ ಇಲ್ಲಿ ಬಂದ್ಬಿಟ್ಟು ಲೈಕ್ ದೇ ಸೇಲ್ ಇಟ್ ಫಾರ್ 1000, 3000 ಅಂತ. ಸೊ ಇಫ್ ವಿ ಗೋ ದರ್ ವಿಲ್ ಗೆಟ್ ಜಸ್ಟ್ ಫಾರ್ 100 and 300 rupees. ಏನಿಲ್ಲಿ ರೇಷ್ಮೆ ಸೀರೆ ಅದು ಇದು ಅಂತ ಹೇಳಿ 25,000 ಮಾರ್ತಾರೆ. ದ ಸೇಮ್ ಇಫ್ ಯು ಗೋ ಟು ಗುಜರಾತ್, ಸೂರತ್, ಇಟ್ ಈಸ್ ಜಸ್ಟ್ ಯು ವಿಲ್ ಗೆಟ್ ಇಟ್ ಫಾರ್ ಜಸ್ಟ್ 2 to 3,000. ಕುರ್ತಾಸ್, ಎವ್ರಿಥಿಂಗ್, ಈವನ್ ಶರ್ಟ್ಸ್, ಆಮೇಲೆ ಏನ್ ಶೇರ್ವಾಣಿ ಸಿಗ್ತಾ ಬಾಯ್ಸ್ ಏನ್ ನೀವು ಇದು ಮಾಡ್ತೀರಾ. ಸೊ ಇಲ್ಲೆಲ್ಲ ನಾವು ಎಷ್ಟು ಪೇ ಮಾಡ್ತೀವಲ್ವಾ, ನಾವು ಅದಕ್ಕೆಲ್ಲ 15,000, 20,000, ಸ್ಪೆಷಲಿ ಕೆಲವದಕ್ಕೆಲ್ಲ ಬ್ರಾಂಡೆಡ್ ಅಂತ ಹೇಳಿ. ಸೊ ಇಫ್ ವಿ ಗೋ ದೇ ಜಸ್ಟ್ ವಿದಿನ್ 5,000 or 1,000 ವಿಲ್ ಗೆಟ್ ಇಟ್ ಸೇಮ್ ಕ್ವಾಲಿಟಿ. ಸೊ ಸೂರತ್ನಲ್ಲಿ, ಸೊ ಅದು ಕ್ಲೋದಿಂಗ್ ಹಬ್ ಅಂತಾನೆ ಅಂತೀವಿ ಸೂರತ್ನ, ಹೌದಲ್ವಾ. ಜಾಸ್ತಿಯಾಗಿ ಕ್ಲೋದಿಂಗ್ ಮ್ಯಾನುಫ್ಯಾಕ್ಚರ್ ಎಲ್ಲ ಮಾಡುವಂಥದ್ದು ಅದೇ ಒಂದು ರೀಸನ್, ಗೊತ್ತಾಗ್ತಿದ್ಯಾ. ಸೊ ರಿಲಿಜಿಯನ್, ಕ್ಯಾಸ್ಟ್, ಜೆಂಡರ್, ಲ್ಯಾಂಗ್ವೇಜ್, ಫುಡ್ ಸಿಸ್ಟಮ್, ಕ್ಲೋದಿಂಗ್, everything is different. That is we find different diversity. ಗೊತ್ತಾಗ್ತಿದ್ಯಾ. ಸೊ ನೆಕ್ಸ್ಟ್ ಇದೆಲ್ಲವೂ ಕೂಡ ಸೊಸೈಟಿಯಲ್ಲೇ ಬರುವಂಥದ್ದು. ಸೊಸೈಟಿಯಲ್ಲಿ ಇನ್ನೊಂದು ನಾವು ನೋಡುವಂಥದ್ದು ಸೂಪರ್ಸ್ಟಿಷನ್ಸ್ಗಳು. ಸೊಸೈಟಿಯಲ್ಲಿ ಎರಡು ಕೈಂಡ್ ಅನ್ನ ನಾವು ನೋಡ್ತೀವಿ ಡೈವರ್ಸಿಟಿಲಿ. ಒಂದು ಯೂಶಲಿ ನಾವು ಡಿಫೈನ್ ಮಾಡೋದಿದೆ, ಒಂದು ಆರ್ಥೋಡಾಕ್ಸ್ ಅಂತ ಅಂತೀವಿ, ಇನ್ನೊಂದು ಮಾಡರ್ನ್ ಅಂತ ಹೇಳ್ತೀವಿ, ಗೊತ್ತಾಗ್ತಿದ್ಯಾ. ಸೊ ಈಗ ಆರ್ಥೋಡಾಕ್ಸ್ ಅಲ್ಲಿ ನಾವು ನೋಡೋದಾದ್ರೆ, ಆರ್ಥೋಡಾಕ್ಸ್ ಅಂತಂದ್ರೆ ಯೂಶಲಿ ಆರ್ಥೋಡಾಕ್ಸ್ ಹೇಳ್ತಾರಲ್ವಾ, ದೇ ಆರ್ ಆರ್ಥೋಡಾಕ್ಸ್, ಬಿಡಪ್ಪ ಅವ್ರನ್ನೇನು ಮಾತಾಡ್ಸ್ಬೇಡ ಅಂತಾರೆ. ಏನು ಸಾಂಪ್ರದಾಯಿಕವಾಗಿ ಇರುವಂತದ್ದು ಅಂದ್ರೆ ಆರ್ಥೋಡಾಕ್ಸ್ ಫ್ಯಾಮಿಲೀಸ್ ಅಂತಾನೆ ದೇ ಹ್ಯಾವ್ ದೇರ್ ಓನ್ ಸರ್ಟನ್ ರಿಸ್ಟ್ರಿಕ್ಷನ್ಸ್ ಗಳಿರುತ್ತೆ. ಈಗ ಬಟ್ಟೆ ಹೀಗೆ ಹಾಕ್ಬೇಕು, ಆರ್ಥೋಡಾಕ್ಸ್ ಫ್ಯಾಮಿಲೀಸ್ ಗಳ ರೂಲ್ಸ್ ಗಳು ಕೆಲವೊಂದು. ಸೊ ಹೀಗೆ ಇರಬೇಕು, ಹೀಗೆ ಮಾತಾಡ್ಬೇಕು, ಹಣೆಗೆ ಇದೇ ರೀತಿ ಕುಂಕುಮ ಇಡದೆ ಹೋಗ್ಕೂಡ್ದು, ಯಾರ ಹತ್ರನೂ ಮಾತಾಡ್ಕೂಡ್ದು, ಕತ್ತೆ ಬಗ್ಗಿಸ್ಕೊಂಡೇ ಹೋಗ್ಬೇಕು ಕತ್ತನ್ನ, ಹೌದಲ್ವಾ. ಆರ್ಥೋಡಾಕ್ಸ್ ಫ್ಯಾಮಿಲೀಸ್ ಗಳನ್ನ ನೋಡ್ಬಿಡಿ. ಸೊ ಎಷ್ಟು ರಿಸ್ಟ್ರಿಕ್ಷನ್ಸ್. ಆಮೇಲೆ PU ಅಷ್ಟೇ ಓದಿಸೋದು. ಸೊ ನಾನು ಓದಿಸಲ್ಲ, ನೆಕ್ಸ್ಟ್ ಯುಲ್ ಬಿ ಗೆಟ್ ಮ್ಯಾರಿಡ್, ಮುಗೀತು ಕತೆ. ಅಂದ್ರೆ ದೀಸ್ ಆರ್ ದಸ್, ಅಂದ್ರೆ ಅವ್ರಗಳಿಗೆ ದೇ ಹ್ಯಾವ್ ಗಾಟ್ ದೇರ್ ಓನ್ ಸರ್ಟನ್ ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳು, ಗೊತ್ತಾಗ್ತಿದೆಯಾ. ದಟ್ ಈಸ್ ಆರ್ಥೋಡಾಕ್ಸ್. ವೆನ್ ಇಟ್ ಕಮ್ಸ್ ಟು ಮಾಡರ್ನ್ ಸೈಡ್, ಅಂದ್ರೆ ಇಲ್ಲಿ ಆರ್ಥೋಡಾಕ್ಸ್ ಅಂಡ್ ಟ್ರೆಡಿಷನಲ್ ನಾವು ಹೇಗೆ ಡಿಫೈನ್ ಮಾಡ್ಬೋದು ಅಂತಂದ್ರೆ ಬೇಸ್ಡ್ ಆನ್ ದ ಮೈಂಡ್ ಸೆಟ್, ಬ್ರಾಡ್ ಅಂಡ್ ನ್ಯಾರೋ ಮೈಂಡ್ ಸೆಟ್ ಅಂತ ಡಿಫೈನ್ ಮಾಡ್ಬೋದು. ಈ ಮಾಡರ್ನ್ ಅವನ ಬ್ರಾಡ್ ಮೈಂಡ್ ಸೆಟ್ ಅಂದ್ರೆ ಈಗಿನ ಒಂದು ಏನಿದೆ, ಲೈಕ್ ಈಗಿನ ವರ್ಲ್ಡ್ ಜನರೇಷನ್ಗೆ ಅವರು ಬೇಗ ಅಡಾಪ್ಟ್ ಆಗ್ತಾರೆ. ಬಟ್ ಆರ್ಥೋಡಾಕ್ಸ್ ಇಸ್ ವೆರಿ ನ್ಯಾರೋ ಮೈಂಡೆಡ್ ಪೀಪಲ್, ಅಂದ್ರೆ ಅವ್ರಿಗೆ ಒಂಥರ ಸೂಪರ್ಸ್ಟಿಷಿಯಸ್ ಬಿಲೀಫ್ಸ್ ಗಳು ಜಾಸ್ತಿ, ಗೊತ್ತಾಗ್ತಿದ್ಯಾ. ಈಗ ಎಷ್ಟೊಂದು, ಸೊ ಬಿಕಾಸ್ ಆಫ್ ದಟ್ ಇಟ್ ಸೆಲ್ಫ್ ಎಷ್ಟು ಚೈಲ್ಡ್ ಮ್ಯಾರೇಜಸ್ ಗಳಾಗಿರ್ಬೋದು, ಫಿಮೇಲ್ ಫಿಟಿಸೈಡ್, ಹೆಣ್ಣು ಭ್ರೂಣ ಹತ್ಯೆಗಳು, ಇದೆಲ್ಲ ಆಗ್ತಿದೆ ಇನ್ನೆಲ್ಲಿ, ಬಿಕಾಸ್ ಆಫ್ ದ ಲ್ಯಾಕ್ ಆಫ್ ನಾಲೆಡ್ಜ್, ಗೊತ್ತಾಗ್ತಿದ್ಯಾ. ಸೊ ಚೈಲ್ಡ್ ಮ್ಯಾರೇಜ್, ಫಿಮೇಲ್ ಫಿಟಿಸೈಡ್, ದೆನ್ ಈವನ್ ಸತಿ ಸಿಸ್ಟಮ್ ಅಲ್ಲಿ, ಹೌದಲ್ವಾ. ಸೊ ಇದೆಲ್ಲ ಏನು, ಸೊ ಬೆಸ್ಟ್ ಎಕ್ಸಾಂಪಲ್, ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಹೇಳೋದಿದ್ರೆ, ಈಗ ಒಬ್ಬ ವ್ಯಕ್ತಿ ಇದ್ದಾರೆ, ಆ ಗಂಡ ಸತ್ತಿದ ತಕ್ಷಣ ಏನ್ ಮಾಡ್ತಾರೆ, ಯೂಶಲಿ ಈಗಲೂ ಕೂಡ ಸಮ್ ಪೀಪಲ್ ದೇ ಡೂ ದಟ್, ಹಣೆ ಕುಂಕುಮ ಹಚ್ಚುವಂಥದ್ದು, ಬಳೆಗಳನ್ನ ಹೊಡೆಯುವಂಥದ್ದು, ಹೌದಾ ಇಲ್ವೋ. ಸೊ ದಿಸ್ ಆರ್ ಆಲ್ ಅ ಕೈಂಡ್ ಆಫ್ ಸೊಸೈಟಿಯಲ್ ಡೈವರ್ಸಿಟಿ. ಈವನ್ ಡೆತ್ ಆದಾಗ ಅದನ್ನ ಏನು ನಾವು ಟೂಮ್ಸ್ ಬಿಲ್ಡ್ ಮಾಡುವಂಥದ್ದು ಅಥವಾ ಏನ್ ಮಾಡ್ತೀವಿ ಅದು ಕೂಡ ರಿಲಿಜಿಯನ್ಸ್ ವೈಸ್ ಡಿಫ್ರೆಂಟ್ ಇದೆ. ನಮ್ಮ ಹಿಂದೂಸ್ ಅಲ್ಲೇ ಒಬ್ಬೊಬ್ರು ಡಿಫ್ರೆಂಟ್ ಮಾಡ್ತಾರೆ, ಮುಸ್ಲಿಂ ಟ್ರೆಡಿಷನ್ ಇಸ್ ಡಿಫ್ರೆಂಟ್, ಕ್ರಿಶ್ಚಿಯನ್ ಇಸ್ ಡಿಫ್ರೆಂಟ್, ಹೌದಲ್ವಾ. ಸೊ ದಿಸ್ ಈಸ್ ಆಲ್ ಡೈವರ್ಸಿಟಿ. ಬಟ್ ಅಟ್ ಎಂಡ್ ಆಫ್ ದ ಡೇ ಎವ್ರಿ ಒನ್ ಹ್ಯಾಸ್ ಟು ಗೋ ಟು ದ into the ground, ಹೌದಲ್ವಾ. ದಿಸ್ ಈಸ್ ವಾಟ್ ಯೂನಿಟಿ ಇನ್ ಡೈವರ್ಸಿಟಿ ಡೆಪಿಕ್ಟ್ಸ್.
ಅಂದ್ರೆ ಗೊತ್ತಾಗ್ತಿದೆ ಯಾವ ರೀತಿಯಾಗಿ ಎಕ್ಸಾಂಪಲ್ಸ್ ಗಳನ್ನ ನಾವು ನೀಡ್ತಿದೀವಿ ಅಂತ ಹೇಳಿ. ಸೊ ದಿಸ್ ಈಸ್ ಹೌ ವಿ ಹ್ಯಾವ್ ಟು ಇನ್ಕ್ಲೂಡ್ ಎವ್ರಿ ಆಂಗಲ್ ಇಂದ. ಸೊ ದಿಸ್ ಈಸ್ ಸೊಸೈಟಿಯಲ್ ಇಶ್ಯೂಸ್ ಗಳಲ್ಲಿ ಸೋಷಿಯಲ್ ಡೈವರ್ಸಿಟೀಸ್ ಗೊತ್ತಾಯ್ತಾ. ಸೋಷಿಯಲ್ ನಲ್ಲಿ ನೆಕ್ಸ್ಟ್ ಕಲ್ಚರಲ್ ನಲ್ಲಿ ಬಂದಾಗ ಯಾವ್ದನ್ನು ಕೊಡ್ಬೋದು? ಫೆಸ್ಟಿವಲ್ಸ್, ಅದೇನೆ ಫೆಸ್ಟಿವಲ್ಸ್, ಒಕೇಶನ್ಸ್ ಗಳು, ಹೌದಲ್ವಾ? ಫೆಸ್ಟಿವಲ್ಸ್ ಗಳನ್ನ ನೋಡಿ. ಸೊ ಎಷ್ಟು ಡೈವರ್ಸ್ ಫೆಸ್ಟಿವಲ್ಸ್ ಇರುತ್ತಲ್ವಾ, ಸ್ಪೆಷಲಿ ಸೊ ನಮ್ಮ ಕರ್ನಾಟಕದಲ್ಲಿ ಸೆಲೆಬ್ರೇಟ್ ಮಾಡೋ ದಿವಾಲಿಗೂ ಸೊ ಬೇರೆ ಕಡೆ ಸೆಲೆಬ್ರೇಟ್ ಮಾಡೋ ದಿವಾಲಿಗೂ ಸೊ ಅಥವಾ ಈಗ ಬೆಸ್ಟ್ ಎಕ್ಸಾಂಪಲ್ ದಸರಾ. ನಮ್ಮಲ್ಲಿ ಇಲ್ಲಿ ಸೆಲೆಬ್ರೇಟ್ ಮಾಡೋ ದೀಪಾವಳಿಗೂ ವೆಸ್ಟ್ ಬೆಂಗಾಲ್ ಅಂಡ್ ಡೆಲ್ಲಿ ಸೈಡ್ ಏನ್ ನವರಾತ್ರಿ ಅಂತ ಸೆಲೆಬ್ರೇಷನ್ ಮಾಡ್ತಾರೆ ಅದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ. ಅಲ್ಲಿ ರಾವಣ ಹತ್ಯೆ ಅಂತೆಲ್ಲ ಅಷ್ಟು ಅಂದ್ರೆ ಲೈಕ್ ಫುಲ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಲ್ಲಿ ನವರಾತ್ರಿ ಎಲ್ಲ ಲೈಕ್. ಸೊ ದಟ್ ಮೀನ್ಸ್ ಏನಂತಂದ್ರೆ ಒಂದೇ ಫೆಸ್ಟಿವಲ್ ಇದ್ರೂ ಕೂಡ ದರ್ ಇಸ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಆಕ್ಟಿವಿಟೀಸ್. But still what do we say? It's Dasara fest all over India and we have holiday. That is what unity is. Everyone is celebrating Dasara. Whichever religion it doesn't count. ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಆಗ್ತೀವಿ, ಎಲ್ಲರೂ ಕೂಡ ಎಂಜಾಯ್ ಮಾಡ್ತೀವಿ, ಹೌದಾ? ಓಕೆ, ನೆಕ್ಸ್ಟ್ ಕಲ್ಚರಲ್ ಇನ್ನೊಂದು ಡ್ಯಾನ್ಸ್ ಫಾರ್ಮ್ಸ್, ಸಿಂಗಿಂಗ್ ಆಗಿರ್ಬೋದು, ಎಲ್ಲವೂ ಬರುವಂಥದ್ದು ಈ ಒಂದು ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ. ಈಗ ನಾವು ಟ್ರೆಡಿಷನಲ್ ಆಗಿ ಡ್ಯಾನ್ಸ್ ಫಾರ್ಮ್ಸ್ ಗಳನ್ನ ನಾವು ನೋಡೋದಿದ್ರೆ ಮೇಜರ್ ಆಗಿ ನಾವು 6 ಡ್ಯಾನ್ಸ್ ಫಾರ್ಮ್ಸ್ ಗಳಂತ ಹೇಳ್ತೀವಿ. ಭರತನಾಟ್ಯಂ ಆಗಿರ್ಬೋದು, ಕೂಚಿಪುಡಿ, ಕಥಕ್ಕಲಿ, ಸೊ ಯಕ್ಷಗಾನ, ಸೊ ಈ ರೀತಿಯದ್ದು ಗೊತ್ತಾಗ್ತಿದ್ಯಾ? ಸೊ ಇದೆಲ್ಲವೂ ಕೂಡ ಒಂದೇ ಸ್ಟೇಟ್ ಇಂದ ಆರಿಜಿನ್ ಆಗಿದೆಯಾ? ನೋ. ಸೊ ಎವ್ರಿ ಡ್ಯಾನ್ಸ್ ಫಾರ್ಮ್ ಇದೆ ಟ್ರೆಡಿಷನಲ್ ಡ್ಯಾನ್ಸ್ ಫಾರ್ಮ್ ಅಂತ ಏನ್ ಹೇಳ್ತೀವಿ 6 ಡ್ಯಾನ್ಸ್ ಫಾರ್ಮ್ಸ್, ಇದೆಲ್ಲವೂ ಕೂಡ ಡಿಫ್ರೆಂಟ್ ಸ್ಟೇಟ್ ಇಂದ ಆರಿಜಿನ್ ಆಗಿದೆ. ಬಟ್ ಸ್ಟಿಲ್ ಪೀಪಲ್ ಎಲ್ಲರೂ ಕೂಡ ಫಾಲೋ ಮಾಡ್ತೀವಿ ಅದನ್ನು. ಈವನ್ ವೆನ್ ಇಟ್ ಕಮ್ಸ್ ಟು ಸಿಂಗಿಂಗ್ ನಲ್ಲೂ ಕೂಡ ಹೌದಲ್ವಾ, ಹಿಂದೂಸ್ತಾನಿ ಅಂತೀವಿ, ಕರ್ನಾಟಕ ಶಾಸ್ತ್ರೀಯ, ಇದರ ಮೇಲೆ ಕೈಂಡ್ಸ್ ಅಲ್ವಾ, ಅದರಲ್ಲೂ ಕೂಡ. ಸೊ ಐ ಆಮ್ ಸೇಯಿಂಗ್ ಸೊ ಕಲ್ಚರಲ್ಲೂ ಕೂಡ ಎಷ್ಟು ಡೈವರ್ಸಿಟಿ ಇದೆ ಅಂತ ಹೇಳಿ. ಈವನ್ ಟೆಕ್ನಿಕಲ್ ಅಂತಂದ್ರೆ ಟೆಕ್ನಾಲಜಿನಲ್ಲೂ ಕೂಡ. ಈಗ ನಾನು ಕರೆಂಟ್ ಅಫೈರ್ಸ್ ಮಾಡ್ತಿರ್ಬೇಕಾದ್ರೆ ಹೇಳಿದೆ, ಇನ್ನು ನಮ್ಮ ರೀಜನ್ ನಲ್ಲಿ ಹಲವಾರು ಕಡೆ ಫ್ಲಡ್ ಸಿಸ್ಟಮ್ಗೆ ಏನ್ ಯೂಸ್ ಮಾಡ್ತಿದ್ದಾರೆ ಅದೆಲ್ಲ ಓಲ್ಡ್ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ಏನೆ. ಬಟ್ ಸಮ್ ರೀಜನ್ಸ್ ಗಳಲ್ಲಿ ಎಲ್ಲಿ ಜಾಸ್ತಿ ಹೆಚ್ಚಾಗುತ್ತೆ ಅಲ್ಲಿ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಅಪ್ಡೇಟ್ ಮಾಡ್ಕೊಂಡಿದ್ದಾರೆ. ಸೇಮ್ ವೇ ಇದೆಯಾ ಇಲ್ಲೂ ಕೂಡ? ನೋ. ಸೊ ದಟ್ ಮೀನ್ಸ್ ಎಷ್ಟು ಅಂದ್ರೆ ಒಂದೇ ರೀತಿಯಾಗಿ ಇರಬೇಕು ಅಂತಿಲ್ಲ. ಇವನ್ ದೇರ್ ವಿ ಆರ್ ಫೈಂಡಿಂಗ್ ಡೈವರ್ಸಿಟಿ. ಓಕೆನಾ? ನೆಕ್ಸ್ಟ್ ಎಕನಾಮಿಕಲ್ ಅಲ್ಲೂ ಅಷ್ಟೇ ಅಲ್ವಾ. ಈಗ ಇಲ್ಲಿ ಇದ್ದಂತಹ ಒಂದು ಮಾರ್ಕೆಟ್ ಪ್ರೈಸ್, ಫಾರ್ ಎಕ್ಸಾಂಪಲ್ ಹೇಳೋದಿದೆ ಎಕನಾಮಿಕಲ್ ಯಾವ ರೀತಿ ಅಂತ ಹೇಳಿ. ಐ ವಾಂಟ್ ಟು ಬೈ ಅ ಕಾರ್. ಈಗ ನಾನು ಕಾರ್ ಬೈ ಮಾಡಬೇಕು. ಸೊ ಇಫ್ ಯು ಚೆಕ್ ದ ಮಾರ್ಕೆಟ್ ಪ್ರೈಸ್ ಅಂದ್ರೆ ಆನ್ ರೋಡ್ ಪ್ರೈಸ್ ಏನ್ ಸಿಗುತ್ತೆ ಶೋರೂಮ್ದು, ಸೊ ಮೈಸೂರ್ಗುನು, ಬ್ಯಾಂಗ್ಳೂರ್ಗುನು, ಹಾಸನ್ಗುನು ಅಥವಾ ಜಸ್ಟ್ ಈಗ ಐ ಆಮ್ ಜಸ್ಟ್ ಟೇಕಿಂಗ್ ದೀಸ್ 3 ಪ್ಲೇಸಸ್, ಈ 3 ಪ್ಲೇಸಸ್ ಅಲ್ಲಿ ಪ್ರೈಸ್ ಸೇಮ್ ಇರುತ್ತಾ? ನೋ. ಸೊ ದೇರ್ ಈಸ್ ಡಿಫ್ರೆನ್ಸ್ ಅಲ್ವಾ. ಸೊ ವೆನ್ ವಿ ಕಂಪೇರ್ ಬ್ಯಾಂಗ್ಳೂರ್ ಅಂಡ್ ಮೈಸೂರ್ನ ಕಂಪೇರ್ ಮಾಡಿದ್ರೆ ಅಥವಾ ಹಾಸನ್ ಅಂಡ್ ಮೈಸೂರ್ನ ಕಂಪೇರ್ ಮಾಡಿದ್ರೆ ಕಂಪ್ಯಾರಿಟಿವ್ಲಿ ಮೈಸೂರಲ್ಲಿ ಕಡಿಮೆ ಇದೆ ಪ್ರೈಸ್, ಅರೌಂಡ್ 50,000 to 1 lakh. ಇಟ್ ಶೋಸ್ ದಟ್ ಬಿಗ್ಗೆಸ್ಟ್ ಡಿಫ್ರೆನ್ಸ್. ಗೊತ್ತಾಗ್ತಿದೆ? ಎಕನಾಮಿಕಲ್ ಆರ್ಥಿಕತೆಯಲ್ಲೂ ಕೂಡ ದೇರ್ ಇಸ್ ಡೈವರ್ಸಿಟಿ ಡಿಪೆಂಡಿಂಗ್ ಆನ್ ದ ರೀಜನ್. ಗೊತ್ತಾಗ್ತಿದ್ಯಾ? ನಾಟ್ ಓನ್ಲಿ ದಟ್, ಸಮ್ ಪೀಪಲ್ ಫಾರ್ ಬೆಸ್ಟ್ ಎಕ್ಸಾಂಪಲ್ ನಮ್ಗಳಿಗೆ ಕೊಡ್ಕೊಬೇಕು ಲೈಕ್ ಲೇಡೀಸ್ಗೆ ಅಂತಂದ್ರೆ ಸ್ಯಾರೀಸ್ ನ ಏನಾದ್ರು ಮ್ಯಾರೇಜ್ ಫಂಕ್ಷನ್ಸ್ ಅರೆ ವೇರ್ ಡು ದೇ ಪ್ರಿಫರ್? ಕಂಚಿ. ಯಾಕೆ? ಪ್ರೈಸ್ ತುಂಬಾ ಚೀಪ್ ಆಗಿ ಸಿಗುತ್ತೆ ಅಂಡ್ ಇವನ್ ದ ಕ್ವಾಲಿಟಿ ಇಸ್ ಬೆಸ್ಟ್ ಅಂತ ಹೇಳಿ. ಗೊತ್ತಾಗ್ತಿದೆಯಾ? ಎಕನಾಮಿಕಲ್ ಅಲ್ಲಿ ಯಾವ ರೀತಿ, ಅದು ಒಂದು. ಇನ್ನೊಂದು ಟೆಕ್ನಿಕಲ್ ಆಗಿ ನೋಡೋದಾದ್ರೆ ಎಕನಾಮಿಕಲ್ ಅಲ್ಲಿ ಡಿಮ್ಯಾಂಡ್ ಅಂಡ್ ಸಪ್ಲೈ. ಈಗ ಇಲ್ಲಿ ಇರೋ ಬಿಗ್ ಬಜಾರ್ಗೂನು ಹಾಸನಲ್ಲಿ ಇರೋ ಬಿಗ್ ಬಜಾರ್ಗೂನು ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಇಲ್ಲಿ ಸಪ್ಲೈ ಡಿಮ್ಯಾಂಡ್ ಕೂಡ ಹಾಗೆ ಇದೆ. ಇಲ್ಲಿ ಯಾರು ಕೂಡ ಎಲ್ಲ ಏನಂತಂದ್ರೆ ಅಫಿಷಿಯಲ್ಸ್ ದೇ ಗೋ ಟು ಒನ್ಸ್ ವೈ ದೇ ಗೋ ಟು ಬಿಗ್ ಬಜಾರ್ ಆಗಿರ್ಬೋದು, ಮೋರ ಯಾರೋ ಒಂದು ಸೂಪರ್ ಮಾರ್ಕೆಟಿಗೆ ಹೋಗ್ತಾರೆ, ಏನ್ ಮಾಡ್ತಾರೆ, ಪೇ ಮಾಡ್ಬಿಟ್ಟು ಫಾರ್ ಅ ಮಂತ್ ದೇ ವಿಲ್ ಗೆಟ್ ಅ ಸ್ಟಾಕ್. ದೇ ಡೋಂಟ್ ಗೋ ಟು ಈ ಪ್ರಾವಿಷನ್ ಸ್ಟೋರ್ ಸಿಟಿ, ಏನಾದ್ರು ಚಿಕ್ಕ ಪುಟ್ಟ ಬೇಕು ಅಂದ್ರೆ ಹೋಗ್ತಾರೆ. ಬಟ್ ಇನ್ ಹಾಸನ್ ದ ಸೇಮ್ ಥಿಂಗ್ ಇಟ್ ಡಸಂಟ್ ಹ್ಯಾಪನ್. ಅವ್ರು ಏನ್ ಮಾಡ್ತಾರೆ, ಅಯ್ಯೋ ಬಿಗ್ ಬಜಾರಿಗೆ ಹೋಗಿ ಬರೋದು ನನಗೆ ದುಡ್ಡಿದಾಗ ಹೋಗ್ಬಿಟ್ಟು ಖರೀದಿ ಮಾಡ್ತೀನಿ, ಅಲ್ಲಿಗೆ ಯಾಕೆ ಹೋಗಿ ತರಬೇಕು ಅಂತ ಅಂತಾರೆ. ಅಷ್ಟೊಂದು ಅಟ್ ಎ ಟೈಮ್ ಹಾಕಿ. ಸೊ ಏನಾಗ್ತಿದೆ ಇಲ್ಲಿ ಟೆಕ್ನಿಕಲ್ ಆಗಿ ನಾವು ನೋಡೋದಾದ್ರೆ ಎಕನಾಮಿಕ್ಸ್ ನಲ್ಲಿ ಇಲ್ಲಿ ಡಿಮ್ಯಾಂಡ್ ಕೂಡ ಹಾಗೆ ಇದೆ. ಪೀಪಲ್ದು ಸ್ಟಾಕ್ಸ್ ಖಾಲಿ ಆದ್ರೆ ತಾನೇ ಅವರು ತರಿಸ್ಬಿಟ್ಟು ಸಪ್ಲೈ ಮಾಡೋದಕ್ಕೆ ಸಾಧ್ಯ. ಸ್ಟಾಕ್ಸ್ ಗಳು ಇದ್ದು ಕೂಡ ತರಿಸ್ತಾರ? ನೋ, ಇಟ್ ಡಸಂಟ್ ಹ್ಯಾಪನ್. ಗೊತ್ತಾಗ್ತಿದ್ಯಾ? ಸೊ ಇಲ್ಲಿ ಡಿಮ್ಯಾಂಡ್ ಅಂಡ್ ಸಪ್ಲೈ ಕೂಡ ಹಾಗೆ ಇದೆ. ಸೊ ವೆನ್ ಡಿಮ್ಯಾಂಡ್ ಇನ್ಕ್ರೀಸಸ್ ಸಪ್ಲೈ ಆಲ್ಸೋ ಇನ್ಕ್ರೀಸಸ್. ದ ಸೇಮ್ ಟೈಮ್ ಏನಾಗುತ್ತೆ ಅಲ್ಲಿ ಕ್ಯಾಪಿಟಲ್ ಕೂಡ ಅಮೌಂಟ್ ಕೂಡ ಏನಾಗುತ್ತೆ ಇನ್ಕ್ರೀಸ್ ಆಗಿ ರೊಟೇಷನ್ ಆಗ್ತಾ ಇರುತ್ತೆ, ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. But when demand is only less, can the supply happen? No.
ಸೊ ಲೈಕ್ ದಿಸ್ ಇದ್ರಲ್ಲೂ ಕೂಡ ಐ ಆಮ್ ಸೇಯಿಂಗ್ ಡೈವರ್ಸಿಟಿ. ನಾಟ್ ಓನ್ಲಿ ದಟ್, ಎಂಪ್ಲಾಯ್ಮೆಂಟ್ ನಲ್ಲಿ ಸ್ಯಾಲರಿ ವೈಸ್ ಇಲ್ಲಿರೋದಕ್ಕೂ ಬ್ಯಾಂಗ್ಳೂರ್ಗೂ ಸ್ಯಾಲರಿ ಸೇಮ್ ಇರುತ್ತಾ? ನೋ. ಲಿವಿಂಗ್ ಆಕ್ಟಿವಿಟೀಸ್ ಲೈಫ್ ಸ್ಟೈಲ್ ಇಲ್ಲಿಗೂ ಬ್ಯಾಂಗ್ಳೂರ್ಗೂ ಸೇಮಾ? ಸೊ ಇಲ್ಲಿ ವಿತಿನ್ 3000 ಯುವರ್ ಎಂಟೈರ್ 1 ಮಂತ್ ಆಕ್ಟಿವಿಟೀಸ್ ಯು ಕ್ಯಾನ್ ಕಂಪ್ಲೀಟ್, ಹೌದಾ ಇಲ್ವಾ? ಬಟ್ ದ ಸೇಮ್ ಥಿಂಗ್ ಕ್ಯಾನ್ ಇಟ್ ಹ್ಯಾಪನ್ ಇನ್ ಬ್ಯಾಂಗ್ಳೂರ್? If you have 500 rupees in your pocket, it will be spent within a day. ಅಲ್ಲಿ ಒಂದು ದಿನಕ್ಕೆ ಖರ್ಚಾಗಿ ಹೋಗುತ್ತೆ. ಅಲ್ಲಿ ಹೋಗಿ ಬರೋದಕ್ಕೇನೆ ದ ಟ್ರಾವೆಲಿಂಗ್ ಕಾಸ್ಟ್ ಇಟ್ ಸೆಲ್ಫ್ ಇಸ್ ದಟ್ ಮಚ್, ಮೆಟ್ರೋ ಇದ್ರೂ ಕೂಡ, ಹೌದಾ ಇಲ್ವಾ? ಸೊ ಆಲ್ ದಿಸ್ ಈಸ್ ಎಕನಾಮಿಕಲ್ ಡೈವರ್ಸಿಟಿ. ಬಟ್ ಸ್ಟಿಲ್ ಮೇನ್ ಪರ್ಪಸ್ ಏನಂತಂದ್ರೆ ಓಕೆ ವಿ ಹ್ಯಾವ್ ಟು ಅರ್ನ್, ಸೊ ದಟ್ ಈಸ್ ದ ಥಿಂಗ್. ಅದಾಗ್ತಿದೆಯಾ? ದಿಸ್ ಈಸ್ ಎಕನಾಮಿಕಲ್. ನೆಕ್ಸ್ಟ್ ಈಸ್ ಪೊಲಿಟಿಕಲ್. ಪೊಲಿಟಿಕಲ್ಗೆ ಬೆಸ್ಟ್ ಎಕ್ಸಾಂಪಲ್ ಹೇಗೆ ಡೈವರ್ಸಿಟಿ ಇದೆ ಅಂತಂದ್ರೆ, ಆಸ್ ಐ ಸೆಡ್, ಈಗ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆ ಅಂತ ಹೇಳಿದೆ ಅಲ್ವಾಪ್ಪ. ಕಾನ್ಸ್ಟಿಟ್ಯೂಷನ್ ಈಸ್ ಲೈಕ್ ಯೂನಿಟಿ ಅಂತ ಹೇಳಿ, ಅದರಲ್ಲಿ ನಾವು ಡೈವರ್ಸಿಟಿಯನ್ನು ನಾವು ನೋಡೋದಿದೆ. ವಿ ಹ್ಯಾವ್ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಗವರ್ಮೆಂಟ್, ಹೌದಲ್ವಾ? ಸೆಂಟ್ರಲ್ ಗವರ್ಮೆಂಟ್ ಅಂತೀವಿ, ಸ್ಟೇಟ್ ಗವರ್ಮೆಂಟ್ ಅಂತ ಅಂತೀವಿ, ಲೋಕಲ್ ಗವರ್ಮೆಂಟ್ಸ್ ಅಂತ ಅಂತೀವಿ. ಇವು ಮೂರು ಕೂಡ ಡಿಫ್ರೆಂಟ್ ಫಾರ್ಮ್ಸ್ಗಳ. ಇವು ಮೂರಲ್ಲೂ ಕೂಡ ಡೈವರ್ಸಿಟಿಗಳಿದೆಯಾ? ಬಟ್ ವಾಟ್ ಈಸ್ ದ ಯೂನಿಟಿ ಥಿಂಗ್ ಇಯರ್? ಯುನೈಟ್ ಆಗ್ತಿರೋಂಥ ಥಿಂಗ್ ಏನು? ಮೇನ್ ಪರ್ಪಸ್ ಏನು? ಕಂಟ್ರಿಯ ಒಂದು ಸ್ಮೂತ್ ಫಂಕ್ಷನಿಂಗ್, ಆಕ್ಟಿವಿಟೀಸ್ಗಳು ಎಲ್ಲವೂ ಕೂಡ ಸ್ಮೂತ್ ಆಗಿ ರನ್ ಆಗಬೇಕು, ಫಂಕ್ಷನಿಂಗ್ ನಡೆಯೋದು ಬೇಕು ಅನ್ನೋದು ಮೇನ್ ಮೊಟ್ಟೋ ಅಂಡ್ ದ ಮೇನ್ ಪರ್ಪಸ್, ಇಸಂಟ್ ಇಟ್? ಹೌದಾ ಇಲ್ವಾ? ಅಲ್ವಾ? ಮೇನ್ ಥಿಂಗ್ ಇಸ್ ಸ್ಮೂತ್ ಅಡ್ಮಿನಿಸ್ಟ್ರೇಷನ್. ಅಡ್ಮಿನಿಸ್ಟ್ರೇಷನ್ ಅನ್ನೋದು ಮೇನ್ ಮೊಟ್ಟೋ. ಸೊ ದಿಸ್ ಈಸ್ ದ ಯೂನಿಟಿ ಆಫ್ ದ ಥಿಂಗ್ ಹಿಯರ್. ಬಟ್ ಅದ್ರದ್ದು ಡೈವರ್ಸ್ ಫಾರ್ಮ್ಸ್ ಏನು? ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಗವರ್ಮೆಂಟ್. ಕ್ಲಿಯರಾ? ಗೊತ್ತಾಗ್ತಿದ್ಯಾ ಹೇಗೆ ನಾವು ಒಂದು ಟಾಪಿಕ್ ಅನ್ನ ಇಟ್ಕೊಂಡು ಹೇಗಿದೆ? ಸೊ ದಿಸ್ ಈಸ್ ಆಲ್ ಈಸ್ ಯುವರ್ ಫಸ್ಟ್ ಅಂಡ್ ಸೆಕೆಂಡ್ ಚಾಪ್ಟರ್ ನಿಮ್ದು ನಿಮ್ ಪಾಲಿಟಿನಲ್ಲಿ ಹೇಗೆ ಡೈವರ್ಸಿಟಿ ಇದಾಯ್ತು. ಸೊ ಇದೆಲ್ಲವೂ ಕೂಡ ಇದು ಬರುವಂತದ್ದು. ಗೊತ್ತಾಗ್ತಿದ್ಯಾ? ಓಕೆ. ನೆಕ್ಸ್ಟ್ ಅದರಲ್ಲೇನೆ ಪೊಲಿಟಿಕಲಿ ಇನ್ನೊಂದು ನೋಡೋದಿದ್ರೆ, ಇವಾಗ ಇದ್ರಲ್ಲೂ ಕೂಡ ಎಲೆಕ್ಷನ್ ಸಿಸ್ಟಮ್ಸ್ ಗಳಾಗಿರ್ಬೋದು, ಸ್ಟೇಟ್ ರೀಜನಲ್ ಕ್ಯಾಪಿಟಲ್ ನಡೆಯುವಂತಹ ಒಂದು ಸಿಸ್ಟಮ್, ಎಲೆಕ್ಷನ್ ಸಿಸ್ಟಮ್ ಸೇಮ್ ವೇ ಇರುತ್ತಾ ರೂರಲ್ ಏರಿಯಾಸ್ ಗಳಲ್ಲಿ? ಇರಲ್ಲ. ಸೊ ಹಿಯರ್ ಏನಾಗ್ತಿದೆ, ವಿ ಹ್ಯಾವ್ ಡಿಫ್ರೆಂಟ್ ಫಾರ್ಮ್ಸ್ ಇನ್ ಎವ್ರಿಥಿಂಗ್, ಬಿ ಇಟ್ ಹಿಸ್ಟಾರಿಕಲ್ ಆಗಿರ್ಬೋದು, ಪೊಲಿಟಿಕಲ್, ಎಕನಾಮಿಕಲ್, ಜಾಗ್ರಫಿಕಲ್. ಸೊ ಯಾವುದೇ ನಾವು ತಗೊಂಡು ಕೂಡ ಇದಿಷ್ಟು ಕೂಡ ನಾವೆಷ್ಟು ಫಾರ್ಮ್ಸ್ ಗಳನ್ನ ಈಗ ನಾವೆಷ್ಟು ಎಕ್ಸ್ಪ್ಲೈನ್ ಮಾಡಿದಲ್ವಾ? ಸೊ ಇದೆಲ್ಲವೂ ಕೂಡ ಸೇಮ್ ಇದೆಯಾ? ನೋ. ಸೊ ದಟ್ ಈಸ್ ವಾಟ್ ಈಸ್ ಡೈವರ್ಸಿಟಿ ಮೀನ್ಸ್. ಡೈವರ್ಸಿಟಿ ಈಸ್ ಡಿಫ್ರೆನ್ಸ್. ಒಂದು ಪ್ಲೇಸ್ ನಲ್ಲೇನೆ, ಒಂದು ರೀಜನ್ ನಲ್ಲೇನೆ, ವೆದರ್ ಬಿ ಇಟ್ ರೀಜನ್ ಆಗಿರ್ಬೋದು, ಎನಿಥಿಂಗ್. So we find many kinds of varieties. Innone term is variety, diversity. ಗೊತ್ತಾಗ್ತಿದ್ಯಾ? So that means everything, every life form is not same as other. Be it things ಆಗಿರ್ಬೋದು ಅಥವಾ ಲೈಫ್ ಫಾರ್ಮ್ಸ್ ಆಗಿರ್ಬೋದು. ಬಟ್ ಅಲ್ಟಿಮೇಟ್ ಥಿಂಗ್ ಎಲ್ಲವೂ ಕೂಡ ಏನಂತ ಅಂದ್ರೆ ಮೋಟೋ ಅಥವಾ ಪರ್ಪಸ್ ಏನಿರುತ್ತೆ, ಒಂದೊಂದು ಗ್ರೂಪ್ ನ ಕನ್ಸಿಡರ್ ಮಾಡಿದಾಗ ಇಟ್ ವಿಲ್ ಬಿ ದ ಸೇಮ್. Though it is different, the ultimate purpose or the motto will be same. ಗೊತ್ತಾಗ್ತಿದ್ಯಾ? That is what unity in diversity says. Clear? ಈ ಯೂನಿಟಿ ಅಂಡ್ ಡೈವರ್ಸಿಟಿ ಟರ್ಮ್ ನ ಕಾಯಿನ್ ಮಾಡಿದ್ಯಾರು? ಜವಾಹರ್ಲಾಲ್ ನೆಹರು. ಗೊತ್ತಾಗ್ತಿದ್ಯಾ? ಸೊ ಈ ಕಾನ್ಸೆಪ್ಟ್ ತಂದಿದ್ದೆ ಅವರು. ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ಸ್ ನ ಕೊಡೋದಿದ್ರೆ, ಪಾರ್ಟಿಷನ್ ನಡೀತಲ್ವಾ ಆಫ್ಟರ್ ಇಂಡಿಪೆಂಡೆನ್ಸ್ 1947 ಆದ್ಮೇಲೆ. ಸೊ ದೇ ಡಿಡ್ ದ ಪಾರ್ಟಿಷನ್ ಆಫ್ ದ ಕಂಟ್ರಿ. ಸೊ ನಾವು ಕಂಟ್ರಿ ರೀಜನ್ ಅಲ್ಲಿ ಬೇಡ, ನಮ್ಮ ಕರ್ನಾಟಕದಲ್ಲೇ ತಗೊಳ್ಳೋಣ. ಸೊ ಇಲ್ಲೂ ಪಾರ್ಟಿಷನ್ ಮಾಡಿದ್ರು ಅಲ್ವಾ, ಡಿಸ್ಟ್ರಿಕ್ಟ್ ವೈಸ್. ಯಾವ ಬೇಸಿಸ್ ಮೇಲೆ ಅವರು ಫಾರ್ಮೇಶನ್, ಐ ಮೀನ್ ಲೈಕ್ ಪಾರ್ಟಿಷನ್ ಅನ್ನ ಮಾಡಿದ್ದು? ಬೇಸ್ಡ್ ಆನ್ ದ ಲ್ಯಾಂಗ್ವೇಜ್ ಅಂಡ್ ಸರ್ಟನ್ ರಿಲಿಜನ್. ಹೌದಾ? ಹೌದಲ್ವಾ? ಸೊ ಇಲ್ಲಿ ಏನಾಗ್ತಿದೆ, ಡಿಫ್ರೆನ್ಸ್ ಕ್ರಿಯೇಟ್ ಆಗ್ತಿದೆ. ಯಾವ್ದ್ರ ಮೇಲೆ? ಒಂದು ಯೂನಿಟಿಯ ಮೇಲೆ. ಸೊ ಬಟ್ ಸ್ಟಿಲ್ ದ ಓವರ್ ಆಲ್ ತಗೊಂಡಾಗ ನಮಗೆ ಕರ್ನಾಟಕ ಅಂತಾನೆ ಇದು ಮಾಡಿದ್ದು. ಸೊ ದಿಸ್ ಈಸ್ ವಾಟ್ ದ ಯೂನಿಟಿ ಇನ್ ಡೈವರ್ಸಿಟಿ ಈಸ್ ಓವರ್ ಆಲ್ ಹೇಳೋದಾದ್ರೆ. ಗೊತ್ತಾಗ್ತೀಯಾ? ಸೊ ಎನಿ ಡೌಟ್? ಯಾರಿಗಾದ್ರೆ ಏನಾದ್ರೂ ಡೌಟ್ ಇದೆಯಾ? ಕ್ಲಿಯರಾ ಕಾನ್ಸೆಪ್ಟ್? ಇನ್ನೊಂದು 2 ಟಾಪಿಕ್ಸ್ ಇದೆ, ಇದು ಮಾಡಿದ್ರೆ ಸೊ ಯುವರ್ ಎಂಟೈರ್ ಫಸ್ಟ್ ಅಂಡ್ ಸೆಕೆಂಡ್ ಟಾಪಿಕ್ ಚಾಪ್ಟರ್ಸ್ ಏನಿದೆ ಇಟ್ ಈಸ್ ಕಂಪ್ಲೀಟ್ ಯೂನಿಟ್ 1 ಇಟ್ ಗೆಟ್ಸ್ ಫಿನಿಶ್ಡ್. ಸೊ ದಟ್ ಈಸ್ ಇನ್ನೊಂದು ಟಾಪಿಕ್ ನಾವು ನೋಡಿದ್ರೆ ಡೈವರ್ಸಿಟಿ ಅಂಡ್ ಇನ್ಇಕ್ವಾಲಿಟಿ ಅಂತ ಹೇಳ್ತೀವಿ. ಅಂಡ್ ಡೈವರ್ಸಿಟಿ
ಟಾಪಿಕ್ ವಿ ಶುಡ್ ನೋ ವಾಟ್ ಈಸ್ ಇನ್ಇಕ್ವಾಲಿಟಿ ಅಂಡ್ ಡಿಸ್ಕ್ರಿಮಿನೇಷನ್ ಅಂತ ಹೇಳಿ. ತಿಳಿತಾ? ಏನು ಡಿಫ್ರೆನ್ಸ್ ಏನು ಇನ್ಇಕ್ವಾಲಿಟಿಗೂ ಹಾಗೇನೆ ಡಿಸ್ಕ್ರಿಮಿನೇಷನ್ಗೂ ಇರೋಂತಹ ಡಿಫ್ರೆನ್ಸ್? ಕ್ಯಾನ್ ಎನಿವನ್ ಸೇ ಇನ್ಇಕ್ವಾಲಿಟಿ ಅಂಡ್ ಇನ್ನೊಂದು ಯಾವುದು? ನಿಮಗೇನು ಗೊತ್ತಿದೆ ಹೇಳಿ. ಯು ಕ್ಯಾನ್ ಸೇ ಇನ್ಇಕ್ವಾಲಿಟಿ ಲೌಡರ್, ಅಸಮಾನತೆ. ಓಕೆ, ಅದನ್ನ ಹೇಗೆ ಹೇಳ್ತೀರಾ? ಡಿಸ್ಕ್ರಿಮಿನೇಷನ್ ಅಂತಂದ್ರೆ ವಾಟ್ ಈಸ್ ಡಿಸ್ಕ್ರಿಮಿನೇಷನ್? ಡಿಫ್ರೆನ್ಸ್ ಹೇಳಿ. ಜಸ್ಟ್ ವಾಟ್ ಯು ನೋ ಯು ಟೆಲ್ ಮೀ, ಸೊ ಐ ಲೆಟ್ ಯು ನೋ. ಜಸ್ಟ್ ಇಟ್ ಶುಡ್ ಬಿ ಲೈಕ್ ಲೈಕ್ ನೀವು ಹೇಳ್ತಿರ್ಬೇಕು, ಸೊ ಇಟ್ ಶುಡ್ ಬಿ ಒನ್ ಆನ್ ಒನ್, ಸೊ ದೆನ್ ಐ ವಿಲ್ ಆಲ್ಸೋ ಗೆಟ್ ಇಂಟ್ರೆಸ್ಟ್. Inequality exists, but if you divide on basis of inequality, it is discrimination. Okay, yeah, that's also one more good point. In yaradru? So she is saying, ಹೇಳಪ್ಪ ಇನ್ನೊಂದ್ಸತಿ ಜೋರಾಗಿ. Inequality is there everywhere. But if you divide it based on inequality, it is discrimination ಅಂತ ಹೇಳಿ ಅವ್ರು ಹೇಳ್ತಿರೋಂಥದ್ದು. ನೆಕ್ಸ್ಟ್ ಇನ್ನೊಬ್ರು ಯಾರಾದ್ರೂ ಹೇಳ್ಬೋದಾ? ಈ ಎರಡು ಟಾಪಿಕ್ ಇದೆ, ಇದು ಎರಡು ಆದ್ರೆ ಲೈಕ್ ಯುವರ್ ಎಂಟೈರ್ ಯೂನಿಟ್ 1 ಗೆಟ್ಸ್ ಕಂಪ್ಲೀಟೆಡ್, 2 ಚಾಪ್ಟರ್ಸ್ ಆಲ್ಮೋಸ್ಟ್. ಈಗ ನೆಕ್ಸ್ಟ್ ಒಂದ್ ಕಡೆಯಿಂದ ಆನ್ಸರ್ ಬಂತು. ಶಿ ಇಸ್ ಸೇಯಿಂಗ್ so inequality is everywhere, so if you divide it based on inequality, that means discrimination ಅಂತ ಹೇಳಿ. That's what you are saying, right? Okay, then Discrimination based on caste. For example, preferences ಇರುತ್ತೆ. ಕೆಲವರಿಗೆ ಆದ್ಯತೆ ಜಾಸ್ತಿ ಕೊಡ್ತಾರೆ, ನಾವು ಕೆಲವರಿಗೆ ಕಡಿಮೆ ಕೊಡ್ತಾರೆ. So based on that they are discriminated. For example, caste based ಇರುತ್ತೆ. okay, then two answers I got. Then last ಇಲ್ಲ ಕಾಣಿಸ್ತಿಲ್ವಾ ಇನ್ಇಕ್ವಾಲಿಟಿ? ಗರ್ಲ್ಸ್ ಆರ್ ಸೇಯಿಂಗ್, ಬಾಯ್ಸ್ ಆರ್ ನಾಟ್ ಸೇಯಿಂಗ್. ಸೊ ವೇರ್ ಇಸ್ ದ ಈಕ್ವಾಲಿಟಿ? ಹೌದೋ ಇಲ್ವೋ? ಗೆಟಿಂಗ್ ವಾಟ್? ಲೈವ್ ಎಕ್ಸಾಂಪಲ್, ಪ್ರಾಕ್ಟಿಕಲ್ ಎಕ್ಸಾಂಪಲ್. 2 are answering, 2 are also girls. Where is the answer from boys? Where is the equality? Different laws for different people. And like best example for inequality. Inequality. Okay, different laws and different laws for different people is inequality. Okay. And even though they are human beings, discriminating some people. I am asking what is discrimination and equality. You are saying again discriminating ಅಂತ ಹೇಳಿ. ಅರ್ಥ ಆಗ್ತಿದ್ಯಾ? ಇನ್ಇಕ್ವಾಲಿಟಿಗೂ ಡಿಸ್ಕ್ರಿಮಿನೇಷನ್ಗೂ ಇಟ್ ಲುಕ್ಸ್ ಲೈಕ್ ದ ಸೇಮ್. ಹೌದಾ? ಎರಡು ಕೂಡ ವರ್ಡ್ ಒಂದೇ ತರ ಅಂದ್ರೆ ಇಟ್ ಸೌಂಡ್ಸ್, ಬಟ್ it has different meanings. Not giving equal opportunity based on certain basic aspects. It's like discrimination. Not giving ಅಂದ್ರೆ ಅವಕಾಶವನ್ನ ಕೊಡದೇ ಇರುವಂತದ್ದು Discrimination. ಬೆಸ್ಟ್ ಪಾಯಿಂಟ್. ಇದು ಒಂದು ಒಳ್ಳೆ ಪಾಯಿಂಟ್. You whatever you said it is correct. So somewhere here inequality and discrimination ಗೆ ಬಂದಾಗ ಈಕ್ವಾಲಿಟಿ ಅಂತಂದ್ರೇನು? ಸಮಾನತೆ. ಅಂದ್ರೆ ಎವ್ರಿವನ್ ಶುಡ್ ಬಿ ಈಕ್ವಲ್ ಅಂತ ಹೇಳ್ತೀವಿ, ವೆದರ್ ಅವನು ರಿಚ್ ಆದ್ರೂ ಆಗಲಿ ಪುವರ್ ಆದ್ರೂ ಆಗಲಿ. ಸೊ ದಟ್ಸ್ ವಾಟ್ ಅವರ್ ಕಾನ್ಸ್ಟಿಟ್ಯೂಷನ್ ಇಸ್ ಗಿವಿಂಗ್ ಅಸ್ ದ ರೈಟ್ ಟು ಈಕ್ವಾಲಿಟಿ. ಆರ್ಟಿಕಲ್ ನಂಬರ್ 14 ನಲ್ಲಿ ಇರುವಂತದ್ದು ರೈಟ್ ಟು ಈಕ್ವಾಲಿಟಿ ಎಲ್ಲ ಏನಕ್ಕೆ? ನಾವು ಪಬ್ಲಿಕ್ ಪ್ಲೇಸಸ್ ಗಳಿಗೆ ಹೋಗೋದಕ್ಕೆ, ಟೆಂಪಲ್ಸ್ ಗಳಿಗೆ ಪ್ರವೇಶ ಮಾಡೋದಕ್ಕೆ, ಅಲ್ಲಿ ಯಾರು ಕೂಡ ನಿನ್ ರಿಲಿಜಿಯನ್ ಯಾವುದು, ಕ್ಯಾಸ್ಟ್ ಯಾವುದು ಅಂತ ಹೇಳಿ ಕೇಳುವಂತದ್ದಿಲ್ಲ. ಹಾಗೇನೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಗಳಲ್ಲಿ ಗೊತ್ತಾಯ್ತಿದ್ಯಾ? ಸೊ ಎಲ್ಲದೂ ಕೂಡ ನಮಗೆ ಎಲ್ಲರೂ ಕೂಡ ಈಕ್ವಲ್ ಆಗಿ ಟ್ರೀಟ್ ಮಾಡುವಂಥದ್ದು, ಯಾರು ಕೂಡ ನಮ್ಮನ್ನ ಅನ್ಈಕ್ವಲ್ ಗೊತ್ತಾಗ್ತಿದ್ಯಾ? ಸೊ ಈ ರೀತಿ ಹೇಳುವಂಥದ್ದು. ದಟ್ ಮೀನ್ಸ್ ಪ್ರೊವೈಡಿಂಗ್ ಈಕ್ವಾಲಿಟಿ, ಸಮಾನತೆಯನ್ನ ಎಲ್ಲದರಲ್ಲೂ ಕೊಡುವಂಥದ್ದು. ಬೀಟ್ ಜೆಂಡರ್, ಬೀಟ್ ಆಪರ್ಚುನಿಟೀಸ್, ಏನೇ ಆದ್ರೂ ಅಷ್ಟೇನೆ. ಗೊತ್ತಾಗ್ತಿದ್ಯಾ? ಬೆಸ್ಟ್ ಎಕ್ಸಾಂಪಲ್ ಈಸ್ ಏನಂತ ಹೇಳಿದ್ರೆ ಫಿಮೇಲ್ ಫಿಟಿಸೈಡ್ ಆಗ್ತಿತ್ತು ಅಲ್ವಾ? ಏನಕ್ಕೆ ಆಗ್ತಿತ್ತು? ಇಲ್ಲೇ ನಾನು ಎರಡನ್ನೂ ಡಿಫೈನ್ ಮಾಡ್ತೀನಿ. ಇನ್ಇಕ್ವಾಲಿಟಿ ಅಂಡ್ ಡಿಸ್ಕ್ರಿಮಿನೇಷನ್ ಎರಡನ್ನೂ ಡಿಫೈನ್ ಮಾಡ್ತೀನಿ ನಿಮಗೆ ಹೇಗೆ ಅಂತ ಹೇಳಿ. ಫಿಮೇಲ್ ಫಿಟಿಸೈಡ್ ಆಗ್ತಿತ್ತಲ್ವಾ? ಏನಕ್ಕೆ ಆಗ್ತಿತ್ತು? ಮೇನ್ ರೀಸನ್ ಏನು? ಫಸ್ಟ್ ಪಾವರ್ಟಿ. ದಟ್ ಈಸ್ ದೇರ್ ಮೇನ್ ರೀಸನ್ ಏನು? ಮೈಂಡ್ ಸೆಟ್ ಆ ಪೀಪಲ್ದು, isn't it? ಪಾವರ್ಟಿ ಇತ್ತು, ಎಕನಾಮಿಕಲ್, ಅವರಿಗೆ ಫೈನಾನ್ಷಿಯಲ್ ಇಶ್ಯೂ, ದಟ್ ಈಸ್ ಆಲ್ ಡಿಫ್ರೆಂಟ್. ಬಟ್ ದ ಮೇನ್ ಅವ್ರಿಗೆ ಬಿಲೀಫ್ ಇತ್ತು ಏನಂತ ಅಂದ್ರೆ, ಗಂಡು ಮಗು ಆಯ್ತು ಅಂತಂದ್ರೆ ಅವ್ನು ಮುಂದೆ ನನ್ನ ನೋಡ್ಕೊಂತಾನೆ, ಅವನಿಗೆ ಮದ್ವೆ
ಆಗಿ ಅಂದ್ರೆ ಲೈಕ್ ಅವನಿಗೆ ಮುಂದೆ ಏನ್ ಮದ್ವೆ ಆಗುತ್ತೆ ಅವಾಗ ವರದಕ್ಷಿಣೆ ನಮಗೆ ಸಿಗುತ್ತೆ. ಮೇನ್ ರೀಸನ್ ಅದೇ ಅಲ್ವಾ, ಮದ್ವೆ ಖರ್ಚು ಮಾಡೋ ಹಾಗಿಲ್ಲ, ಏನಿಲ್ಲ, ಎಜುಕೇಶನ್ ಏನೇ ಆದ್ರೂ, ಹೌದಾ ಇಲ್ವಾ? ಆಮೇಲೆ ಅವನಿಗೆ ಜಾಸ್ತಿ ಪ್ರೊಟೆಕ್ಷನ್ ಕೊಡುವಂತಹ ಅವಶ್ಯಕತೆ ಇರಲ್ಲ. ಪ್ರೊಟೆಕ್ಷನ್ ಅಲ್ಲ, ಅದು ಬೇರೆ ಮಾತು, ಬಟ್ ಮೇನ್ ಥಿಂಗ್ ಇದೆ, ಹೌದಲ್ವಾ? ಜಾಸ್ತಿ ಖರ್ಚು ಬಂದ್ಬಿಡುತ್ತೆ ಅವನಿಗೆ. ಅದೇ ಬಾಯ್ ಆದ್ರೆ ಬರಲ್ಲ, ಸೇಮ್. ಬಟ್ ಹೆಣ್ಮಗು ಆಗ್ಬಿಟ್ರೆ ಜನ ನೋಡೋ ದೃಷ್ಟಿಯಿಂದ ಬೇರೆ ಮ್ಯಾರೇಜ್ ಇಶ್ಯೂಸ್ಗಳು ಬರುತ್ತೆ. ಲೈಕ್ ಈ ರೀತಿಯಾಗಿ ದೇ ಯೂಸ್ ಟು ಥಿಂಕ್. ಹೌದಾ? ದಿಸ್ ಇಸ್ ದ ಮೇನ್ ರೀಸನ್. ಅವ್ರಿಗೆ ಅಪ್ಪ ಅಮ್ಮಗೆ ಹೆಣ್ಣು ಮಗು ಆಯ್ತು ಅಂತಂದ್ರೆ ಮೇನ್ ರೀಸನ್ ಬರ್ತಿದ್ದಿದೆ, ಇಟ್ ಈಸ್ ಮ್ಯಾರೇಜ್. ಡೌರಿ ಕೇಳ್ತಾರೆ, ಎಲ್ಲಿಂದ ಅರೇಂಜ್ ಮಾಡೋದು? ಸ್ಪೆಷಲಿ ದ ಪೋರ್ ಪೀಪಲ್, ದ ಫಸ್ಟ್ ಥಿಂಗ್ ಇಸ್ ದಟ್ ಮುಂಚೆ ಎಲ್ಲ ದೇ ಯೂಸ್ ಟು ಹ್ಯಾವ್ ಸೋ ಮೆನಿ ಕಿಡ್ಸ್. ಯಾಕೆ ಅಂತಂದ್ರೆ ಆ ಮಕ್ಕಳುಗಳು ಕೆಲಸ ಕಳಿಸ್ಕೊಂಡು ವಿ ಕ್ಯಾನ್ ಅರ್ನ್ ಅಂತ ಅಂದ್ಬಿಟ್ಟು ಲೇಬರ್ ಆಗಿ ವರ್ಕ್ ಮಾಡಿಸ್ಕೊಂಡು ಮುಂಚೆ ಎಲ್ಲ. ಸೊ ಇಫ್ ಹೆಣ್ಣು ಮಗು ಆಗ್ತಿದೆ ಅಂತ ಅಂದ್ರೆ ದೇ ಯೂಸ್ ಟು ಗಿವ್ ಪಾಯ್ಸನ್ ಅಂತೆ. ಅಂದ್ರೆ ಅದು ಇಲ್ಲ ಆ ಮಗು ಹೋಗ್ಬೇಕು, ಇಲ್ಲ ಆ ತಾಯಿ ಹೋಗ್ಬೇಕು. ದೇ ಯೂಸ್ ಟು ಗಿವ್ ಪಾಯ್ಸನ್. ಸೊ ಬೇಸಿಕಲಿ ಇಲ್ಲಿ ಏನಾಗ್ತಿದೆ, ಇಶ್ಯೂ ಈಗ ಏನ್ ಅರೈಸ್ ಆಗ್ತಿದೆ ಅಂತಂದ್ರೆ ಇನ್ಇಕ್ವಾಲಿಟಿಯನ್ನ ನಾವು ಫಸ್ಟ್ ಇಲ್ಲಿ ನೋಡ್ತೀವಿ. ಇನ್ಇಕ್ವಾಲಿಟಿಗೂ ಡಿಸ್ಕ್ರಿಮಿನೇಷನ್ಗೂ ಏನಂತ ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ಇಕ್ವಾಲಿಟಿ ಅಂತಂದ್ರೆ ಏನಾಗ್ತಿದೆ, ಬಾಯ್ಗೂ ಮತ್ತೆ ಗರ್ಲ್ಗೂ ಏನ್ ಮಾಡ್ತಿದ್ದಾರೆ, ದೇ ಆರ್ ಡಿಫ್ರೆನ್ಶಿಯೇಟಿಂಗ್. ಅಂದ್ರೆ ಅವರು ಸಮನಾಗಿ ನೋಡ್ತಾ ಇಲ್ಲ, ಅವ್ರ ಅಳತೆಯನ್ನ ಮಾಡ್ತಿರೋಂಥದ್ದು. ಓಕೆ, ಇದಾದ್ರೆ ಹೇಗೆ, ಪಾಸಿಟಿವ್ ಏನು, ನೆಗೆಟಿವ್ ಏನು, ಗೊತ್ತಾಗ್ತಿದ್ಯಾ? ಸೊ ಈ ರೀತಿಯಾಗಿ ಅವ್ರು ಏನ್ ಮಾಡ್ತಿದ್ದಾರೆ, ಡಿಫ್ರೆನ್ಶಿಯೇಟ್ ಅನ್ನ ಮಾಡ್ತಿದ್ದಾರೆ. ಹೌದಾ? ಥಿಂಕಿಂಗ್ ಇದೆಯಲ್ಲ, ಸೊ ದಿಸ್ ಈಸ್ ವಾಟ್ ಇನ್ಇಕ್ವಾಲಿಟಿಯಲ್ಲಿ ಇರುವಂಥದ್ದು. ಕ್ಯಾನ್ ಐ ಸೇ? ಹೌದಲ್ವಾ? ವೆನ್ ದ ಥಿಂಕಿಂಗ್ ಟರ್ನ್ಸ್ ಇನ್ ಟು ಆಕ್ಷನ್. ಗೊತ್ತಾಗ್ತಿದ್ಯಾ? ಥಿಂಕಿಂಗ್ ಟರ್ನ್ಸ್ ಇನ್ ಟು ಆಕ್ಷನ್ ಅಂತಂದೇನು? ಫೀಟಿಸೈಡ್ ಮಾಡುವಂಥದ್ದು, ಅಬೋರ್ಷನ್ ಮಾಡಿಸಿ ಆ ಹೆಣ್ಣು ಮಗುವನ್ನ ಸಾಯಿಸುವಂಥದ್ದು. ಅಲ್ಲಿ ಏನಾಗ್ತಿದೆ, ಥಿಂಕಿಂಗ್ ಅವ್ರದ್ದು ಮೈಂಡ್ ಸೆಟ್ ಆಕ್ಷನ್ ಆಗಿ ಕನ್ವರ್ಟ್ ಮಾಡ್ತಿರೋಂಥದ್ದು ಅಲ್ವಾ? ಇಲ್ಲಿ ಏನಾಯ್ತು, ಕಂಪ್ಲೀಟ್ ಆಗಿ ಶೋಷಣೆ ಆಯ್ತು. ಹೌದಾ? ಎಕ್ಸ್ಪ್ಲಾಯ್ಟೇಷನ್ ನಡೀತು. ಇಲ್ಲೇನಾಯ್ತು, ಇದನ್ನ ನಾವು ಡಿಸ್ಕ್ರಿಮಿನೇಷನ್ ಅಂತ ಅನ್ನುವಂಥದ್ದು. ಡಿಸ್ಕ್ರಿಮಿನೇಷನ್ ಅಂತಂದ್ರೆ ಪ್ರಾಕ್ಟಿಕಲ್ ಆಗಿ ಆಕ್ಷನ್ ಆಗಿ ಕನ್ವರ್ಟ್ ಆಗುವಂಥದ್ದು ಇನ್ಇಕ್ವಾಲಿಟಿ. ದಟ್ಸ್ ವಾಟ್ ಶಿ ಸೆಡ್. ವೆನ್ ಇನ್ಇಕ್ವಾಲಿಟಿ ಟರ್ನ್ಸ್ ಇನ್ ಟು ಆಕ್ಷನ್. ಗೊತ್ತಾಗ್ತಿದ್ಯಾ? ಇನ್ಇಕ್ವಾಲಿಟಿ ಇಸ್ ಜಸ್ಟ್ ಅ ಮೈಂಡ್ ಸೆಟ್. ಗೊತ್ತಾಗ್ತಿದ್ಯಾ? ಈಗೇನು ಎಲ್ಲರೂ ಗರ್ಲ್ಸ್ ಎಲ್ಲ ಬಾಯ್ಸ್ ಈಕ್ವಲ್ ಇಲ್ಲ. ಸೊ ಗರ್ಲ್, ಈಗ ನಾನು ಹೇಳುವಂಥದ್ದು, ಗರ್ಲ್ ಕೆನಾಟ್ ಬಿ ಅ ಬಾಯ್, ಬಾಯ್ ಕೆನಾಟ್ ಬಿ ಅ ಗರ್ಲ್. ಗರ್ಲ್ ಮಾಡುವಂತ ಆಕ್ಟಿವಿಟೀಸ್ ಬಾಯ್ ಮಾಡೋಕ್ಕಾಗುತ್ತಾ? ಬಾಯ್ ಮಾಡುವಂತಹ ಆಕ್ಟಿವಿಟೀಸ್ ಗರ್ಲ್ ಮಾಡೋದಕ್ಕಾಗುತ್ತಾ? ನೋ. ಎವ್ರಿವನ್ ಹ್ಯಾಸ್ ದೇರ್ ಓನ್ ಕೇಪಬಿಲಿಟೀಸ್, ಬಿ ಇಟ್ ಬಾಯ್ ಆರ್ ಬಿ ಇಟ್ ಗರ್ಲ್. ಬಟ್ ಆ ಥಿಂಕಿಂಗ್ ಏನ್ ಬರುತ್ತಲ್ಲ, ನಮ್ಗಿಂತ ಅವ್ರು ಹೆಚ್ಚು, ಅವ್ರಿಗಿಂತ ಇದು ಸ್ಟೇಟಸ್, ಪ್ರೆಸ್ಟೀಜ್, ಈ ಎಲ್ಲವೂ ಕೂಡ ಏನು, ಇಟ್ಸ್ ಅ ಮೈಂಡ್ ಸೆಟ್ ಆಫ್ ದ ಪೀಪಲ್. ಹೌದಾ ಇಲ್ವೋ? ಸೊ ಇದೆಲ್ಲ ಏನು, ಸೊ ಇಟ್ಸ್ ಆಲ್ ಇನ್ಇಕ್ವಾಲಿಟಿ. ಬಟ್ ವೆನ್ ದಟ್ ಇನ್ಇಕ್ವಾಲಿಟಿ ಟರ್ನ್ಸ್ ಇನ್ ಟು ಆಕ್ಷನ್, ಆ ಇನ್ಇಕ್ವಾಲಿಟಿ ಯಾವಾಗ ನಮ್ಮ ಕ್ರಿಯೆಯಾಗಿ ನಾವು ಮಾಡುವಂತಹ ಕ್ರಿಯೆ ಮೇಲೆ ಎಫೆಕ್ಟ್ ಆಗುತ್ತೆ, ಸೊ ಅದನ್ನ ನಾವೇನಂತ ಅನ್ನೋದು ಡಿಸ್ಕ್ರಿಮಿನೇಷನ್. ಡಿಸ್ಕ್ರಿಮಿನೇಷನ್ ಅಂತಾನೇನು, ಡಿಫ್ರೆನ್ಶಿಯೇಟ್ ನ ಆಕ್ಷನ್ ವೈಸ್ ತೋರಿಸುವಂಥದ್ದು. ಡಿಫ್ರೆನ್ಸ್ ಇರುತ್ತೆ ಮನಸ್ಸಿನಲ್ಲಿ, ಯಾವಾಗ ಅದು ಹೇಳ್ತಾರಲ್ಲ ಭೇದ ಭಾವ. ನಾರ್ಮಲ್ ಆಗಿ ಮನೆಯಲ್ಲೇ ಇರ್ಬೇಕಾದ್ರೆ ಅಕಸ್ಮಾತ್ 2 kids ಇದೆ ಅಂತಂದ್ರೆ ಒಂದು ಕಿಡ್ ಜಾಸ್ತಿ ಮಾರ್ಕ್ಸ್ ಬಂದು ಅಥವಾ ಇನ್ನೊಂದು ಕಿಡ್ ಕಡಿಮೆ ಮಾರ್ಕ್ಸ್ ತೆಗಿತು ಅಂತಂದ್ರೆ ದ ವೇ ಈವನ್ ಪೇರೆಂಟ್ಸ್ ಲುಕ್ ಅಟ್ ದಮ್ ಇಸ್ ಡಿಫ್ರೆಂಟ್. ಅವ್ರಿಗೆ ಮೈಂಡಲ್ಲಿ ನನ್ನ ಮಗ ಮೊದಲನೇ ಮಗ ಚೆನ್ನಾಗಿ ಹೋಗ್ತಾನೆ, ಎರಡನೇ ಮಗ ಚೆನ್ನಾಗಿ ಓದಲ್ಲ. ಬಟ್ ಅವ್ರ ಆಕ್ಷನ್ಸ್ ಅಲ್ಲೂ ನಾಟ್ ಓನ್ಲಿ ಇನ್ ದಟ್, ಅದು ಇನ್ಈಕ್ವಲ್ ಆಗಿ ನೋಡ್ತಿರ್ತಾರೆ. ಬಟ್ ಡಿಸ್ಕ್ರಿಮಿನೇಷನ್ ಆಗಿ ಯಾವಾಗ ಕನ್ವರ್ಟ್ ಆಗುತ್ತೆ, ಯಾವಾಗ ಪ್ರಯಾರಿಟೀಸ್ಗಳು ದೊಡ್ಡ ಮಗನಿಗೆ ಸಿಕ್ಕಿ, ಈಗ ಏನಾದ್ರೂ ಥಿಂಗ್ಸ್ ನ ಅವ್ನು ಈ ಕ್ಲೋತ್ಸ್ಗಳು ಎಲ್ಲ ಬಂದಾಗ ಅವ್ನು ಜಾಸ್ತಿ ಮಾರ್ಕ್ಸ್ ತೆಗಿತಿದ್ದಾನೆ ಅಂತ ಅವನಿಗೆ ಕೊಟ್ಟು, ಎರಡನೇ ಮಗು ಏನಾಗುತ್ತೆ ಆ ಅವಕಾಶದಿಂದ ಅಥವಾ ಸಿಗ್ಬೇಕಾಗಿರೋ ಒಂದು ಫ್ರೀಡಮ್ ಅಥವಾ ರೈಟ್ಸ್ ಗಳಿಂದ ಯಾವಾಗ ಕುಂದುತ್ತೆ, ಸೊ ದಟ್ ಈಸ್ ವಾಟ್ ಈಸ್ ಡಿಸ್ಕ್ರಿಮಿನೇಷನ್. ಇಲ್ಲಿ ಏನಾಗ್ತಿದೆ, ಇನ್ಇಕ್ವಾಲಿಟಿ ಮೈಂಡ್ ಸೆಟ್ ಏನಾಗ್ತಿದೆ, ಆಕ್ಷನ್ ಆಗಿ ಕನ್ವರ್ಟ್ ಆಗ್ತಿರೋಂಥದ್ದು. ದಟ್ ನೆಗೆಟಿವ್ ಆಕ್ಷನ್ ಆಗಿ, ಇಟ್ಸ್ ನಾಟ್ ಪಾಸಿಟಿವ್. ಗೊತ್ತಾಗ್ತಿದ್ಯಾ? ಸೊ ದಿಸ್ ಈಸ್ ವಾಟ್ ಈಸ್ ಡಿಸ್ಕ್ರಿಮಿನೇಷನ್ ಮೀನ್ಸ್. ಇಲ್ಲಿ ಡೈವರ್ಸಿಟಿ ಅಂಡ್ ಇನ್ಇಕ್ವಾಲಿಟಿ ಅಂತ ಬಂದಾಗ ನಾವಿಲ್ಲಿ ನೋಡಿದ ಹಾಗೆ ಡೈವರ್ಸಿಟಿ ಅಂಡ್ ಇನ್ಇಕ್ವಾಲಿಟಿಯನ್ನ ನಾವೆಲ್ಲಿ ನೋಡ್ತೀವಿ ಅಂದ್ರೆ ಯೂಶುವಲ್ ಆಗಿ ಸೋಷಿಯಲ್ ಇಶ್ಯೂಸ್ ಗಳಲ್ಲಿ ನೋಡ್ತೀವಿ. ಹೌದಾ? ಡೈವರ್ಸಿಟಿ ಅಂಡ್ ನಾರ್ಮಲ್ ಆಗಿ ಹೇಳುವಂಥದ್ದು ಸೊಸೈಟಲ್ ಇಶ್ಯೂಸ್, ಮ್ಯಾರೇಜ್ ಆಗಿರ್ಬೋದು, ಎಜುಕೇಶನ್ ಅಲ್ಲಿ. ಸೊ ಹಿಂದೆ ಎಲ್ಲ ಎಜುಕೇಶನ್ ಸಿಸ್ಟಮಿಗೆ ಸೊ ನಾವು ಏನ್ಷಂಟ್ ಅಲ್ಲೂ ಕೂಡ ನೋಡಿದಾಗ ಸಮ್ ಆಫ್ ದ ಪೊಯೆಟೆಸಸ್ ಗಳು ಇರ್ತಿದ್ರು, ಅಂದ್ರೆ ಕವಯಿತ್ರಿಗಳು.
ಅಂದ್ರೆ ವಿಮೆನ್ ಆಲ್ಸೋ ದೇ ಯೂಸ್ ಟು ಇಂಡಲ್ಜ್ ದೆಮ್ಸೆಲ್ಸ್, ಅವರು ಕೂಡ ಎಜುಕೇಶನ್ ತಗೋಬೇಕು. ಈ ರೀತಿಯಾದಂತಹ ಒಂದು ಆಕ್ಟಿವಿಟೀಸ್ ಗಳು ಇತ್ತು. ಹಿಂದೆ ಏನಾದ್ರೂ ಪಂಚಾಯತ್ ಸಿಸ್ಟಮ್, ಸಭಾ ಅಂಡ್ ಸ್ಮೃತಿ ಅಂತ ನೀವೆಲ್ಲ ನೆಕ್ಸ್ಟ್ ಓದ್ತೀರಾ. ಸೊ ಅಸೆಂಬ್ಲೀಸ್ ಮಾಡ್ತಿದ್ದಾರೆ ಅಂತಂದ್ರೆ ಅಲ್ಲಿ ಈವನ್ ವಿಮೆನ್ ಯೂಸ್ ಟು ಪಾರ್ಟಿಸಿಪೇಟ್ ಅವಾಗ. ಬಟ್ ತದನಂತರ ಏನಾಯ್ತು, ಸೊ ಆಫ್ಟರ್ ಇಂಡಿಪೆಂಡೆನ್ಸ್ ಆಗಿರ್ಬೋದು ಅಥವಾ ಆ ಒಂದು ಇದರಲ್ಲಿ ಸೊ ವಿಮೆನ್ ಗೆ ಕೊಡ್ತಿದ್ದಂತಹ ಪ್ರಾಮಿನೆನ್ಸ್ ಏನಾಯ್ತು, ಕಡಿಮೆ ಆಗ್ತಾ ಬಂತು. ಸೊ ವಿಮೆನ್ ಅನ್ನ ಹೌ ದೇ ಯೂಸ್ ಟು ಟ್ರೀಟ್ ಅಂತಂದ್ರೆ ಆ ವಿಮೆನ್ ಏನಿದೆ ಯಾವುದೇ ಎಜುಕೇಶನ್ ಸಿಸ್ಟಮ್ ಕೊಡಬಾರ್ದು. ಸೊ ವಿಮೆನ್ ಈಗ ಹೆಣ್ಣು ಅಂತಂದ್ರೆ ಮನೇಲಿ ಇರ್ಬೇಕು, ಅಡಿಗೆ ತಿಂಡಿ ಮಾಡ್ಬೇಕು, ಏನ್ ಈಗ ಮದುವೆ ಆಯ್ತು ಅಂತಂದ್ರೆ ಗಂಡ ಮಕ್ಕಳು ಅಷ್ಟೇ. ಸೊ ನೋ ಅದರ್ ಆಕ್ಟಿವಿಟೀಸ್. ಯಾವುದೇ ಒಬ್ಬ ಹೊರಗಡೆ ಹೋಗ್ತಿರೋ ಬಾಯ್ನು ಕೂಡ ಕಣ್ಣೆತ್ತಿ ನೋಡುವಂತಿಲ್ಲ. ಈ ರೀತಿಯಾದಂತಹ ಸಿಸ್ಟಮ್ಸ್ ಗಳು ಫಾಲೋ ಆಗ್ತಾ ಬಂತು. ಅದಾದ್ಮೇಲೆ ಅದಕ್ಕೋಸ್ಕರ ಎಷ್ಟೊಂದೆಲ್ಲ ಹೋರಾಟಗಳು ನಡೆದಿದ್ದು. ನೋ, ಈವನ್ ವಿಮೆನ್ ಆರ್ ಈಕ್ವಲ್, ವಿಮೆನ್ ಎಂಪವರ್ಮೆಂಟ್ ಅಂತ ಸ್ಟಾರ್ಟ್ ಆಗಿದ್ದ ಹಾಗೆ ಅಲ್ವಾ. ಸೊ ಇದೇನಾಯ್ತು ಅಂತಂದ್ರೆ, ಸೊ ದಟ್ ಈಸ್ ವಾಟ್ ಡೈವರ್ಸಿಟಿ ಅಂಡ್ ಇನ್ಇಕ್ವಾಲಿಟಿ ಅಂತ ಹೇಳಿ ಗೊತ್ತಾಗ್ತಿದ್ಯಾ. ಸೊ ನೆಕ್ಸ್ಟ್ ಡೈವರ್ಸಿಟಿ ಅಂಡ್ ಡಿಸ್ಕ್ರಿಮಿನೇಷನ್ ಅಂತ ಬಂದಾಗ ಐ ಕ್ಯಾನ್ ಟೇಕ್ ಎನ್ ಎಕ್ಸಾಂಪಲ್ ಆಫ್, ಇಲ್ಲಿ ಕ್ಯಾಸ್ಟ್ ಅನ್ನ ತಗೊಂಡು ನೋಡೋಣ. ಡಿಸ್ಕ್ರಿಮಿನೇಷನ್ಗೆ ದಲಿತ್ಸ್ ಅಂತಂದ್ರೆ ಯೂಶಲಿ ಲೋಯರ್ ಕ್ಯಾಸ್ಟ್ ಪೀಪಲ್. ಸೊ ದಲಿತ್ಸ್ಗೆ ಅಂದ್ರೆ ಯೂಶಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನಂತ ಮೆನ್ಷನ್ ಮಾಡಿರೋದು ಅಂದ್ರೆ ಎಲ್ಲೂ ಕೂಡ SC/ST ಅಂತ ಹೇಳಿ ಮೆನ್ಷನ್ ಮಾಡಿಲ್ಲ, ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ ಹೇಳಿ. ಜಸ್ಟ್ ಏನಂತ ಅಂದ್ರೆ ಲೋಯರ್ ಕ್ಯಾಸ್ಟ್ ಗ್ರೂಪ್ಸ್ ಅಥವಾ ಇನ್ನೊಂದು ಹೇಳೋದಾದ್ರೆ ದಲಿತ್ಸ್ ಅಂತ ಹೇಳಿ ಹೇಳ್ಬೇಕು ಅಂತ ಹೇಳಿ ಅದಾಗ್ತಿದ್ಯಾ. ಯೂಶಲಿ ಯಾರು ಕೂಡ SC/ST ಅಂತ ಎಲ್ಲೂ ಕೂಡ ಮೆನ್ಷನ್ ಮಾಡಲ್ಲ. ಸೊ ಯಾವುದೇ ಕ್ಯಾಸ್ಟಿಗಾಗಿದ್ರು ಅಷ್ಟೇ. ಸೊ ಬಿಕಾಸ್ ಸಮ್ಟೈಮ್ಸ್ ಏನ್ ಮಾಡ್ತಾರೆ ಅಂದ್ರೆ, ನಾವು ಅವ್ರಿಗೆ ಏನಾದ್ರು ಸ್ವಲ್ಪ ಇದು ಮಾಡಿದ್ರು ಕೂಡ ದೇ ಕ್ಯಾನ್ ಪುಟ್ ಅ ಕೇಸ್ ಆನ್ ಅಸ್, ಡಿಫಾಮೇಶನ್ ಕೇಸ್ ಆಗ್ತಾರೆ ಅವ್ರಿಗೆ ಏನಾದ್ರು ಚೂರಾದ್ರೂ ಕೂಡ. ಸೊ ಹಾಗಾಗಿ ವೇರೆವರ್ ದೇ ಗೋ ದೇ ಯೂಶಲಿ ಅವ್ರು ತುಂಬಾ ಕೇರ್ಫುಲ್ ಆಗಿರ್ತಾರೆ ಇಫ್ SC/ST ಪೀಪಲ್ ಇದ್ದಾರೆ ಅಂತ. ಗೊತ್ತಾಗ್ತಿದ್ಯಾ. ಸೊ ಇವರನ್ನ ದಲಿತ್ಸ್ ಅಂತ ಅಂತಿದ್ರು, ಹೌದಾ. SC/ST ತುಂಬಾ ಲೋಯರ್ ಪೀಪಲ್. ಫಾರ್ ಎ ಬೆಸ್ಟ್ ಎಕ್ಸಾಂಪಲ್ ಇಸ್ ಯಾರು? Yes, he is the one ಅಲ್ವಾ ಚೇರ್ಮನ್ ಆಗಿ ಡ್ರಾಫ್ಟಿಂಗ್ ಕಾನ್ಸ್ಟಿಟ್ಯೂಷನ್, ಅಂದ್ರೆ ಕಾನ್ಸ್ಟಿಟ್ಯೂಷನ್ ಅನ್ನ ಡ್ರಾಫ್ಟ್ ಮಾಡಿದಂಥದ್ದು. ಸೊ ಇಲ್ಲಿ ಏನಾಯ್ತಂತ ಅಂದ್ರೆ, ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಮುಂಚೆಯಿಂದನೂ ಕೂಡ ದಿ ಸಿಸ್ಟಮ್ ಈಸ್ ದೇರ್. ಡಿಸ್ಕ್ರಿಮಿನೇಷನ್ ಮುಂಚೆಯಿಂದನೂ ಇದೆ. ವರ್ಣ ಸಿಸ್ಟಮ್ ಅಂತ ನಮ್ಮಲ್ಲಿ ಇತ್ತು, ಕೇಳಿದ್ದೀರಾ? 4 ವರ್ಣಾಸ್ ಗ್ರೂಪಿಂಗ್ಸ್ ಅನ್ನ ಮಾಡಿದ್ವಿ. ಯಾವ್ದಾದ್ರು? ಬ್ರಾಹ್ಮಣ್ಸ್, ಕ್ಷತ್ರಿಯಾಸ್, ವೈಶ್ಯಾಸ್ ಅಂಡ್ ಶೂದ್ರಾಸ್ ಅಂತ ಹೇಳಿ. ಯೂಶಲಿ ಬ್ರಾಹ್ಮಿನ್ಸ್ ಗಳಿಗೆ ಯಾವಾಗ್ಲೂ ಕೂಡ ಫಸ್ಟ್ ಪ್ರಯಾರಿಟಿ. ಅವ್ರು ಏನು ಇದು ಮಾಡೋಂತಿಲ್ಲ, ಜಸ್ಟ್ ಅವ್ರದ್ದೇನೋ ಪ್ರೀಸ್ ಆಗಿ ಇರೋಂತಿದ್ದು, ಹೌದಾ. ಯಾವುದೇ ಒಂದು ರಾಜ್ಯ ಆಗಿರ್ಬೋದು, ಏನೇ ಆಗಿದ್ರು ಅವ್ರು ಏನಾದ್ರು ಪರ್ಫಾರ್ಮ್ ಮಾಡಬೇಕು, ರಿಚುವಲ್ಸ್ ಗಳನ್ನ, ಪೂಜೆ ಈ ರೀತಿದನ್ನ ಪರ್ಫಾರ್ಮ್ ಮಾಡಬೇಕು ಅಂತಿದ್ರೆ ಸೊ ಅವ್ರು ಏನಂತ ಅಲ್ಲಿ ಮುಖ್ಯ ಆದ್ಯತೆ ಕೊಡ್ತಿದ್ದಂಥದ್ದು ಬ್ರಾಹ್ಮಿನ್ಸ್ಗಳೇ. ಸೊ ಅವಾಗ ಅದು ಒಂದಿತ್ತಲ್ವಾ, ಬ್ರಾಹ್ಮಿನ್ಸ್ಗಳು ಇಲ್ಲ ಅಂತ ಅಂದಿದ್ರೆ ನಿಮ್ಗೇನು ಇಲ್ಲ ಅಂತ ಹೇಳಿ, ನಾವಿಲ್ಲ ಅಂದ್ರೆ ಏನು ಇಲ್ಲ, ನಾವೇ ದೇವ್ರು ಅನ್ನೋದು ಅವಾಗ ಕಾಲದಲ್ಲಿ ಇದ್ದಿದ್ದು ಬ್ರಾಹ್ಮಿನ್ಸ್ಗಳು. ತದನಂತರ ಯಾರು? ಕ್ಷತ್ರಿಯಾಸ್ಗಳದ್ದು ಮೇನ್ ವರ್ಕ್ ಏನು? ರಾಜರಿಗೆ ಅವರು ಪ್ರೊಟೆಕ್ಷನ್ ಅನ್ನ ಕೊಡಬೇಕು. ಅವರ ಒಂದು ರಾಜ್ಯಕ್ಕೆ ಯಾವುದೇ ರೀತಿಯಾದಂತಹ ಇನ್ವೇಷನ್ಗಳಾದ್ರೂ ಕೂಡ, ಅಟ್ಯಾಕ್ಸ್ ಆದ್ರೂ ಕೂಡ ಅವರು ಹೋರಾಡುವಂಥದ್ದು. ಸೊ ಕ್ಷತ್ರಿಯಾಸ್ ಆದ ಫೈಟರ್ಸ್, ಯೂಶಲಿ ಸೋಲ್ಜರ್ಸ್ ಅಂತ ಅಂತೀವಿ. ನೆಕ್ಸ್ಟ್ ಬರುವಂತದ್ದು ವೇಶ್ಯಾಸ್ ಅಂತಾನೆ ಯೂಶಲಿ ಯಾರು? ಫಾರ್ಮರ್ಸ್. ಸೊ ಇಂಥವ್ರು ಬರುವಂತದ್ದು ಆಕ್ಯುಪೇಷನ್ ಅಲ್ಲಿ. ಸೊ ನೆಕ್ಸ್ಟ್ ಬರುವಂತದ್ದು ಶೂದ್ರಾಸ್ಗಳು ಬಂದಾಗ ಯೂಶಲಿ ಯಾರು? ಸ್ಲೇವ್ಸ್ ಗಳ ತರ ಇರುವಂತದ್ದು. ಈ ಕಾಬ್ಲರ್ಸ್, ಯಾರಿ ಸ್ಲಿಪ್ಪರ್ಸ್ ಇದ್ ಮಾಡ್ತಿದ್ರು, ಆಮೇಲೆ ಈ ಕಾಪರ್ ಈ ಕುಟಿಕೆಗಳು ಮಾಡುವಂತದ್ದು, ಪಾಟರ್ಸ್, ಲೈಕ್ ಈ ರೀತಿ ಇವರೆಲ್ಲ ಬರುವಂತದ್ದು. ಸೊ ಇಲ್ಲೇನೆ ಇಟ್ ಹ್ಯಾಸ್ ಬೀನ್ ಸ್ಟಾರ್ಟೆಡ್ ಅಂದ್ರೆ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಸಿಸ್ಟಮ್ಸ್ ಗಳು ಸ್ಟಾರ್ಟ್ ಆಯ್ತು. ನಾವು ಬುದ್ಧನ ತಗೊಂಡ್ರೆ, ಸೊ ಈವನ್ ಹಿ ಬಿಲಾಂಗ್ಸ್ ಟು ಎ ಕ್ಷತ್ರಿಯ ಫ್ಯಾಮಿಲಿ. ಹಿ ಇಸ್ ನಾಟ್ ಫ್ರಮ್ ಎ ಹೈ ಬ್ರಾಹ್ಮಿನ್ ಫ್ಯಾಮಿಲಿಯಿಂದ ಬಂದಿದ್ದಂಥದ್ದಲ್ಲ. ಗೊತ್ತಾಗ್ತಿದ್ಯಾ? ಐ ಮೀನ್ ಐ ಆಮ್ ಜಸ್ಟ್ ಗಿವಿಂಗ್ ಎಕ್ಸಾಂಪಲ್. ಸೊ ಈ ವರ್ಣ ಸಿಸ್ಟಮ್ ಅಲ್ಲೂ ಕೂಡ ವಿ ಆರ್ ಸೀಯಿಂಗ್ ಡೈವರ್ಸಿಟಿ. ಅಟ್ ದ ಸೇಮ್ ಟೈಮ್ ಏನಾಗ್ತಿದೆ, ಇನ್ಇಕ್ವಾಲಿಟಿ ಜಸ್ಟ್ ಇನ್ ದ ನೇಮ್ ಪೀಪಲ್ ನಲ್ಲಿ. ಬಟ್ ಡಿಸ್ಕ್ರಿಮಿನೇಷನ್ ಯಾವಾಗ ನಾವು ಹೇಳ್ತೀವಿ ಅಂತಂದ್ರೆ, ಯಾವಾಗ ಈ ಸಿಸ್ಟಮ್ ಇನ್ನೂ ಕೂಡ ಅಡ್ವಾನ್ಸ್ ಲೆವೆಲ್ಗೆ ಹೋಗಿ ಈ ಶೂದ್ರಾಸ್ಗಳನ್ನ ನಾವು ಟಚ್ ಮಾಡಿಸ್ಕೊಳ್ಬಾರ್ದು, ಅಂದ್ರೆ ಲೋಯರ್ ಕ್ಯಾಸ್ಟ್ ಪೀಪಲ್ ಅನ್ನ ನಾವು ಟಚ್ ಮಾಡಿಸ್ಕೊಬಾರ್ದು. ಸೊ ಬ್ರಾಹ್ಮಿನ್ಸ್ಗಳು ಈಗ ನಾವು ಅದೇನಾದ್ರು ಟಚ್ ಮಾಡಿಸ್ಕೊಂಡ್ವಿ ಅಂತಂದ್ರೆ ನಮ್ಗೆ ಏನ್ ಮಡಿ ಇದೆ ನಮ್ಗೆ ಹೋಗ್ಬಿಡುತ್ತೆ, ದೇವರು ನಮ್ಮನ್ನ ಕ್ಷಮಿಸಲ್ಲ, ನಾವು ಸ್ವರ್ಗಕ್ಕೆ ಹೋಗೋವಂಥದ್ದಲ್ಲ. ಸೊ ಇವನ್ ನೋಡಿದ್ರೆ ಅವ್ರು ಏನಾದ್ರು ಬರ್ತಿದ್ದಾರೆ ಅಂತ ಅಂದ್ರೆ ಅವ್ರು ಗಂಟೆ ಅಲ್ಲಾಡಿಸ್ಕೊಂಡು ಬರ್ಬೇಕಾಗಿತ್ತು. ಸೊ ಯೂಶಲಿ ದಟ್ ರೀಸನ್ ಏನಂತ ಅಂದ್ರೆ, ಲೋಯರ್ ಕ್ಯಾಸ್ಟ್ ಪೀಪಲ್ ಸ್ಪೆಷಲಿ SC/ST ಪೀಪಲ್ಗಳು ಹೋಗ್ತಾ ಇದ್ದಾರೆ ರೋಡ್ ಅಲ್ಲಿ ಅಂತ ನಮಗೆ ಅವ್ರು ಗೊತ್ತಾಗ್ಬಿಟ್ಟಿದ್ರೆ ಡೋರ್ ಎಲ್ಲ ಹಾಕೊಂಡು ದೇ ಯೂಸ್ ಟು ಬಿ ಎಟ್ ಹೋಮ್. ಬ್ರಾಹ್ಮಿನ್ಸ್
ಪೀಪಲ್ ಯೂಶಲಿ ಹೈಯರ್ ಕ್ಯಾಸ್ಟ್ ಪೀಪಲ್ಗಳು ದೇ ಡಿಡ್ ನಾಟ್ ಕಮ್ ಔಟ್ ಆಫ್ ದ ಹೌಸ್. ಸೊ ಆಮೇಲೆ ಅವ್ರು ಈವನ್ ಆ ಗಂಟೆ ಜೊತೆಗೆ ಲೋಯರ್ ಕ್ಯಾಸ್ಟ್ ಪೀಪಲ್ ಹೋಗ್ತಿದ್ದಾರೆ ಅಂತ ಅಂದ್ರೆ ಅವರು ಪೊರ್ಕೆ ಕಟ್ಕೊಬೇಕಾಗಿತ್ತು ಹಿಂದೆ. ಯಾಕೆ ಅಂತಂದ್ರೆ ಅವ್ರು ಮುಂದೆ ಹೋಗ್ತಾ ಹೋಗ್ತಾ ಇದ್ದಂಗೆ ನಮ್ಮ ಫುಟ್ ಪ್ರಿಂಟ್ಸ್ಗಳು ಬಂದೇ ಬರುತ್ತಲ್ಲ, ಅವಾಗ ಟಾರ್ ರೋಡ್ಗಳಿತ್ತ. ಸೊ ಅಂದ್ರೆ ಅವ್ರ ಫುಟ್ ಪ್ರಿಂಟ್ಸ್ ಆಗಿ ಏನೇ ಇರಲಿ ಅವ್ರು ಹೋಗ್ತಾ ಹೋಗ್ತಾ ಆ ಒಂದು ಏನಿದೆ ಅದು ಪೊರ್ಕೆಯಲ್ಲಿ ಅದು ಹೋಗ್ಲಿ, ಶುದ್ಧಿ ಆಗ್ಲಿ ಅನ್ನೋ ಕಾರಣದಿಂದಾಗಿ. ಹಾಗೇನೆ ಅವ್ರು ವೆಲ್ ಹತ್ರ ಬರೋ ಹಕ್ಕಿ ಇರ್ತಿರ್ಲಿಲ್ಲ, ಕ್ಲಾಸಸ್ ಅಟೆಂಡ್ ಮಾಡುವಂಥದ್ದು ಇರ್ತಿರ್ಲಿಲ್ಲ. ಮೆನಿ ಥಿಂಗ್ಸ್ ಗೊತ್ತಾಗ್ತಿದ್ಯಾ. ಟೆಂಪಲ್ಸ್ ಗಳಿಗೆ ಅವರಿಗೆ ಎಂಟ್ರಿಯನ್ನ ಕೊಡ್ತಿರ್ಲಿಲ್ಲ, ಗೊತ್ತಾಗ್ತಿದ್ಯಾ. ಯಾವಾಗ ಈ ರೀತಿಯಾದಂತಹ ಒಂದು ಶೋಷಣೆ ಲೋಯರ್ ಕ್ಯಾಸ್ಟ್ ಪೀಪಲ್ ಮೇಲೆ ಆಗ್ತಾ ಬಂತು, ಸೊ ಇದನ್ನೇ ನಾವು ಅನ್ನುವಂಥದ್ದು ಏನು, ಡಿಸ್ಕ್ರಿಮಿನೇಷನ್ ಅಂತ ಹೇಳಿ. ಗೊತ್ತಾಗ್ತಿದ್ಯಾ. ಸೊ ಭೇದ ಭಾವ, ಡಿಸ್ಕ್ರಿಮಿನೇಷನ್ ಅಂತಂದ್ರೆ ಯಾವಾಗ ಇನ್ಇಕ್ವಾಲಿಟಿ ಅನ್ನೋದು ಆಕ್ಷನ್ಸ್ ಗೆ ಟರ್ನ್ ಆಗುತ್ತೆ. ಸೊ ದಟ್ ಈಸ್ ವಾಟ್ ಡಿಸ್ಕ್ರಿಮಿನೇಷನ್ ಮೀನ್ಸ್. ಈ ಡಿಸ್ಕ್ರಿಮಿನೇಟ್ ಆಗ್ತಾ ಇದೆ, ಈ ಪೀಪಲ್ ನ ಸೇವ್ ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣದಿಂದಾನೇ ಸೊ ಅವ್ರಿಗೆ ಅಂತ ಹೇಳಿ ಒಂದು ಡಿಫ್ರೆಂಟ್ ಗ್ರೂಪಿಂಗ್ಸ್ ಅನ್ನ ಕೊಟ್ಟು ಅವ್ರನ್ನ ದಲಿತ್ಸ್ ಅಂತ ಹೇಳಿ ಅವ್ರನ್ನ ರೆಕಗ್ನೈಸ್ ಮಾಡಿದ್ವಿ ಇನ್ಸ್ಟೆಡ್ ಆಫ್ SC/ST. ಸೊ ಈಗ ಯೂಶಲಿ SC/ST ಅಂತಿದ್ದಾರೆ, ಬಟ್ ಅವಾಗ ಅವ್ರನ್ನೆಲ್ಲ ದಲಿತ್ಸ್ ಅಂತಾನೆ ಕರೆಯೋದು. ಈಗಲೂ ಕೂಡ ಅದನ್ನೇ ಕರೆಯೋದು. ಯಾರು ಕೂಡ SC/ST ಅಂತ ಹೇಳಿ ಅವರಿಗೆ ಪರ್ಟಿಕ್ಯುಲರ್ ಆಗಿ ದೇ ಡೋಂಟ್ ಕಾಲ್, ದೇ ಆರ್ ಕಾಲ್ಡ್ ದಲಿತ್ಸ್. ಈವನ್ ಕಾನ್ಸ್ಟಿಟ್ಯೂಷನ್ ಫ್ರೇಮ್ ಮಾಡಬೇಕಾದ್ರೂ ಕೂಡ ಸೋ ಮೆನಿ ಹ್ಯಾವ್ ಸಜೆಸ್ಟೆಡ್ ಏನಂತ ಅಂದ್ರೆ ಯಾರನ್ನು ಕೂಡ SC/ST ಅಂತ ಹೇಳಿ ಕರೆಯುವಂತಿಲ್ಲ. ಇಫ್ ಯು ಹ್ಯಾವ್ ಟು ಕಾಲ್ ದೆಮ್, ಯು ಹ್ಯಾವ್ ಟು ಕಾಲ್ ದೆಮ್ ಆಸ್ ದಲಿತ್ಸ್ ಅಂತ ಹೇಳಿ. ಯಾಕೆ ಅಂತಂದ್ರೆ ನೀವೇ SC/ST ಅಂತ ಹೇಳಿ ನೀವೇ ಕ್ರಮೇಣವಾಗಿ ಅವರಿಗೆ ಏನು ಕಾಲ್ ಮಾಡ್ತಾ ಇದ್ರೆ ಏನಾಗುತ್ತೆ ಅಂತಾರೆ, ಯು ಆರ್ ಓನ್ಲಿ ಕ್ರಿಯೇಟಿಂಗ್ ದ ಡಿಸ್ಟರ್ಬೆನ್ಸಸ್. ಅಂದ್ರೆ ನೀವೇ ಇಲ್ಲಿ ಕ್ಯಾಸ್ಟಿಸಮ್ ಅನ್ನೋದನ್ನ ಎತ್ತಿ ಹಿಡಿತಾ ಇದ್ದೀರಾ, ಅವ್ರನ್ನ ಲೋಯರ್ ಗ್ರೂಪ್ ಆಫ್ ಪೀಪಲ್ ಅಂತ ಹೇಳಿ ನೀವೇ ಡಿಪಿಕ್ಟ್ ಮಾಡ್ತಿದ್ದೀರಾ. ಹಾಗಾಗಿ ಯು ಡೋಂಟ್ ಡೂ ದಟ್, ಯು ಕಾಲ್ ದಮ್ ಆಸ್ ದಲಿತ್ಸ್ ಅಂತ ಹೇಳಿ ಕರೆದಿರೋಂಥದ್ದು. ದಲಿತ್ಸ್ ಅಂತ ಹೇಳಿ ಮಹಾತ್ಮ ಗಾಂಧಿ ಅವರೇ ವರ್ಡ್ ಕೊಟ್ಟಿರುವಂಥದ್ದು. ಗೊತ್ತಾಗ್ತಿದ್ಯಾ. ಸೊ ಮಹಾತ್ಮ ಗಾಂಧಿ ಅವ್ರಿಗೆ ಸೊ ಡ್ರಾಫ್ಟ್ ಮಾಡ್ಬೇಕಾದ್ರೆ ಕಾನ್ಸ್ಟಿಟ್ಯೂಷನ್ ಏನು ಡ್ರಾಫ್ಟ್ ಮಾಡ್ತಿದ್ರು, ಸೊ ಆ ಟೈಮಲ್ಲಿ ಹಿ ಹ್ಯಾಸ್ ಅಪೋಸ್ ಸೋ ಮೆನಿ ಥಿಂಗ್ಸ್. ಗಾಂಧೀಜಿ ಅವರು ಲೈಕ್ ದೀಸ್ ಥಿಂಗ್ಸ್ ಅದೆಲ್ಲ ಬರ್ತಾ ಹೋಗುತ್ತೆ ಕೆಲವೊಂದು. ದೇರ್ ಆರ್ ಸೋ ಮಚ್ ಆಫ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್. ಅದು ಗೊತ್ತಾಗ್ತಿದ್ಯಾ. ಡಿಸ್ಕ್ರಿಮಿನೇಷನ್ ಅಂಡ್ ಇನ್ಇಕ್ವಾಲಿಟಿಗೂ ಏನ್ ಡಿಫ್ರೆನ್ಸ್, ಹಾಗೆ ಡೈವರ್ಸಿಟಿ ಅಂಡ್ ಇನ್ಇಕ್ವಾಲಿಟಿಗೂ, ಡೈವರ್ಸಿಟಿ ಅಂಡ್ ಡಿಸ್ಕ್ರಿಮಿನೇಷನ್ಗೂ ಹೇಗೆ ಅಂತ ಡಿಫ್ರೆನ್ಸ್ ಕ್ಲಿಯರ್ ಗೊತ್ತಾಯ್ತಾ? ಏನ್ ಡಿಫ್ರೆನ್ಸ್ ಅಂತ ಯಾರಿಗಾದ್ರೂ ಏನಾದ್ರೂ ಡೌಟ್ ಇದೆಯಾ ಡೈವರ್ಸಿಟಿ ಅಂಡ್ ಡಿಸ್ಕ್ರಿಮಿನೇಷನ್ ಅಂಡ್ ಡೈವರ್ಸಿಟಿ ಅಂಡ್ ಇನ್ಇಕ್ವಾಲಿಟಿ ಮೇಲೆ?